ಸಜ್ಜನ ಸಾಂಗತ್ಯದಲ್ಲಿ ಯೋಗ ನಿದ್ರೆ, ನಿದ್ದೆ ಮಾಡೋದು, ತುಗುರಿಸೋದು ಹಾಗೆ ಮಾಡೋದು ಬೇಡ. ಸ್ವಲ್ಪ ಅವೇರ್ನೆಸ್ ಅಲ್ಲಿ ಇರ್ಬೇಕು ಎಲ್ಲರೂ. ಮತ್ತೆ ಇನ್ನು ಮುಂದೆ ಪ್ರತಿನಿತ್ಯ ಎಲ್ಲರೂ ಸ್ವಾಧ್ಯಾಯ ನಡೆಯುವಾಗ ನಿಮ್ಮ ಕೈಯಲ್ಲಿ ಒಂದು ಪೆನ್ನು ನೋಟ್ಬುಕ್ ಇರಲಿ. ಏನು ವಿಷಯ ನಿಮಗೆ ಬರ್ತದೆ, ಯಾಕೆಂದ್ರೆ ಅರ್ಥ ಆದ ವಿಷಯ ಎಲ್ಲ ಹಾಗೆ ಉಳಿಬೇಕು ಅಂತೇನಿಲ್ಲ. ಈಗ ಅರ್ಥ ಆಗಿರ್ತದೆ ಹೌದು, ಆದ್ರೆ ನಾಳೆ ಅದು ನೆನಪಿರೋದಿಲ್ಲ. ಜ್ಞಾನ ಅನ್ನೋದು ಕೇಳಿ ಬಿಡುವುದಲ್ಲ, ಕೇಳಿ ಅಳವಡಿಸಿಕೊಳ್ಳುವುದು. ಕೇಳಿ ನಿಧಿಧ್ಯಾಸ. ನಾವು ಅದನ್ನ ಅಳವಡಿಸಿಕೊಂಡಾಗಲೇ ಅದು ಆ ಜ್ಞಾನ ಸಾರ್ಥಕ ಆಗೋದು. ಭಗವದ್ಗೀತೆಯನ್ನ ಓದಿದ್ರೆ ಮೋಕ್ಷ ಇಲ್ಲ. ಭಗವದ್ಗೀತೆಯನ್ನ ಶ್ಲೋಕಗಳನ್ನ ಕಂಠಪಾಠ ಹೊಡೆಯೋದ್ರಿಂದ ಅಲ್ಲ ಮೋಕ್ಷ. ಗೀತೆಯಲ್ಲಿ ಭಗವಂತ ಏನು ಹೇಳಿದ್ದಾನೆ ಹಾಗೆ ಜೀವನ ಮಾಡಬೇಕು. ಕೊನೆಗೆ 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 ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ ಕೊನೆಗೆ, ಇದನ್ನು ಯಾರು ಓದಿ ಇದನ್ನು ಯಾರು ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ, ಓದಿಯೂ ಕೂಡ ಅಳವಡಿಸಿಕೊಳ್ಳೋದಿಲ್ಲ, ಅವನೇ ನನ್ನ ನಿಜವಾದ ದ್ರೋಹಿ ಅಂತ. ಅವನೇ ನನ್ನ ನಿಜವಾದ ದ್ರೋಹಿ ಅಲ್ವಾ? ನಾವು ಕೈ ಮುಗಿತೀವಿ ಹೌದು, ಕೈ ಮುಗಿಯೋದನ್ನೆಲ್ಲ ಕೇಳೋದು. ಉದಾಹರಣೆಗೆ ನೀವು ತಂದೆ ತಾಯಿಗೆ ಕಾಲಿ ಬೀಳ್ತೀರಿ, ನಮಸ್ಕಾರ ಮಾಡ್ತೀರಿ, ಆದ್ರೆ ಅವ್ರಿಗೆ ಹೇಳಿದಂಗೆ ಒಂದು ಮಾಡೋದು. ಆಗ ಅವರಿಗೆ ಖುಷಿ ಆಗ್ತದ, ಬೇಜಾರಾಗ್ತದೆ. ಖಾಲಿ ಬೀಳ್ತೀರಿ, ನಮಸ್ಕಾರ ಮಾಡ್ತೀರಿ, ಎಲ್ಲ ಮಾಡ್ತೀರಿ ಹೌದು, ಆದ್ರೆ ಅವ್ರು ಹೇಳಿದ್ದು ಒಂದೂ ಮಾಡೋದಿಲ್ಲ. ನಿಮಗೆ ಹೇಗ್ ಬೇಕೋ ನಮ್ಗೆ ಹೇಗ್ ಬೇಕೋ ಹಾಗೆ ನಾವು ಮಾಡಿದರೆ ಏನಾಗ್ತದೆ ಅದು? ನಾವು ತಂದೆ ತಾಯಿಗೆ ಪ್ರೀತಿ ಪಾತ್ರರಾಗ್ತೀವ? ಹಾಗೆ ಭಗವಂತನಿಗೆ ಬೇಡ್ತಾ ಇರೋದು ಅವನು ನಮಸ್ಕಾರ ಮಾಡೋದನ್ನಲ್ಲ, ತಾನು ಹೇಳಿದ್ದನ್ನ ಕಂಠಪಾಠ ಮಾಡೋದನ್ನಲ್ಲ, ನಿರಂತರವಾಗಿ ಕೇಳುವುದರಿಂದಲ್ಲ. ಗೀತೆಯ ಗೀತೆಯನ್ನು ಪಾರಣೆ ಮಾಡೋದ್ರಿಂದ ಮೋಕ್ಷ ಸಿಗ್ತದೆ ಅನ್ನೋದಾದ್ರೆ ಆ ಪಾರಾಯಣನ ಕೇಳಿದ್ರು ಸಾಕಂತೆ ಮೋಕ್ಷ ಸಿಗ್ತದಂತೆ. ಹಾಗಾದ್ರೆ ಪಶು ಪಕ್ಷಿ ಪ್ರಾಣಿಗಳು ಕೂಡ ಕೇಳಿಸ್ಕೊಳ್ತಾವಲ್ಲ, ಅವು ಮೋಕ್ಷಕ್ಕೆ ಹೋಗ್ಬೋದಲ್ಲ? ಅಂದ್ರೆ ನಾವು ಭಗವಂತ ಅದನ್ನ ಯಾಕೆ ಹಾಗೆ ಹೇಳಿದ್ದಾರೆ ಅಂದ್ರೆ ಆ ಮೂಲಕವಾದರೂ, ಆ ಕಾರಣದಿಂದಲಾದರೂ ಅದನ್ನ ಓದಿ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳಿ ಅಂತ. ಆದ್ರೆ ಅಳವಡಿಸಿಕೊಳ್ಳುವ ಪ್ರಯತ್ನ ನಾವು ಯಾರೂ ಮಾಡಿಲ್ಲ. ಹಾಗೆ ನಾವು ಇಷ್ಟು ದಿವಸ ಅಳವಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಸ್ವಲ್ಪ ಎಡವಿದ್ದೇವೆ. ಇನ್ನು ಮುಂದೆ ಆ ಕೆಲಸ ಮಾಡುವುದು ಬೇಡ. ಇಷ್ಟು ದಿವಸ ನಮಗೇ ಅರಿವಿಲ್ಲದ ಹಾಗೆ ಸ್ವಲ್ಪ ಅಸತ್ಯದಲ್ಲಿ ಬದುಕ್ತಾ ಇದ್ವಿ, ಸ್ವಲ್ಪ ಅಸತ್ಯದಲ್ಲಿ ಬದುಕ್ತಾ ಇದ್ವಿ. ಆದರೆ ಇಂದಿನಿಂದ ನಾವು ಶಪಥ ಮಾಡೋಣ, ಸತ್ಯದಿಂದ ಬದುಕೋಣ, ಸತ್ಯದಲ್ಲಿ ಬದುಕೋಣ. ಹಾಗಾದ್ರೆ ಯಾವುದು ಅಸತ್ಯ, ಯಾವುದು ಸತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಅದನ್ನ ನಾವು ಈಗ ತಿಳ್ಕೊಳ್ಳೋಣ. ಹಾಗಾಗಿ ಅದನ್ನ ಬರ್ಕೊಳ್ಳಿ. ನೀವು ಕೇಳಿ ಬಿಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಕಡ್ಲೆಕಾಯಿ ಆಗ್ತದೆ. ಸುಮ್ಮನೆ ಏನು ನಮ್ಮ ಸಮಯ ವ್ಯರ್ಥ ಅಲ್ಲ, ಆದ್ರೆ ನಿಮ್ಮ ಸಮಯ ಖಂಡಿತ ವ್ಯರ್ಥ ಆಗ್ತದೆ. ಒಂದು ನೋಟ್ಬುಕ್ ಇರಬೇಕು ನಿಮಗೆ, ದಿನನಿತ್ಯ ಹೇಳಿದ್ದನ್ನು ಅದರಲ್ಲಿ ಬರೆದಿಡಬೇಕು. ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆದ್ರೆ ಅವತ್ತಿನದು ಏನಾದ್ರೂ ಬರೆದಿಡಬೇಕು. ನಿಮ್ಮಲ್ಲಿ ಏನಾದ್ರೂ ಡೌಟ್ ಬಂದ್ರೆ ಅದರಲ್ಲಿ ಬರೆದಿಡಬೇಕು. ಒಂದು ದಿವಸ, ಯಾವತ್ತೋ ಒಂದ್ ದಿವಸ, ತಿಂಗಳನೋ 15 ದಿವಸನೋ ಆದ್ಮೇಲೆ ಒಂದ್ ದಿವಸ ತೆಗೆದು ನೋಡಿ. ಅದನ್ನ ನೋಡಿದಾಗ ನಿಮಗೆ ನೆನಪಿಗೆ ಬರ್ತದೆ. ಇಲ್ಲಾಂದ್ರೆ ಅಷ್ಟು ದಿವಸ ಏನ್ ಕೇಳಿದ್ರಿ, ಏನಿಲ್ಲ ತಲೆಯಲ್ಲಿ. ಹಾಗೆ ಆಗೋದು ಬೇಡ. ನಮ್ಮಲ್ಲಿ ನಾವೀಗ ಧ್ಯಾನ ಯೋಗದಲ್ಲಿದ್ದೇವೆ ಅಲ್ವಾ? ಹಾಗಾದ್ರೆ ನಾವು ಮಾಡ್ತಾ ಇರುವ ಧ್ಯಾನ ಯಾವುದು, ಏನ್ ಧ್ಯಾನ ಮಾಡ್ತಾ ಇದ್ದೇವೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ಧ್ಯಾನ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಅದರಲ್ಲೂ ಬುದ್ಧ ಹೇಳಿದ ಧ್ಯಾನ ಯಾವುದು? ಬುದ್ಧ ಏನು ಹೇಳಿದ್ದಾನೆ? ಧ್ಯಾನ ಮಾಡಿ ಅಂತ ಹೇಳಿದ್ದಾನೆ. ಯಾವ ಧ್ಯಾನ ಮಾಡಿ ಅಂತ ಹೇಳಿದ್ದಾನೆ? ಆನಾಪಾನಸತಿ ಧ್ಯಾನವನ್ನು ಮಾಡಿ ಅಂತ ಹೇಳಿದ್ದಾನೆ ಅಲ್ವಾ? ಪತ್ರಿಜಿಯವರು ಹೇಳಿದ್ದಾರೆ ಏನಂತ ಧ್ಯಾನ, ಏನ್ ಹೇಳಿದ್ದಾರೆ? ಆನಾಪಾನಸತಿ ಧ್ಯಾನವನ್ನು ಮಾಡಿ ಅಂತ ಹೇಳಿದ್ದಾರೆ. ಏನು ಆನಾಪಾನಸತಿ ಧ್ಯಾನ? ಶ್ವಾಸದ ಮೇಲೆ ಗಮನ. ಪತ್ರಿಜಿ ಧ್ಯಾನ ಅಂದ್ರೆ ಏನಂದ್ರು? ಶ್ವಾಸದ ಮೇಲೆ ಗಮನ. ಅಂದ್ರೆ ನಮ್ಮ ಗಮನವನ್ನು ಶ್ವಾಸದ ಮೇಲೆ ಇರಿಸಬೇಕು. ಅಂದ್ರೆ ನಾವು ಶ್ವಾಸದ ಜೊತೆಗೆ ಒಂದಾಗಿ ಇರಬೇಕು. ಅಂದರೆ ನಮ್ಮ ಉಚ್ಛ್ವಾಸ ನಿಶ್ವಾಸಗಳೊಂದಿಗೆ ಒಂದಾಗಿ ಇರುವುದು. ಅದಕ್ಕಾಗಿಯೇ ಪತ್ರಿಜಿಯವರು ಧ್ಯಾನ ಅಂದ್ರೆ ಯಾವುದು? ಶ್ವಾಸದ ಮೇಲೆ ಗಮನ. ಧ್ಯಾನ ಅಂದ್ರೇನು? ಶ್ವಾಸದ ಮೇಲೆ ಗಮನ. ಹಾಗಾಗಿ ನಾವು ಫಸ್ಟು ಪತ್ರಿಜಿಯವರನ್ನ ಅರ್ಥ ಮಾಡ್ಕೊಳ್ಳಬೇಕು. ಯಾಕೆಂದ್ರೆ ನಾವು ಇದರಲ್ಲಿ ಇಷ್ಟು ದಿವಸ ಅಸತ್ಯದಲ್ಲಿ ಇದ್ದೀವಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ನಾವು ಪತ್ರಿಜಿಯವರನ್ನು ನೋಡಿಲ್ಲ, ಅವ್ರ ಜೊತೆಗೆ ಬೆಳೆದಿಲ್ಲ, ಅವ್ರ ಜೊತೆಗೆ ನಾವು ಓಡಾಡಿಲ್ಲ, ಅವರೆಲ್ಲಾ ವಿಚಾರಧಾರೆಗಳನ್ನ ಇನ್ನೂ ನಾವು ಅರ್ಥ ಮಾಡಿಕೊಳ್ಳುವ ಹಂತದಲ್ಲೇ ಇದ್ದೇವೆ ಹೊರತು ಸಂಪೂರ್ಣವಾಗಿ ನಾವೇನು ಅವ್ರ ಜೊತೆಗೆ ಪಳಗಿಲ್ಲ. ಆದರೆ
ಅಸತ್ಯ ಅನ್ನೋದು, ನಾವು ಇಷ್ಟು ದಿವಸ ಅಸತ್ಯದಲ್ಲಿದ್ವಿ ಅನ್ನೋದು ಗೊತ್ತಾದ ಮೇಲೂ, ನಮಗೆ ಸತ್ಯ ಗೊತ್ತಾದ ಮೇಲೂ ಕೂಡ ಮುಲಾಜಿಲ್ಲದೆ ನಾವು ಸತ್ಯವನ್ನ ಆಚರಿಸಬೇಕು. ಹಾಗಾದ್ರೆ ಅದೇ ಯಾವ ಸತ್ಯ? ಯಾವ ಸತ್ಯ ಅಂದ್ರೆ, ನಾವು ಇಷ್ಟು ದಿವಸ ಮಾಡಿದ್ದು ಶ್ವಾಸದ ಮೇಲೆ ಗಮನ ಅಲ್ಲ. ನಾವು ಇಷ್ಟು ದಿವಸ ಮಾಡಿದ್ದು ಶ್ವಾಸದ ಮೇಲೆ ಗಮನ, ಧ್ಯಾನವಲ್ಲ. ಶ್ವಾಸದ ಮೇಲೆ ಗಮನ ಅಲ್ಲದ ಧ್ಯಾನ ಏನಿದೆ, ಅದೆಲ್ಲವೂ ಅಸತ್ಯದ ಧ್ಯಾನ, ಅಸತ್ಯದ ಧ್ಯಾನ. ಹೌದು, ನಾವು ಹೇಳ್ತಾ ಇದ್ದೀವಲ್ವ, ನಾವು ಶ್ವಾಸದ ಮೇಲೆ ಧ್ಯಾನ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ನಿಜವಾಗ್ಲೂ ನಾವು ಅದನ್ನ ಆಚರಣೆ ಮಾಡಿಲ್ಲ. ಮಾಡಿದ್ದೀವ? ಖಂಡಿತ ಮಾಡಿಲ್ಲ. ನಾವು ಧ್ಯಾನ ಮಾಡುವಾಗ ಏನ್ ಮಾಡ್ತೀವಿ? ಮೊದಲು ಎರಡೂ ಕೈಗಳನ್ನ ಜೋಡಿಸ್ಕೊಳ್ತೇವೆ, ಬೆರಳುಗಳನ್ನ ಜೋಡಿಸ್ಕೊಳ್ತೇವೆ ಅಲ್ವಾ? ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕು. ಹಾಗೆ ಕುಳಿತುಕೊಂಡ ತಕ್ಷಣ ಏನಾಗ್ತದೆ? ಅದು ಧ್ಯಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗ್ತದೆ ಅವಾಗ? ಆಲೋಚನೆಗಳು ಬರ್ಲಿಕ್ಕೆ ಶುರುವಾಗ್ತದೆ. ಆಲೋಚನೆಗಳು ಬರ್ತಾ ಇದ್ರೆ ಅದು ಧ್ಯಾನ ಸ್ಥಿತಿ ಅಲ್ಲ. ಹಾಗಾದ್ರೆ ಆಲೋಚನೆಗಳನ್ನ ಕಟ್ ಮಾಡಬೇಕು. ಆಲೋಚನೆಗಳನ್ನ ಕಟ್ ಮಾಡೋದು ಹೇಗೆ? ಶ್ವಾಸದ ಮೇಲೆ ಗಮನ ಇರಿಸಬೇಕು. ಯಾವಾಗ ಶ್ವಾಸದ ಮೇಲೆ ಗಮನ ಇರಿಸಿದ್ವಿ, ಆಲೋಚನೆಗಳು ಹಂತ ಹಂತವಾಗಿ ಕಡಿತವಾಗ್ತಾ ಬರ್ತದೆ. ಆಗ ಧ್ಯಾನ ಸ್ಥಿತಿಗೆ ಹೋಗ್ತೇವೆ. ಹಾಗೆ ಶ್ವಾಸದ ಮೇಲೆ ಯಾರು ಗಮನವನ್ನು ಇಡ್ತಾರೋ ಅವರು ನಿಧಾನವಾಗಿ 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 ಹಂತ ಹಂತವಾಗಿ ಒಂದೊಂದೇ ವಾರ ಅವರ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ. ಒಂದು ಸ್ಥಿತಿಗೆ ಬರ್ತದೆ. ಯಾವ ಸ್ಥಿತಿ? ಆಲೋಚನೆಗಳ ಇಲ್ಲದ ಸ್ಥಿತಿ, ಅಂದರೆ ಆಲೋಚನಾ ರಹಿತ ಸ್ಥಿತಿಗೆ ನಾವು ಸೇರ್ಕೊಳ್ತೇವೆ. ಆ ಸ್ಥಿತಿಯನ್ನೇ ಧ್ಯಾನ ಸ್ಥಿತಿ ಅಂತ ಕರಿತೀವಿ. ನೋಡಿ, ಕೆಲವರು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಕೆಲವರು 2 ವರ್ಷ 3 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಇನ್ನು ಆಲೋಚನಾ ರಹಿತ ಸ್ಥಿತಿಗೆ ಹೋಗಿಲ್ಲ. ಎಷ್ಟೋ ಜನರ ಪ್ರಶ್ನೆ ಇದು. ಇನ್ನು ನಮ್ಮಲ್ಲಿ ಕರೆಕ್ಟ್ ಆಗಿ ನಾವು ಧ್ಯಾನಕ್ಕೆ ಕೂತ್ರೆ ಆಲೋಚನಾ ರಹಿತ ಸ್ಥಿತಿ ನಮಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಾವು ಅಸತ್ಯದಲ್ಲಿದ್ದೇವೆ, ಅದಕ್ಕೆ ಬರ್ತಾ ಇಲ್ಲ. ಯಾವುದರಲ್ಲಿದ್ದೇವೆ ನಾವು? ಅಸತ್ಯ ಮಾರ್ಗದಲ್ಲಿದ್ದೇವೆ. ಮತ್ತೆ ಎಲ್ಲಿಗೆ ಬರಬೇಕು ನಾವು? ಸತ್ಯ ಮಾರ್ಗಕ್ಕೆ ಬರಬೇಕು. ಯಾವುದು ಸತ್ಯ ಮಾರ್ಗ? ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ ಯಾರು ಇಡ್ತಾರೆ ಅವರಿಗೆ ಬಹಳ ದಿವಸ ಬೇಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕೇವಲ 48 ದಿವಸದಲ್ಲಿ, ಕೇವಲ ಶ್ವಾಸದ ಮೇಲೆ ಯಾರು ಗಮನ ಇಡ್ತಾರೆ, ಕೇವಲ 48 ದಿವಸದಲ್ಲಿ ಮಂಡಲದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಚಿತ್ತವೃತ್ತಿ ನಿರೋಧ ಸ್ಥಿತಿಗೆ ಹೋಗ್ತಾರೆ, ಅಂದ್ರೆ ಧ್ಯಾನ ಸ್ಥಿತಿಗೆ ಹೋಗಿ ತರುತ್ತಾರೆ. ಆ ಸ್ಥಿತಿಯಲ್ಲಿ ಶ್ವಾಸವನ್ನ ಗಮನಿಸುವುದು ಕೂಡ ಇರುವುದಿಲ್ಲ. ಯಾರಿಗೆ ಚಿತ್ತವೃತ್ತಿ ನಿರೋಧ ಆಯಿತು ಅವರಿಗೆ ಶ್ವಾಸ ಗಮನಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ ವಾಸ್ತವವಾಗಿ ಅವರಿಗೆ ಆ ಶ್ವಾಸದ ಗಮನವೂ ಕೂಡ ಅವರಿಗೆ ಬರ್ತಾ ಇರುವುದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಪ್ರಕ್ರಿಯೆಯನ್ನೇ ಏನಂತ ಕರಿತೀವಿ? ಧ್ಯಾನ ಅಂತ ಕರಿತೀವಿ. ಇಂತಹ ಸ್ಥಿತಿಯನ್ನ ಕೇವಲ ಶ್ವಾಸದ ಮೇಲೆ ಗಮನದ ಮೂಲಕ ಮಾತ್ರ ನಾವು ಹೊಂದಬಲ್ಲೆ ಹೊರತು ಮತ್ತೆ ಇನ್ನು ಯಾವ ಅನ್ಯ ಮಾರ್ಗದಿಂದಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಪತ್ರಿಜಿ ಅವರು ಏನ್ ಹೇಳಿದ್ದಾರೆ? ಶ್ವಾಸದ ಮೇಲೆ ಗಮನ. ಏನ್ ಗಮನ? ಶ್ವಾಸದ ಮೇಲೆ ಗಮನ. ಹಾಗಾದ್ರೆ ಮತ್ತೆ ನಾವು ಇನ್ನೂ ಆಲೋಚನಾ ರಹಿತ ಸ್ಥಿತಿನ ತರುತ್ತಾ ಇಲ್ಲ? ನಾವು ಕೂತ್ರೆ ಯಾಕೆ ಒಂದೇ ಸಾರಿ ಶುದ್ಧ ಸ್ಥಿತಿಯಲ್ಲಿ ಕೂರ್ತಾ ಇಲ್ಲ? ಆಗ್ತಾ ಇಲ್ಲ ಯಾಕೆ? ನಿನ್ನೆ ಮೊನ್ನೆ ಬಂದವ್ರ ಕತೆ ಬಿಡಿ, ಪಾಪ ಹೋಗ್ಲಿ. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು, ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಇನ್ನೂ ಆಲೋಚನಾ ರಹಿತ ಸ್ಥಿತಿ ತಲುಪಿಲ್ಲ. ಯಾಕೆ ಆ ಸ್ಥಿತಿಯಲ್ಲಿ? ಯಾಕೆ ಅಂದ್ರೆ ಇನ್ನೊಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ, ಆಲೋಚಿಸುವುದು ಯಾವುದರ ಕೆಲಸ? ಮನಸ್ಸಿನ ಕೆಲಸ. ಆದ್ದರಿಂದ ಸ್ಥಿತಿಯಲ್ಲಿ ಆಲೋಚನೆಗಳು ಇರುವುದಿಲ್ಲ. ಯಾವ ಸ್ಥಿತಿಯಲ್ಲಿ? ಧ್ಯಾನ ಸ್ಥಿತಿಯಲ್ಲಿ. ಧ್ಯಾನ ಅಂದ್ರೆ ಯಾವುದು? ಮನಸ್ಸು ಖಾಲಿಯಾದ ಸ್ಥಿತಿ ಧ್ಯಾನ ಸ್ಥಿತಿ. ಹಾಗಾಗಿ ನಾವು ಇಷ್ಟು ದಿವಸ ಮಾಡಿದ್ದೇನೋ ಧ್ಯಾನ ಅಲ್ಲ, ಮತ್ತೆ ಬೇರೆ ಏನೋ, ಧ್ಯಾನದ ಹೆಸರಿನಲ್ಲಿ ಬೇರೆ ಏನೋ ಮಾಡ್ತಾ ಇದ್ವಿ. ಇನ್ನೂ ಒಂದು ವಿಧದಲ್ಲಿ ಹೇಳಬೇಕಾದ್ರೆ, ಯಾರು ಧ್ಯಾನ ಸ್ಥಿತಿಯಲ್ಲಿರ್ತಾರೆ ಮನಸ್ಸು ಸಂಪೂರ್ಣವಾಗಿ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಧ್ಯಾನ ಅಂದ್ರೆ ಏನು? ಮನಸ್ಸು ಕೆಲಸ ಮಾಡದ ಸ್ಥಿತಿಯೇ ಧ್ಯಾನ. ಅದೇ ಸತ್ಯ ಮಾರ್ಗ, ಅದೇ ಸತ್ಯವಾದದ್ದು. ಮನಸ್ಸು ಕೆಲಸ ಮಾಡೋದಿಲ್ಲ. ನಾವು ಕಣ್ಣು ಮುಚ್ಚಿ ಕೈ ಕಟ್ಟಿ ಕಾಲು ಕಟ್ಟಿ ಕೂರ್ತೀವಿ, ಆಗ ದೇಹ ಕೆಲಸ ಮಾಡುವುದಿಲ್ಲ. ಮನುಷ್ಯ ಅಂದ್ರೆ ಯಾರು? ದೇಹ, ಮನಸ್ಸು, ಆತ್ಮ. ದೇಹ, ಮನಸ್ಸು, ಆತ್ಮ ಈ ಮೂರು ಸೇರಿ ಒಬ್ಬ ಮನುಷ್ಯನಾಗಿರ್ತಾನೆ. ಬರ್ಕೊಳ್ಳಿ ಇದನ್ನ. ದೇಹ, ಮನುಷ್ಯ ಅಂದ್ರೆ ಯಾರು? ದೇಹ, ಮನಸ್ಸು, ಆತ್ಮ. ನಾವು ಎಲ್ಲ ಕೈ ಕಟ್ಟಿ ಕಣ್ ಕಟ್ಟಿ ಕಾಲು ಕಟ್ಟಿ ಆರಾಮ್ಸೆ ಕೂತಾಗ ಮನಸ್ಸು, ಯಾವುದು ದೇಹ ಮಾಯವಾಗ್ತದೆ, ದೇಹ ಶೂನ್ಯವಾಯ್ತು. ಆದ್ರೆ ಮನಸ್ಸು ಜಾಗೃತ ಸ್ಥಿತಿಯಲ್ಲಿದೆ. ಆ
ಮನಸ್ಸನ್ನ ಶಾಂತಗೊಳಿಸ್ಬೇಕು, ಮನಸ್ಸನ್ನ ಶೂನ್ಯ ಮಾಡಬೇಕು. ಇಲ್ಲ ಅಂದ್ರೆ ಅದು ಧ್ಯಾನ ಅಲ್ಲ. ಆ ಮನಸ್ಸನ್ನ ಶೂನ್ಯ ಮಾಡುವುದು ಹೇಗೆ? ಶ್ವಾಸದ ಮೇಲೆ ಗಮನ ಇರಿಸಬೇಕು. ಆಗ ಮನಸ್ಸು ಶಾಂತವಾದ ಸ್ಥಿತಿ ಶಾಂತವಾದ ಸ್ಥಿತಿಗೆ ಬರ್ತದೆ. ಯಾವಾಗ ನಾವು ಶ್ವಾಸದ ಮೇಲೆ ಗಮನ ಇಟ್ಟಾಗ ಮನಸ್ಸು ಮಾಯವಾಗ್ತದೆ. ಕೆಲವು ದಿನಗಳ ನಂತರ 48 ದಿನದಲ್ಲಿ ಏನಾಗ್ತದೆ? ಮನಸ್ಸು ಕೂಡ ಮಾಯವಾಗ್ತದೆ. ಆಗ ಉಳಿದದ್ದು ಯಾವುದು? ಆತ್ಮ. ಕೇವಲ ಆತ್ಮ ಮಾತ್ರ ಉಳಿದಿರ್ತದೆ. ಯಾರು ಆತ್ಮದೊಂದಿಗೆ ಸಮಯವನ್ನು ಕಳೀತಾನೆ ಅವನು ಧ್ಯಾನದಲ್ಲಿದ್ದಾನೆ ಅಂತ ಅರ್ಥ. ನಾವು ಇಷ್ಟು ದಿವಸ ಆತ್ಮದಲ್ಲಿ ಸಮಯ ಕಳೀತಾ ಇಲ್ಲ, ನಮ್ಮ ಮನಸ್ಸಿನ ಜೊತೆಗೆ ನಾವು ಸಮಯ ಕಳೀತಾ ಇದ್ದೇವೆ. ಯಾಕೆ ಸಮಯ ಕಳೀತಾ ಇದ್ದೇವೆ? ನಾವು ಸತ್ಯ ಮಾರ್ಗದಲ್ಲಿಲ್ಲ, ಅಸತ್ಯ ಮಾರ್ಗದಲ್ಲಿದ್ದೇವೆ. ಇಲ್ಲಿ ನಾವು ಗಮನಿಸಿದರೆ ಏನು, ಧ್ಯಾನ ಸ್ಥಿತಿಯಲ್ಲಿ ಮನಸ್ಸು ಸಂಪೂರ್ಣವಾಗಿ ಕೆಲಸವನ್ನು ಮಾಡಬಾರದು. ಆದ್ದರಿಂದ ಮನಸ್ಸು ಸ್ವಲ್ಪ ಕೆಲಸ ಮಾಡ್ತಾ ಇದ್ರೂ ಕೂಡ, ಸ್ವಲ್ಪ ಸ್ವಲ್ಪ ಕಿಂಚಿತ್ತು ಕೆಲಸ ಮಾಡ್ತಾ ಇದ್ರೂ ಕೂಡ ಅದು ಧ್ಯಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಅಲ್ಲ ಅದು. ಇದನ್ನ ಆಧರಿಸಿ ಮನಸ್ಸಿನಿಂದ ಏನು ಮಾಡಿದರೂ ಅದು ಧ್ಯಾನ ಅಲ್ಲ. ಹಾಗಾದ್ರೆ ನಾವು ಮನಸ್ಸಿಂದ ಏನ್ ಮಾಡ್ತಾ ಇದ್ವಿ ಇಷ್ಟು ದಿವಸ? ನಾವು ಗೈಡೆಡ್ ಮಾಡ್ತಾ ಇದ್ವಿ, ಮ್ಯೂಸಿಕ್ ಕೇಳ್ತಾ ಧ್ಯಾನ ಮಾಡ್ತಾ ಇದ್ವಿ, ಗೈಡಿಂಗ್ ಅನ್ನ ಕೇಳ್ತಾ ಧ್ಯಾನ ಮಾಡ್ತಾ ಇದ್ವಿ. ಅಂದ್ರೆ ಮನಸ್ಸು ನಿರಂತರವಾಗಿ ಕೆಲಸ ಮಾಡ್ತಾನೆ ಇತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಮನಸ್ಸು ನಿರಂತರವಾಗಿ ಕೆಲಸದಲ್ಲಿತ್ತು. ಆ ಮನಸ್ಸು ಯಾವತ್ತೂ ಶೂನ್ಯಕ್ಕೆ ಹೋಗಲೇ ಇಲ್ಲ. ಯಾಕೆ ಶೂನ್ಯಕ್ಕೆ ಹೋಗಲಿಲ್ಲ? ನಮ್ಮ ಮನಸ್ಸು ನಮ್ಮ ಗಮನ ಶ್ವಾಸದ ಮೇಲೆ ಇರಲಿಲ್ಲ. ಅದೆಲ್ಲ ಯಾವುದ್ರ ಮೇಲಿತ್ತು? ಹೊರಗಡೆ ಗೈಡಿಂಗ್ ಮೇಲಿತ್ತು, ಮೊಬೈಲಲ್ಲಿ ಬರೋ ಸೌಂಡಿನ ಮೇಲಿತ್ತು, ನಮ್ಮ ಶ್ವಾಸದ ಮೇಲೆ ಇರಲಿಲ್ಲ. ಅಂದ್ರೆ ನಾವು ಇಷ್ಟು ದಿವಸ ಏನ್ ಮಾಡಿದ್ವಿ? ಅಸತ್ಯವನ್ನ ಆಚರಿಸಿದ್ವಿ. ಸತ್ಯದ ಹೆಸರು ಹೇಳ್ಕೊಂಡು ಅಸತ್ಯದ ಮಾರ್ಗದಲ್ಲಿದ್ವಿ. ಹಾಗಾದ್ರೆ ಈಗ ನಾವು ಸತ್ಯ ಗೊತ್ತಾಗಿದೆ ಅಲ್ವಾ? ಆ ಈಗ ನಾವು ಏನ್ ಮಾಡ್ಬೇಕು? ಅಸತ್ಯವನ್ನ ಬಿಟ್ಟು ಸತ್ಯವನ್ನ ಆಚರಿಸಬೇಕು. ಆಗ ನಮ್ಮಲ್ಲಿ ಪರಿವರ್ತನೆ, ಮಹಾಪರ್ವ ಶುರುವಾಗ್ತದೆ. ಎರಡು ಕಣ್ಣುಗಳನ್ನ ಮುಚ್ಚಿ ಕುಳಿತುಕೊಂಡವರು ಏನ್ ಮಾಡ್ತಾರೆ? ಕೇಳಿಸ್ಕೊಳ್ತಾ ಇರ್ತಾರೆ. ಏನ್ ಕೇಳಿಸ್ಕೊಳ್ತಾ ಇರ್ತಾರೆ? ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಏನ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಮನಸ್ಸು ನಿರಂತರವಾಗಿ ಕೇಳಿಸ್ಕೊಳ್ತಾನೆ ಇದೆ, ಕೇಳಿಸ್ಕೊಳ್ತಾನೆ ಇದೆ, ಕೇಳಿಸ್ತಾನೇ ಇದೆ. ಅದು ಯಾವತ್ತೂ ಚಿತ್ತವೃತ್ತಿ ನಿರೋಧ ಆಗ್ಲೇ ಇಲ್ಲ, ಆತ್ಮವನ್ನ ಹೋಗಿ ಸೇರ್ಲೇ ಇಲ್ಲ. ಹಾಗಂತ ಹೇಳಿ ಇಷ್ಟು ದಿವಸ ಮಾಡಿದ್ರಲ್ಲಿ ಶಕ್ತಿ ಬರಲಿಲ್ಲ ಅಂತ ನೀವು ಹೇಳ್ಬಿಡಿ. ಶಕ್ತಿ ಬಂದಿದೆ. ಆದ್ರೆ ಬರಬೇಕಾದಷ್ಟು ಇಷ್ಟು ದಿವಸ ಮಾಡಿ ಏನ್ ತಲುಪಬೇಕಿತ್ತು, ಏನ್ ಸಂಪಾದನೆ ಮಾಡ್ಬೇಕಿತ್ತು, ಅದು ಯಾವುದನ್ನು ತಲುಪಲಿಲ್ಲ, ಸಂಪಾದನೆ ಮಾಡ್ಲಿಲ್ಲ ಅಲ್ವಾ? ನಮ್ಮ ದೊಡ್ಡ ಪ್ರಶ್ನೆ, ಇಷ್ಟು ದಿವಸ ನಾವು ಧ್ಯಾನ ಮಾಡಿದ್ರು ಯಾಕೆ ನಾವು ಇನ್ನೂ ಆ ಸ್ಥಿತಿ ತಲುಪಿಲ್ಲ ಅನ್ನೋಕೆ ಎಷ್ಟೋ ಜನರ ಪ್ರಶ್ನೆ. ಯಾಕೆ ತಲುಪಿಲ್ಲ? ಇಷ್ಟು ದಿವಸ ನಾವು ಆಚರಿಸ್ತಾ ಇದ್ದುದು ಅಸತ್ಯ ಮಾರ್ಗದಲ್ಲಿ. ಪತ್ರಿಜಿಯವರು ಅಸತ್ಯವನ್ನ ಹೇಳಿಲ್ಲ, ಸತ್ಯವನ್ನ ಹೇಳಿದ್ದಾರೆ. ಯಾವುದು? ಶ್ವಾಸದ ಮೇಲೆ ಗಮನ. ನಾವು ಮಾಡ್ತದ್ದು ಯಾವುದು? ಮ್ಯೂಸಿಕ್ ಮೇಲೆ ಗಮನ. ನಾವು ಮಾಡಿದ್ದು ಯಾವುದು? ಗೈಡೆಡ್ ಮೇಲೆ ಗಮನ. ಗೈಡೆಡ್ ಮೇಲೆ ಗಮನ ಮಾಡಿ ಅಂತ ಪತ್ರಿಜಿಯವರು ಹೇಳಲಿಲ್ಲ. ಬುದ್ಧ ಗೈಡೆಡ್ ಮೇಲೆ ಧ್ಯಾನ ಮಾಡಿದ್ನ? ಹೇಳಿದ್ನ ಎಲ್ಲಾದ್ರೂ ಗೈಡೆಡ್ ಮೇಲೆ ಧ್ಯಾನ ಮಾಡಿ ಅಂತ? ಇಲ್ಲ. ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ ಮಾಡಿ. ಶ್ವಾಸದ ಮೇಲೆ ಗಮನವೂ ಕೂಡ ಶಾಶ್ವತವಲ್ಲ. ಶ್ವಾಸದ ಮೇಲೆ ಗಮನ ಎಲ್ಲಿಯವರೆಗೆ? ಮನಸ್ಸು ಮಾಯ ಆಗುವವರೆಗೆ. ಶ್ವಾಸದ ಮೇಲೆ ಗಮನ ಎಲ್ಲಿಯವರೆಗೆ? ಮನಸ್ಸು ಮಾಯ ಆಗುವವರೆಗೆ. ಯಾವಾಗ ಮನಸ್ಸು ಮಾಯವಾಯಿತು, ಕೇವಲ ನಮ್ಮ ಗಮನ ನಮ್ಮ ಆತ್ಮದ ಮೇಲೆ. ಆತ್ಮ ಆತ್ಮ ಅಂದ್ರೆ ಯಾಕೆ? ಆತ್ಮ ಅಂದ್ರೆ ಸತ್ಯ. ಆತ್ಮ ಅಂದ್ರೆ ಅದೇ ಪರಮಾತ್ಮ. ಅಹಂ ಬ್ರಹ್ಮಾಸ್ಮಿ. ಯಾರು ನಿರಂತರವಾಗಿ ಆತ್ಮದೊಟ್ಟಿಗೆ ಇರ್ತಾನೆ, ಆತ್ಮ 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 ಆತ್ಮ, ಅವನು ಆತ್ಮ 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 ಆತ್ಮದಲ್ಲಿ ಇರ್ತಾ ಅವನು ಪರಮಾತ್ಮನಾಗ್ತಾನೆ. ಅತೀ ಶೀಘ್ರದಲ್ಲಿ, ಸಾವಿರಾರು, ನೂರಾರು, 10,000 ವರ್ಷಗಳ ಕಾಲ ಅಲ್ಲ, ಅತೀ ಶೀಘ್ರದಲ್ಲಿ. ಯಾರು ಸತ್ಯ ಮಾರ್ಗದಲ್ಲಿ ಯಾರಿರ್ತಾರೆ ಅವರು. ಹಾಗಾಗಿ ಪತ್ರಿಜಿಯವರು ಏನ್ ಹೇಳಿದ್ದಾರೆ? ನಾಮ ಬೇಡ, ಯಾವ ಧ್ಯಾನದಲ್ಲಿ ಯಾವ ನಾಮಸ್ಮರಣೆ ಬೇಡ, ಯಾವ ಮಂತ್ರವೂ ಬೇಡ, ಯಾವ ರೂಪ ಬೇಡ, ಯಾವ ಜಪ ಬೇಡ, ಯಾವ ಗೈಡಿಂಗು ಬೇಡ, ಯಾವ ಮ್ಯೂಸಿಕ್ಕು ಬೇಡ. ಮತ್ತೆ ಶ್ವಾಸದ ಮೇಲೆ ಗಮನ ಬೇಕು. ಶ್ವಾಸದ ಮೇಲೆ ಗಮನ. ಕುತುಕೊಳ್ಳಿ. ಶ್ವಾಸದ ಮೇಲೆ ಗಮನ ಮಾಡಿ, ಶ್ವಾಸದ ಮೇಲೆ ಗಮನ ಮಾಡಿ, ಶ್ವಾಸದ ಮೇಲೆ ಗಮನ ಮಾಡಿ. ಹಾಗಾಗಿ ಯಾವಾಗ ನಿಜವಾದ ಧ್ಯಾನ ಸ್ಥಿತಿ ಶುರುವಾಗ್ತದೆ? ಮನಸ್ಸು ಮುಚ್ಚಿದರೆ ನಮಗೆ ಧ್ಯಾನ ಸ್ಥಿತಿ ಶುರುವಾಗ್ತದೆ. ಹಾಗಾದ್ರೆ ಮನಸ್ಸು ಮುಚ್ಚೋದು ಹೇಗೆ?
ಶ್ವಾಸದ ಮೇಲೆ ಗಮನ. ಕಣ್ಣುಗಳನ್ನು ಮುಚ್ಚಿಕೊಂಡು ಮಾಡುವ ಸಾಧನೆಗಳೆಲ್ಲವೂ ಧ್ಯಾನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸನ್ನು ಮುಚ್ಚಿದ್ರೇನೆ ಧ್ಯಾನ. ತಿಳಿದು ಅಂದ್ರೆ ಧ್ಯಾನ ಅಂದ್ರೆ ಮನಸ್ಸು ಮುಚ್ಚಬೇಕು. ಮನಸ್ಸು ಕೆಲಸ ಮಾಡದ ಸ್ಥಿತಿಯನ್ನು ಸೇರಬೇಕು, ಆಗಲೇ ಅದು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದೇ ರೀತಿ ಗೈಡಿಂಗ್ ಮಾಡುವವರೆಲ್ಲರೂ ಧ್ಯಾನ ಮಾಡ್ತಾ ಇರುವಂತೆ ಅಲ್ಲ. ಯಾರೆಲ್ಲ ಗೈಡಿಂಗ್ ಮಾಡ್ತಾ ಇದ್ದಾರೆ ಅವರೆಲ್ಲ ಧ್ಯಾನ ಮಾಡ್ತಾ ಇಲ್ಲ. ಅವತ್ ನೀವು ಇಷ್ಟು ದಿವಸ ಮಾಡಿದ್ರಲ್ವಾ, ಹೌದು ನಾನು ಆ ಸತ್ಯದಲ್ಲಿದ್ದೆ, ನಾನು ಒಪ್ಕೊಳ್ತಾ ಇದ್ದೀನಲ್ಲ, ನಾನು ಶಕ್ತಿ ಸಂಪಾದನೆ ಮಾಡಿದ್ದೀನಿ ಇಲ್ಲ ಅಂತಲ್ಲ. ಆದ್ರೆ ಎಲ್ಲರೂ ಸಂಪಾದನೆ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಆದ್ರೆ ಎಷ್ಟು ಮಾಡಬೇಕಾಗಿತ್ತು, ಏನು ಹೊಂದಬೇಕಾಗಿತ್ತು ಅದನ್ನ ಈಗ ಹೊಂದಬಹುದಿತ್ತು ನಾವು ಸತ್ಯದಲ್ಲಿ ಇದ್ದಿದ್ರೆ. ಆದ್ರೆ ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ನನಗೆ ಎಲ್ಲಾ ಕಡೆಯಿಂದಲೂ ಮಾಸ್ಟರ್ಸು ಹೊಡೆದು 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 ಹೇಳಿ 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 ಇವತ್ತು ಸತ್ಯವನ್ನು ಕಕ್ಕಿಸ್ತಾ ಇದ್ದಾರೆ. ಯಾಕೆ? ಇಷ್ಟು ದಿವಸ ನಾನು ಮಾಯೆಯಲ್ಲಿದ್ದೆ, ಮಾಯೆ ಆವರಿಸಿತ್ತು ನನಗೆ. ಈಗ ನಾನು ಸತ್ಯವನ್ನು ಆಶ್ರಯಿಸಿದ್ದೇನೆ. ಇನ್ನು ಮುಂದೆ ನನ್ನ ಬಾಯಲ್ಲಿ ಬರುವುದಿಲ್ಲ, ಸತ್ಯವೇ ಆಗಿರ್ತದೆ. ಹಾಗಾದ್ರೆ ನಾವು ಯಾವುದನ್ನ ಮಾಡಬೇಕು? ಶ್ವಾಸದ ಮೇಲೆ ಗಮನ. ಗೈಡಿಂಗ್ ಮೇಲೆ ಧ್ಯಾನ ಅಲ್ಲ, ಗಮನ ಅಲ್ಲ. ಮ್ಯೂಸಿಕ್ ಮೇಲೆ ಧ್ಯಾನ ಗಮನ ಅಲ್ಲ. ಕಾರಣ ಏನಾಗ್ತದೆ ಗೈಡಿಂಗ್ ಮೇಲೆ ಗಮನ ಮಾಡಿದ್ರೆ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಮನಸ್ಸು ಯಾವತ್ತು ನೀವು ಜೀವನ ಪರ್ಯಂತ ಧ್ಯಾನ ಮಾಡಿದ್ರು ಗೈಡಿಂಗ್ ಮೇಲೆ, ಜೀವನ ಪರ್ಯಂತ ಮ್ಯೂಸಿಕ್ ಮೇಲೆ ಧ್ಯಾನ ಮಾಡಿದ್ರು, ಮನಸ್ಸು ಯಾವತ್ತೂ ಚಿತ್ತಾವೃತ್ತಿ ನಿರೋಧ ಆಗುವುದೇ ಇಲ್ಲ. ಯಾಕೆಂದ್ರೆ ಅದು ಕೆಲಸ ಮಾಡ್ತಾನೆ ಇದೆ. ಒಂದು ಕ್ಷಣವೂ ಅದನ್ನು ನಿಲ್ಲಿಸಲೇ ಇಲ್ಲ. ಅದು ಚಿತ್ತಾವೃತ್ತಿ ನಿರೋಧ ಆಗುವುದು ಹೇಗೆ? ಚಿತ್ತಾವೃತ್ತಿ ನಿರೋಧ ಆಗದ ಹೊರತು ನಾವು ಆತ್ಮವನ್ನು ಹೋಗಿ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಗೈಡಿಂಗ್ ಎಂಬುದು ಅದು ಮಂತ್ರ ಜಪ ಇದ್ದ ಹಾಗೆ, ಅದು ಧ್ಯಾನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಕೂಡ ಇಷ್ಟು ದಿವಸ ತಪ್ಪನ್ನೇ ಮಾಡಿದ್ದೇನೆ, ತಪ್ಪನ್ನೇ ಆಶ್ರಯಿಸಿದ್ದೇನೆ. ಹಾಗಂತ ನನಗೂ ಯಾಕೆಂದ್ರೆ ಅದೇನು ಮಾಡಂಗಿಲ್ಲ. ಕೆಲವೊಮ್ಮೆ ಸತ್ಯವನ್ನು ತಿಳ್ಕೊಳ್ಬೇಕಂದ್ರೆ ಅಸತ್ಯದ ರುಚಿ ಆಗಿರಬೇಕು. ಹಾಗಾಗಿ ಧ್ಯಾನದಲ್ಲಿ ಹೊಂದುವುದು ಶಕ್ತಿಯನ್ನ. ಹಾಗಾಗಿ ಅದು ಜಪದಿಂದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪತ್ರಿಜಿ ಅವರು ಏನ್ ಹೇಳಿದ್ದಾರೆ? ನಾಮ ಬೇಡ, ಮಂತ್ರ ಬೇಡ, ಯಾವ ರೂಪ ಬೇಡ, ಯಾವುದರ ಮೇಲೆ ಗಮನ ಬೇಡ. ಅಂದ್ರೆ ಮಾತುಗಳ ಮೇಲೆ ಗಮನ ಬೇಡ. ಮಾತಿನ ಜಪ ಮಾಡುವುದು ಕೂಡ ಅದೇ ಗೈಡಿಂಗ್ ಮೆಡಿಟೇಷನ್. ಧ್ಯಾನ ಮಾಡ್ತಾ ಇದ್ದೇವೆ, ಮತ್ತೆ ಯಾಕೆ ಗೈಡಿಂಗ್ ಮೆಡಿಟೇಷನ್ ಮಾಡ್ತಾ ಇದ್ದಾರೆ? ಯಾಕೆ? ಪ್ರಚಾರಕ್ಕಾಗಿ. ಯಾರ ಪ್ರಚಾರಕ್ಕಾಗಿ? ವೈಯಕ್ತಿಕ ಪ್ರಚಾರಕ್ಕಾಗಿ. ಅಸತ್ಯವನ್ನ ಆಶ್ರಯಿಸಿದ್ದಾರೆ. ವೈಯಕ್ತಿಕ ಪ್ರಚಾರಕ್ಕಾಗಿ, ಕೇವಲ ವೈಯಕ್ತಿಕ ಪ್ರಚಾರಕ್ಕಾಗಿ, ಬೇರೇನ್ಯಾವುದಿಲ್ಲ. ಏನಾಗ್ತದೆ ವೈಯಕ್ತಿಕ ಪ್ರಚಾರ? ಜನ ಬೇಕು ಅವರಿಗೆ, ಆಸೆ ಬುರುಕರು ಬೇಕು. ಆಸೆ ಬುರುಕತನ ಯಾರಲ್ಲಿ ಇರ್ತದೆ ಅವ್ರು ಹುಡುಕ್ತಾರೆ. ಅಲ್ಲಿ ಧ್ಯಾನ ಚೆನ್ನಾಗಿದೆಯಾ, ಇಲ್ಲಿ ಧ್ಯಾನ ಚೆನ್ನಾಗಿದೆಯಾ, ಯಾರು ಧ್ಯಾನ ಗೈಡ್ ಚೆನ್ನಾಗಿ ಮಾಡ್ತಾರೆ, ಅವ್ರ ಧ್ಯಾನ ಚೆನ್ನಾಗಿರ್ತದೆ. ಧ್ಯಾನದಲ್ಲಿ ಅವ್ರ ಧ್ಯಾನ ಇವ್ರ ಧ್ಯಾನ ನೂರಾರು ಧ್ಯಾನ ಇಲ್ಲ. ಧ್ಯಾನ ಇರುತ್ತೆ ಒಂದೇ ಧ್ಯಾನ, ಶ್ವಾಸದ ಮೇಲೆ ಗಮನ. ಬುದ್ಧ ಹೇಳಿದ್ದು ನೂರಾರು ಧ್ಯಾನವನ್ನಿಲ್ಲ, ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ ಇಡದ ಹೊರತು ನೀವು 1000 ತರಗತಿಗಳಿಗೆ, 1000 ಮಾಸ್ಟರ್ಸ್ ಕ್ಲಾಸಿಗೆ ಹೋದ್ರೂ ಆತ್ಮವನ್ನ ಯಾವತ್ತೂ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮನಸ್ಸಿನಲ್ಲೇ ಇರ್ತೇವೆ. ಹಾಗಾಗಿ ನಾವು ಇಷ್ಟು ದಿವಸ ಮಾಡಿದೆಲ್ಲವೂ ವ್ಯರ್ಥ ಅಂತ ತಿಳ್ಕೊಳ್ಬಾರ್ದು. ಆದ್ರೆ ಈಗ ನಮಗೆ ಸತ್ಯದ ಅರಿವಾಗಿದೆ, ನಮ್ಮ ಜೀವನವನ್ನು ನಷ್ಟ ಮಾಡಿಕೊಳ್ಳಬಾರದು. ನಾವು ಕಷ್ಟಪಟ್ಟು ಧ್ಯಾನ ಮಾಡಿದಾಗ ಫಲಿತಾಂಶ ಬರಲೇಬೇಕು. ಫಲಿತಾಂಶ ಬಾರದ ಸಾಧನೆಗಳು ಯಾವತ್ತೂ ಪ್ರಯೋಜನಕ್ಕೆ ಸಾಧ್ಯವಿಲ್ಲ. ಪತಂಜಲಿ ಮಹರ್ಷಿ ಏನ್ ಹೇಳಿದ್ದಾರೆ? ನಿರ್ವಿಷಯ ಮನಃ ಧ್ಯಾನ. ನಿರ್ವಿಷಯ ಮಾಡಬೇಕು, ಮನಸ್ಸನ್ನ ನಿರ್ವಿಷಯ ಮಾಡಬೇಕು. ಧ್ಯಾನದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಏನು? ನಿರ್ವಿಷಯ ಮನಃ ಧ್ಯಾನ ಅಂದರೆ ಮನಸ್ಸಿನಲ್ಲಿ ಯಾವುದೇ ವಿಷಯಗಳು ಇಲ್ಲದಂತೆ ಮಾಡಿಕೊಳ್ಳಬೇಕು. ಹಾಗಾದ್ರೆ ಮನಸ್ಸಿನಲ್ಲಿ ಏನಿರ್ತದೆ ಅಂದ್ರೆ ಆಲೋಚನೆಗಳಿರ್ತದೆ. ಅಂದ್ರೆ ಆಲೋಚನೆಗಳನ್ನು ಇಲ್ಲದಂತೆ ಮಾಡಿಕೊಳ್ಳುವುದೇ ಧ್ಯಾನ. ಅದೇ ಪತಂಜಲಿ ಮಹರ್ಷಿಗಳು ಹೇಳಿದಂತದ್ದು. ಸಹಜವಾಗಿ ಮನಸ್ಸಿನ ಕೆಲಸ, ಏಕೆಂದ್ರೆ ಅದು ಯೋಚನೆ ಮಾಡ್ತಾ ಇರ್ತದೆ, ಆಲೋಚಿಸುವುದೇ ಅದು ಕೆಲಸ. ಹಾಗಾಗಿ ಯಾರಾದರೂ ಆಲೋಚಿಸ್ತಾ ಇದ್ದಾರೆ, ಅವರ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಮನಸ್ಸಿನಲ್ಲಿ ಆಲೋಚನೆಗಳು ಇಲ್ಲದೆ ಹೋದರೆ ಅವರ ಮನಸ್ಸು ಕೆಲಸ ಮಾಡದ ಸ್ಥಿತಿಗೆ ಹೋಗಿದೆ ಅಂತ ಅರ್ಥ. ಹೇಗೆ ಅದನ್ನ
ಅದನ್ನ ನಿಗ್ರಹ ಮಾಡೋದು ಹೇಗೆ? ಶ್ವಾಸದ ಮೇಲೆ ಗಮನ. ಆದ್ದರಿಂದ ಗೈಡಿಂಗ್ ನಲ್ಲಿ ಮನಸ್ಸು ಕೆಲಸ ಮಾಡುತ್ತದೆ, ಕೆಲಸ ಮಾಡ್ತಾ ಇರ್ತದೆ. ಅದು ಯಾವತ್ತೂ ಚಿತ್ತವೃತ್ತಿ ನಿರೋಧ ಆಗುವುದೇ ಇಲ್ಲ. ಧ್ಯಾನ ಅಂದ್ರೆ ಏನು? ಏನು ಮಾಡದೇ ಇರೋದೇ ಧ್ಯಾನ. ಏನು ಮಾಡಬಾರದು, ಎಲ್ಲ ಶೂನ್ಯ ಇರಬೇಕು, ಅದೇ ಧ್ಯಾನ. ಏನು ಮಾಡೋ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಅವನು ಕರ್ಮ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕಾಯ ವಾಚ ಮನಸ, ಕಾಯ ವಾಚ ಮನಸ. ಕಾಯ ದೇಹ ಸುಮ್ಮನೆ ಇದೆ, ಆದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಇನ್ನೇನೋ ಗೊಣಗ್ತಾ ಇದ್ದಾನ ಬಾಯಲ್ಲಿ ವಾಚ, ಅವನು ಕೆಲಸ ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇಲ್ಲ. ಧ್ಯಾನ ಅಂದ್ರೆ ಏನು? ಸುಮ್ಮನೆ ಇರೋದು. ಕಾಯ ವಾಚ ಮನಸ ಮೂರು ಕೂಡ ಸುಮ್ಮನೆ ಇರೋದು, ಅದೇ ಧ್ಯಾನ. ಬಾಹ್ಯ ಇಂದ್ರಿಯಗಳು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲವೂ ಸ್ತಬ್ಧವಾಗಿರ್ಬೇಕು, ಅದು ಧ್ಯಾನ. ಆ ಆ ಧ್ಯಾನ ಜೊತೆಗೆ ಆ ಆ, ಏನು 10 ಕರ್ಮೇಂದ್ರಿಯ ಏನು ಇಂದ್ರಿಯಗಳ ಜೊತೆಗೆ ಜ್ಞಾನೇಂದ್ರಿಯ ಇಂದ್ರಿಯ ಕರ್ಮೇಂದ್ರಿಯಗಳ ಜೊತೆಗೆ ಲಾಸ್ಟಿಗೆ ಒಂದಿದೆ, ಇನ್ನೊಂದು ಯಾವುದು? ಅದೇ ಮನಸ್ಸು. ಈ 10 ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮನಸ್ಸು ಸೇರಿ 11 ಇವು ಯಾವಾಗ ಶೂನ್ಯ ಸ್ಥಿತಿಯಲ್ಲಿ ಇರ್ತದೆ, ಕೆಲಸ ಮಾಡದ ಸ್ಥಿತಿಯಲ್ಲಿ ಇರ್ತದೆ, ಅದು ಧ್ಯಾನ ಸ್ಥಿತಿ. ಹಾಗಾಗಿ ಧ್ಯಾನ ಅಂದ್ರೇನು? ನಿರ್ಗುಣ ಆರಾಧನೆ. ಯಾವುದೋ ಗುಣದ ಆರಾಧನೆ ಅಲ್ಲ, ಸಗುಣದ ಆರಾಧನೆ ಅಲ್ಲ. ಏನು ಮಾಡುವುದ ಏನು ಏನೋ ಮಾಡೋದನ್ನು ಸಗುಣದ ಆರಾಧನೆ ಅಂತ ಕರಿತೇವೆ. ಏನು ಮಾಡದೇ ಇರುವುದೇ ನಿರ್ಗುಣ ಆರಾಧನೆ. ಯಾಕೆಂದ್ರೆ ಗುಣ ಎಂಬುದು ಮನಸ್ಸಿಗೆ ಸಂಬಂಧಿಸಿದ್ದು, ಆದ್ದರಿಂದ ಮನಸ್ಸಿನಿಂದ ದೈವಕ್ಕೆ ಸಂಬಂಧಿಸಿದವುಗಳನ್ನು ಮಾಡಿದರೂ ಕೂಡ ಅದು ಸಗುಣ ಆರಾಧನೆ ಆಗ್ತದೆ, ನಿರ್ಗುಣ ಆರಾಧನೆ ಆಗುವುದಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ಯೋಸ್ತೋ ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಜುನ, ವೇದಗಳು ತ್ರಿಗುಣಾತ್ಮಕವಾದಂತಹ ಸಂಸಾರದ ವಿಷಯಗಳನ್ನ ತಿಳಿಸ್ತಾ ಇದ್ದಾವೆ. ನೀನು ತ್ರಿಗುಣಗಳನ್ನ ಜಯಿಸಿದವನಾಗು. ರಾಜಸ ತಾಮಸ ಸಾತ್ವಿಕ ಗುಣಗಳನ್ನ ಜಯಿಸಿದವನಾಗು, ದ್ವಂದ್ವಗಳು ಇಲ್ಲದವನಾಗು, ನಿರಂತರ ಶುದ್ಧ ಸತ್ಯವನ್ನ ಆಶ್ರಯಿಸು, ಯೋಗಕ್ಷೇಮಗಳ ಮೇಲೆ ದೃಷ್ಟಿ ಇಲ್ಲದವನ ಆಗು. ಯಾರು ಯೋಗಕ್ಷೇಮಗಳ ಮೇಲೆ ದೃಷ್ಟಿ ಇಲ್ಲದವನಾಗ್ತಾನೆ ಅವನು ಆತ್ಮಜ್ಞಾನಿ ಆಗ್ತಾನೆ. ನಾವಿಷ್ಟು ದಿವಸ ಯಾವುದರ ಮೇಲೆ ಗಮನ ಇಟ್ಟಿದ್ವಿ? ಯೋಗಕ್ಷೇಮದ ಮೇಲೆ ಗಮನ ಇಟ್ಟಿದ್ವಿ. ಅದಕ್ಕೆ ನಾವು ಇನ್ನೂ ಉದ್ಧಾರ ಆಗಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಸತ್ಯವನ್ನ ಆಶ್ರಯಿಸಬೇಕು. ಯಾವುದು ಸತ್ಯ? ಕೃಷ್ಣ ಹೇಳ್ತಾ ಇದ್ದಾನೆ, ತ್ರಿಗುಣಗಳನ್ನ ಜಯಿಸಬೇಕು ನೀನು, ದ್ವಂದ್ವಗಳನ್ನ ಜಯಿಸು, ನಿರಂತರ ಶುದ್ಧ ಸತ್ಯವನ್ನ ಆಶ್ರಯಿಸು, ನಿರಂತರ ಶುದ್ಧ ಸತ್ಯವನ್ನ ಆಶ್ರಯಿಸು. ಯೋಗಕ್ಷೇಮಗಳ ಮೇಲೆ ದೃಷ್ಟಿ ಇಟ್ಟವನು ಏನಾಗ್ತಾನೆ? ಆತ್ಮಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತ್ರಿಗುಣಗಳು ಅಂದ್ರೆ ಯಾವುದು? ತಮೋಗುಣ, ರಜೋಗುಣ, ಸತ್ವಗುಣ, ಈ ಮೂರುಗಳನ್ನು ದಾಟಿ ನಿರ್ಗುಣದೊಳಗೆ ಹೋಗಬೇಕು, ಗುಣಾತೀತನಾಗಬೇಕು. ಅದನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ಯಾರು ಗುಣಾತೀತನಾದವನು, ನಿರ್ಗುಣನಾದವನು? ಶ್ರೀರಾಮಚಂದ್ರ. ತಾಮಸ ಗುಣ ಯಾರಲ್ಲಿ ಜಾಗೃತವಾಗಿರ್ತದೆ ಅವನು ಯಾರು? ಅವನೇ ಕುಂಭಕರ್ಣ. ತಾಮಸ ಗುಣ ಬರೀ ಉಣ್ಣೋದು ತಿನ್ನೋದು ಮಲಗೋದು, ಉಣ್ಣೋದು ತಿನ್ನೋದು ಮಲಗೋದು, ಅದರಲ್ಲೇ ಅವನಿಗೆ ಆಸಕ್ತಿ. ತಾಮಸ ಗುಣದ ಪ್ರತೀಕ ಕುಂಭಕರ್ಣ. ತಾಮಸದ ಗುಣದ ಪ್ರತೀಕ ಕುಂಭಕರ್ಣ. ಸೋಂಬೇರಿತನ, ಉಣ್ಣೋದು ತಿನ್ನೋದು ಮಲಗೋದು, ಬೇರೆ ಏನಿಲ್ಲ, ಗೊತ್ತಿಲ್ಲ ಅವನಿಗೆ. ಇನ್ನು ಆಸೆ ಬುರುಕ, ಅದು ಬೇಕು ಇದು ಬೇಕು, ಆಸೆಗೋಸ್ಕರ ಮಾಡ್ತಾ ಇದ್ದಾನೆ. ಜ್ಞಾನ ಸಂಪಾದನೆ ಮಾಡಿದ್ದಾನೆ, ತಪಸ್ಸು ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಯಾವುದಕ್ಕಾಗಿ? ಆಸೆ ಪಡ್ತಾ ಇದ್ದಾನೆ. ದುರಾಸೆ, ಅದು ಬೇಕು ಇದು ಬೇಕು, ಅದು ಕಂಡದ್ದೆಲ್ಲ ಬೇಕು. ಯಾರು? ರಾವಣ. ರಾಜಸ 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 ಗುಣ ಅವನಲ್ಲಿ ಜಾಗೃತ ಇದೆ. ನಮ್ಮಲ್ಲಿ ಇವತ್ತು ಆಸೆ ಬುರುಕತನ ಇದೆ, ಅದು ಬೇಕು ಇದು ಬೇಕು ಅಂತ ಇದ್ರೆ ಅರ್ಥ ನಾವು ರಾಜಸ ಗುಣದಲ್ಲಿದ್ದೇವೆ ಅಂತ ಅರ್ಥ. ಬರೀ ಮಲಗಬೇಕು, ತಿನ್ನಬೇಕು, ಉಣಬೇಕು ಅನ್ನೋದ್ರಲ್ಲಿ ನಮ್ಮ ಮನಸ್ಸಿದೆ. ಸೋಂಬೇರಿತನ, ಕುಂತಲೇ ಕೂತ್ಕೊಳ್ಳೋದು, ಮಾಡಕ್ ಮನ್ಸಿಲ್ಲ, ಅದಿಲ್ಲ ಇದಿಲ್ಲ, ನಮ್ಮಲ್ಲಿ ಕುಂಭಕರ್ಣ ಇದ್ದಾನೆ ಅಂತ ಅರ್ಥ. ನಾವು ಕುಂಭಕರ್ಣರಿದ್ದ ಹಾಗೆ. ಆಸೆ ಬುರುಕತಿನ ಜಾಸ್ತಿ ಇದೆ, ಅದಿದೆ ಇದಿದೆ, ಅದು ಬೇಕು ಇದು ಬೇಕು, ಕಂಡದ್ದೆಲ್ಲ ಬೇಕು. ಆಸೆ ಬುರುಕತನಕ್ಕಾಗಿ ಧ್ಯಾನ ಮಾಡ್ತಾ ಇದ್ರೆ ಅವನು ರಾವಣ ಅಂತ ಅರ್ಥ. ರಾವಣನ ಸಂಕೇತ ಅದು. ಇನ್ನು ಅವನನ್ನು ದಾಟಿ ವಿಭೀಷಣ ಇದ್ದಾನೆ, ಸಾತ್ವಿಕ ಗುಣದ ಸಂಕೇತ. ಅವನಲ್ಲಿ ಗುಣಗಳಿದಾವೆ, ಆದ್ರೆ ಒಳ್ಳೆ ಗುಣಗಳಿದ್ದಾವೆ. ಆ ಒಳ್ಳೆ ಗುಣಗಳಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದಾನೆ. ನಮ್ಮಂತ ಹೇಳ್ತಾನೆ, ಏನು? ಲಂಕೆಯನ್ನು ನೋಡಿದೆ, ಎಲ್ಲ ಮನೆಯೂ ಕತ್ತಲೆ ಇತ್ತು, ಆದರೆ ಇಡೀ ಲಂಕೆಯಲ್ಲಿ ಒಂದು ಮನೆಯಲ್ಲಿ ಮಾತ್ರ ದೀಪ ಉರಿತಾ ಇತ್ತು. ಯಾವುದು? ಅದೇ ವಿಭೀಷಣ. ಅವನು ಮನೆ ಅಂದದ್ದು ಯಾರಿಗೆ? ಜನರಿಗೆ ಹೇಳಿದ್ದು. ಅವನು ತುಂಬಾ ಸಾತ್ವಿಕ ಇದ್ದ, ಆದ್ರೆ ಅವನು ನಿರ್ಗುಣಿ ಆಗಿರ್ಲಿಲ್ಲ. ಯಾಕೆ? ಅಂತ ವಾತಾವರಣದಲ್ಲಿದ್ದ. ಅಟ್ಲೀಸ್ಟ್ ಅವನು ಸಾತ್ವಿಕತೆಯನ್ನಾದ್ರೂ ಜಾಗೃತಗೊಳಿಸಿಕೊಂಡಿದ್ದ. ಯಾರೋ ವಿಭೀಷಣ. ಹಾಗೆಂದ ಮಾತ್ರಕ್ಕೆ ಅವನು ಮಹಾತ್ಮನಾದ್ನ? ಇಲ್ಲ. ಇನ್ನು
ನೆಕ್ಸ್ಟ್ ಶುದ್ಧ ಸಾತ್ವಿಕ ಯಾರು? ಹನುಮಂತ. ಲಾಸ್ಟಿಗೆ ಯಾರು? ನಿರ್ಗುಣ ಯಾರು? ರಾಮ. ರಾಮ ಯಾರು? ನಿರ್ಗುಣ. ರಾಮನಲ್ಲಿ ತಮೋ ಗುಣ ಇಲ್ಲ, ರಾಜಸ ಗುಣ ಇಲ್ಲ, ಸಾತ್ವಿಕ ಗುಣವೂ ಇಲ್ಲ, ಶುದ್ಧ ಸಾತ್ವಿಕ ಗುಣವೂ ಇಲ್ಲ, ಮತ್ತೆ ಅದನ್ನೂ ಮೀರಿ ನಿಂತವನು ಯಾರು? ರಾಮಚಂದ್ರ, ಶ್ರೀರಾಮಚಂದ್ರ. ಅದಕ್ಕೆ ಅವನನ್ನು ಏನಂತ ಕರಿತೀವಿ? ಪರಮಾತ್ಮ ಅಂತ ಕರಿತೀವಿ. ಯಾರು ತಾಮಸ ಗುಣವನ್ನು ದಾಟಿ, ರಾಜಸ ಗುಣವನ್ನು ದಾಟಿ, ಸಾತ್ವಿಕ ಗುಣವನ್ನು ದಾಟಿ, ಶುದ್ಧ ಸಾತ್ವಿಕವನ್ನು ದಾಟಿ ಯಾರು ನಿರ್ಗುಣವನ್ನು ಸೇರ್ತಾನೆ, ಪ್ರತಿಯೊಬ್ಬರೂ ಭಗವಂತರಾಗ್ತಾರೆ. ಅದು ಹೇಗೆ ಅದು ಸಾಧ್ಯ ಆಗ್ತದೆ? ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನವನ್ನು ಇಟ್ಟು ಯಾರು ಮನಸ್ಸನ್ನು ಜಯಿಸ್ತಾನೆ ಅವನು ಈ ಗುಣಗಳನ್ನು ಜಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಈ ಪತ್ರಿಜಿಯವರು ಏನ್ ಹೇಳಿದ್ದಾರೆ? ಶ್ವಾಸದ ಮೇಲೆ ಗಮನ ಇರಿಸಿದ್ರೆ ತ್ರಿಗುಣಗಳನ್ನ ದಾಟಬಲ್ಲರು, ನಿರ್ಗುಣ ಸ್ಥಿತಿಗೆ ಸೇರಬಲ್ಲರು, ಅಂತಿಮವಾಗಿ ಅವರು ಭಗವಂತನ ಸ್ಥಿತಿಯನ್ನ ಹೊಂದಬಲ್ಲರು. ಆದರೆ ಗೈಡಿಂಗ್ ಮಾಡುವವರು ಮನಸ್ಸಿನ ಹತ್ತಿರವೇ ಉಳಿತಾರೆ. 10 ವರ್ಷ, 20 ವರ್ಷ, 30 ವರ್ಷ, ಸಾಯವರೆಗೂ ಅವರು ಧ್ಯಾನ ಮಾಡಿದರು, ಮನಸ್ಸನ್ನ ದಾಟೋದೇ ಇಲ್ಲ. ಇನ್ನು 3 ಗುಣಗಳ ವಿಷಯ ಇರಲಿ. ಅದಕ್ಕಾಗಿ ಗೈಡಿಂಗ್ ಎನ್ನುವುದು ಧ್ಯಾನವಲ್ಲ. ಗೈಡಿಂಗ್ ಎನ್ನುವುದು, ಮ್ಯೂಸಿಕ್ ಅನ್ನುವುದು ಧ್ಯಾನ ಅಲ್ಲವೇ ಅಲ್ಲ. ಆದರೂ ನಾವು ಅದನ್ನು ಬಯಸಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ರಾವಣನ ಸ್ಥಿತಿಯಲ್ಲಿದ್ದೇವೆ ಅಂತ ಅರ್ಥ. ನಮ್ಮಲ್ಲಿ ಆಸೆ ಬುರುಕತನ ಇದೆ. ನಾವು ಆತ್ಮಾರಾಮರಾಗ ಆಗಲಿಕ್ಕೆ ಹೊರಟಿಲ್ಲ ನಾವು. ಮತ್ತೆ ರಾವಣನ ಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಿ ಸುಗುಣಾರಾಧನೆ ಅಂದ್ರೆ ಅದು ಅಸತ್ಯ. ಸುಗುಣ, ಈ 3-4 ಗುಣಗಳನ್ನು ನಾವು ಆರಾಧಿಸ್ತಾ ಇದ್ದೇವೆ ಅಂತಂದ್ರೆ ಆ ಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ಅಸತ್ಯದಲ್ಲಿದ್ದೇವೆ. ಆದರೆ ನಿರ್ಗುಣಾರಾಧನೆ ಎನ್ನುವುದು ಸತ್ಯವಾದದ್ದು. ಆತ್ಮ ಅಂದ್ರೆ ಭಗವಂತನ ಆರಾಧನೆ. ಯಾವುದು? ನಿರ್ಗುಣ ಆರಾಧನೆ. ಹಾಗಾಗಿ ಪತ್ರಿಜಿಯವರು ಏನ್ ಹೇಳಿದ್ದಾರೆ? 18 ಸೂತ್ರಗಳಿದ್ದಾವೆ ಅಲ್ವಾ? ಪತ್ರಿಜಿಯವರ 18 ಸೂತ್ರ. ಅದರಲ್ಲಿ ಏನ್ ಹೇಳಿದ್ದಾರೆ? ಯಾವುದೇ ವಿಗ್ರಹ ಆರಾಧನೆ ಬೇಡ, ಸತ್ಯದ ಆರಾಧನೆಯನ್ನು ಮಾಡಬೇಕು. ಕಾರಣ, ವಿಗ್ರಹ ಎಂಬುದು ಅಸತ್ಯ. ವಿಗ್ರಹಕ್ಕೆ ರೂಪವಿದೆ, ಕಪ್ಪು ಬಿಳುಪು ಎಂಬ ಗುಣ ಇದೆ. ಅದಕ್ಕಾಗಿ ವಿಗ್ರಹ ಆರಾಧನೆ ಬೇಡ, ಅದು ಅಸತ್ಯ ಮಾರ್ಗ. ಏನ್ ಮಾಡು? ಸತ್ಯದ ಆರಾಧನೆ ಮಾಡು, ಸತ್ಯವನ್ನು ಆರಾಧನೆ ಮಾಡು. ಯಾವುದು ಸತ್ಯ? ಸತ್ಯಕ್ಕೆ ರೂಪ ಇಲ್ಲ, ನಿರ್ಗುಣವಾದದ್ದು, ಸತ್ಯವಾದದ್ದು, ಆತ್ಮವನ್ನು ಆಶ್ರಯಿಸಲು. ಅದಕ್ಕಾಗಿ ಶ್ವಾಸದ ಮೇಲೆ ಗಮನ ಇರಿಸಿ ಧ್ಯಾನ ಮಾಡಲು. ಅದು ಬಿಟ್ಟು ಸಂಗೀತದ ಮೇಲೆ, ಮ್ಯೂಸಿಕ್ ಮೇಲೆ, ಗೈಡಿಂಗ್ ಮೇಲೆ ಧ್ಯಾನ ಮನಸ್ಸನ್ನು ನಿಲ್ಲಿಸಬೇಡ. ಉಮಾಮಹೇಶ್ವರ ಸಂವಾದ ಅಂತ ಹೇಳಿ ಬರ್ತದೆ. ಅದರಲ್ಲಿ ಪಾರ್ವತಿ ದೇವಿ ಮಹೇಶ್ವರನಲ್ಲಿ ಪ್ರಶ್ನೆ ಮಾಡ್ತಾಳೆ, ನೀವು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ತೀರಲ್ಲ, ಯಾರನ್ನ ಧ್ಯಾನ ಮಾಡ್ತಾ ಇರ್ತೀರಿ? ನಾನು ಪರಬ್ರಹ್ಮನ ಧ್ಯಾನ ಮಾಡ್ತಾ ಇರ್ತೀನಿ. ಹೌದಾ? ಯಾರು ಅವನು ಪರಬ್ರಹ್ಮ? ಎಲ್ಲರನ್ನೂ ಮೀರಿದವನು. ಈ ಇಡೀ ವಿಶ್ವಕ್ಕೆ ಒಂದು ಶಕ್ತಿ ಇದೆ, ಮಹಾಶಕ್ತಿ. ಅವನನ್ನೇ ಪರಬ್ರಹ್ಮ ಅಂತ ಕರೆಯೋದು. ಪರಬ್ರಹ್ಮ ಎಲ್ಲರಿಗೂ ಬ್ರಹ್ಮನಾದವನು. ಹೌದಾ? ಅವನು ಹೆಂಗಿದ್ದಾನೆ? ಯಾರಿದ್ದಾನೆ? ಅವನು ಹೇಗಿದ್ದಾನೆ? ನೀವು ನೋಡಿದ್ದೀರಾ? ಓ, ಅದಕ್ಕೆ ಶಿವ ಹೇಳಿದ, ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವನಿಗೆ ರೂಪವೇ ಇಲ್ಲ. ಮತ್ತೆ ನೀವು ಹೆಂಗೆ ಹೇಳ್ತೀರಿ? ರೂಪ ಇಲ್ಲ, ನೋಡಿಲ್ಲ, ಅವನು ಪರಬ್ರಹ್ಮ ಇದ್ದಾನೆ ಅಂತ ಹೆಂಗೆ ಹೇಳ್ತೀರಿ? ಮತ್ತೆ ನಮಗೆ ಅನುಭವ ಬರೋದು ಹೆಂಗೆ? ಕಣ್ಣಿಂದ ನೋಡಿದ್ರೆ ಅಲ್ವಾ ನಮಗೆ ಪರಬ್ರಹ್ಮನನ್ನ ನೋಡಕ್ಕಾಗೋದು. ಅದಕ್ಕೆ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ, ಮತ್ತೆ ರೂಪ ಇಲ್ಲ, ಅವನಿಗೆ ಏನಿಲ್ಲ, ಗುಣವೂ ಇಲ್ಲ ಅಂತ, ರೂಪ ಇಲ್ಲ ಅಂತ, ಮತ್ತೆ ಅವನು ಗುರುತಿಸೋದು ಹೆಂಗೆ? ನಮಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಶಿವ ಹೇಳಿದ, ಆ ಪರಬ್ರಹ್ಮನ ಅನುಭವ ಆಗಬೇಕು ಅಂದ್ರೆ ಯಾರು ಮನಸ್ಸನ್ನ ದಾಟಿ ಆತ್ಮದ ಸ್ಥಿತಿಯಲ್ಲಿದ್ದಾನೆ, ಆತ್ಮದೊಂದಿಗೆ ಇದ್ದಾನೆ, ಅವನಿಗೆ ಕಾರಣ ಇಲ್ಲದೆ ಆನಂದ ಆಗ್ತಾ ಇರ್ತದೆ. ಆ ಆನಂದವೇ ಬ್ರಹ್ಮ, ಅದೇ ಬ್ರಹ್ಮಾನಂದ. ಯಾರಿಗೆ ಕಾರಣ ಇಲ್ಲದೆ ನಗು ಬರ್ತಾ ಇದೆ, ಒಳಗೆ ಆನಂದ ಬರ್ತಾ ಇದೆ, ದುಃಖ ಯಾವುದೋ ವಿಷಯವನ್ನು ನೆನಪು ಮಾಡ್ಕೊಂಡಲ್ಲ, ಯಾರೋ ಮಾಡಿದ ಕಾಮಿಡಿ ನೋಡ್ಕೊಂಡಲ್ಲ, ಒಳಗಡಿಂದಲೇ ಮನಸ್ಸು ಶೂನ್ಯವಾಗಿ ಆತ್ಮದ ಸ್ಥಿತಿಯಲ್ಲಿದ್ದು ಅವನಲ್ಲಿ ನಿರಂತರವಾಗಿ ಆನಂದ ಬರ್ತಾ ಇದೆ. ಆ ಆನಂದವೇ ಪರಬ್ರಹ್ಮ. ನಾನು ಹೇಳಿದ ಮಾತಲ್ಲ, ಶಿವ ಹೇಳಿದ, ಆದಿಯೋಗಿ ಶಿವನ ಮಾತಿದು. ಆನಂದೋ ಬ್ರಹ್ಮ. ಆ ಪರಬ್ರಹ್ಮನಿಗೆ ರೂಪ ಇಲ್ಲ, ಗುಣಗಳಿಲ್ಲ. ಅವನನ್ನು ಕೇವಲ ಅನುಭವಿಸಬೇಕು. ಎಲ್ಲಿ ಅನುಭವಿಸಬೇಕು? ನನ್ನೊಳಗೆ ಅನುಭವಿಸಬೇಕು. ಹೇಗೆ ಆ ಅನುಭವ ಹೇಗೆ ಗೊತ್ತಾಗ್ತದೆ? ಒಂದು ಬೆಳಕಿನ ಮೂಲಕ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಆನಂದ, ನಿರಂತರವಾಗಿ ಆನಂದ ಬರ್ತಾ ಇರ್ತದೆ. ಆನಂದೋ ಬ್ರಹ್ಮ. ಆನಂದ ಹೇಗಿರ್ತದೆ ಗೊತ್ತು? ಬಂದು ಹೋಗುವ ಆನಂದ ಅಲ್ಲ, ಮತ್ತೆ ನಿರಂತರವಾಗಿ ನಿಲ್ಲುವ ಆನಂದ. ಆ ಆನಂದದ ಮುಂದೆ ಜಗತ್ತಿನ ಯಾವ ಸುಖ, ಭೋಗ, ಆನಂದವೂ ಇಲ್ಲ, ಯಾವ ಸುಖವೂ ಇಲ್ಲ.
ಅಂತಹ ಆನಂದ, ಆ ಪರಬ್ರಹ್ಮನ ಆನಂದ ಪ್ರತಿಯೊಬ್ಬರೂ ಹೊಂದಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು 16 ವರ್ಷ ಸಾಧನೆ ಮಾಡಬೇಕಾಗಿಲ್ಲ. ಕೇವಲ ಶ್ವಾಸದ ಮೇಲೆ ಗಮನ. ನಾವು ಶ್ವಾಸದ ಮೇಲೆ ಗಮನ ಇಡುವುದನ್ನು ಬಿಟ್ಟು ಉಳಿದುದೆಲ್ಲವನ್ನು ಇಷ್ಟು ದಿವಸ ಮಾಡಿದ್ದೀವಿ. ಹಾಗಾಗಿ ನಮಗೆ ಇನ್ನು ಯಾವುದೂ ಆಗಿಲ್ಲ. ಹಾಗಾಗಿ ಇವತ್ತಿನಿಂದ, ಇಂದಿನಿಂದ ನಾವು ಏನ್ ಮಾಡೋಣ? ಶ್ವಾಸದ ಮೇಲೆ ಗಮನ, ಬೇರೆ ಯಾವುದರ ಮೇಲೆ ಗಮನ ಬೇಡ. ಖಂಡಿತ. ಹಾಗಾಗಿ ನಾವು ಮಂಡಲ ಧ್ಯಾನ ಅಂತ ಹೇಳಿ ಡಿಸೆಂಬರ್ ಇಂದ ಶುರು ಮಾಡ್ತಾ ಇದ್ವಿ. ಆ 48 ದಿನದ ಮಂಡಲ ಧ್ಯಾನದಲ್ಲಿ ಪ್ರತಿಯೊಬ್ಬರೂ ಮನಸ್ಸನ್ನ ದಾಟಿ ಆತ್ಮವನ್ನು ಹೋಗಿ ಸೇರಬೇಕು. ಪ್ರತಿಯೊಬ್ಬರೂ ಮನಸ್ಸನ್ನ ದಾಟಿ ಆತ್ಮವನ್ನ ಹೋಗಿ ಸೇರಬೇಕು. ನಿತ್ಯ ಸತ್ಯದಲ್ಲಿ ಬದುಕುವುದನ್ನು ಕಲಿಬೇಕು. ನಮ್ಮ ಎಲ್ಲಾ ಗುಣಗಳು ಮಾಯವಾಗಿ ನಿರ್ಗುಣ ಸ್ಥಿತಿಯನ್ನು ತಲುಪಬೇಕು. ಆ 48 ದಿನದ ಪರಿವರ್ತನೆ. ಹಾಗಾಗಿ ಆ ಮಂಡಲ ಧ್ಯಾನದ ನಿರ್ಧಾರ ಆಗಿದೆ. ಇದು ಸುಮ್ಮನೆ ಅಲ್ಲ. ನಾನು ಧ್ಯಾನ ಮಾಡ್ಲಿಕ್ಕೆ ಆರಂಭ ಮಾಡಿದ ಇವತ್ತಿನವರೆಗೂ ನನಗೆ ಮ್ಯೂಸಿಕ್ ಧ್ಯಾನ ಅಂದ್ರೆ ನನಗೆ ಇಷ್ಟ ಇಲ್ಲ. ನನಗೆ ಗೈಡೆಡ್ ಮೆಡಿಟೇಷನ್ ನಾನು ಯಾವುದೂ ಮಾಡಿಲ್ಲ. ನಾನು ಒಬ್ಬನೇ ಧ್ಯಾನ ಮಾಡೋದಾದ್ರೆ ಸುಮ್ಮನೆ ಕೂತ್ಕೊಂಡೇ ಧ್ಯಾನ ಮಾಡು. ಆದ್ರೂ ವಿಧಿ ಇಲ್ಲ, ನಾನು ಮಾಡಿಸ್ತಾ ಇದ್ದೆ. ಯಾಕೆ? ಅಟ್ರಾಕ್ಷನ್. ಅಂದ್ರೆ ಜನ ಬೇಕಿದೆ, ಜನರಿಗೆ ಬೇಕಿದೆ, ಅದು ಬೇಕಿದೆ. ಜೊತೆಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಪತ್ರಿಜಿಯವರು ಮಾಡಿದ್ದಾರೆ. ನಾನೇನು ಮಾಡ್ಲಿ ಅಲ್ವಾ? ನಾನು ಮಾಡ್ತಾ ಇದ್ದೆ, ಎಲ್ಲರೂ ಮಾಡಿದ್ದಾರೆ. ಪತ್ರಿಜಿಯವರು ಕೂತ ಕೋರ್ಸ್ ಮಾಡಿದ್ದಾರೆ. ಅವ್ರು ಯಾಕೆ ಮಾಡಿದ್ರೆ ಏನ್ ಮಾಡಿದ್ರು ನನಗೂ ಗೊತ್ತಿರ್ಲಿಲ್ಲ ಅಲ್ವಾ? ಈಗ ಎಲ್ಲಾ ಕಡೆಯಿಂದ ತಲೆ ಮೇಲೆ ಹೊಡೆದು 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 ಹೇಳ್ತಾ ಬಂದ್ರು ಮಾಸ್ಟರ್ಸ್. ಅವತ್ತು ಒಂದು ದಿನ ನಾನು ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಹೇಳಿ ರಾತ್ರಿ ಎಲ್ಲ ಮೌನ ಧ್ಯಾನ ಮಾಡಿಸಿದ್ವಿ 4-5 ದಿವಸದ ಹಿಂದೆ. ಇದರಲ್ಲಿ ಏನಿದೆ ಟೆಸ್ಟ್ ಮಾಡ್ಬೇಕಂತ. ಅದಾಗಿಯೂ ಕೂಡ ಕೆಲವು ದಿನಗಳ ಹಿಂದೆಯೇ ಇದರ ಮಹತ್ವ ಗೊತ್ತಾಗಿ 2 ತಾಸು ಅದಕ್ಕೆ ಮೊದಲೇ ಏನಿತ್ತು ಅವೇರ್ನೆಸ್ ಮೆಡಿಟೇಷನ್ ಮಾಡಿಸ್ತಾ ಇದ್ವಿ. ಅದನ್ನ ಸ್ಟಾಪ್ ಮಾಡಿ ಮೌನ ಧ್ಯಾನ, ಸೈಲೆಂಟ್ ಮೌನ ಧ್ಯಾನ ಅನ್ನೋದು ಕೂಡ ಇಲ್ಲ. ಅದು ತಪ್ಪು ಕಲ್ಪನೆ. ಧ್ಯಾನದಲ್ಲಿ ಮೌನ ಪೌನ ಅದು ಇದು ಸಂಗೀತ ಯಾವುದಿಲ್ಲ. ಕೇವಲ ಆನಾಪಾನ ಸತಿ ಧ್ಯಾನ, ಶ್ವಾಸದ ಮೇಲೆ ಧ್ಯಾನ, ಶ್ವಾಸದ ಮೇಲೆ ಧ್ಯಾನ, ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ ಇಟ್ಟರೆ ಅದು ಅರ್ಥ ಮೌನ ಅಂತಾನೆ ಅರ್ಥ. ಮೌನವಾಗಿ ಬಿರ್ಬೇಕು. ಬುದ್ಧ ಯಾವ ಮ್ಯೂಸಿಕ್ ಹಾಕೊಂತಿದ್ದ? ಯಾರು ಗೈಡೆಡ್ ಮಾಡ್ತಾ ಇದ್ರು ಬುದ್ಧನಿಗೆ ಹೇಳಿ? ಬುದ್ಧನಿಗೆ ಯಾರು ಗೈಡ್ ಮಾಡಿದವರು? 8 ಕಿಲೋಮೀಟರ್ ದೂರ ಅವನ ಆರ ವಿಸ್ತಾರ ಆಗ್ತಿತ್ತಂತೆ. 8 ಕಿಲೋಮೀಟರ್. ಆ 8 ಕಿಲೋಮೀಟರ್ ದೂರದಲ್ಲಿ ಅವನ ಸುತ್ತಲೂ 8 ಕಿಲೋಮೀಟರ್ ದೂರದಲ್ಲಿ ಅವನ ಆರ ಸ್ಪ್ರೆಡ್ ಆಗಿರ್ತಿತ್ತಂತೆ. ಅವನ ಆರ ಹೇಗಿತ್ತು ಅಂತಂದ್ರೆ ಅವನ ಗುಣವೇ ಆ ಆರದಲ್ಲಿ ಯಾರ್ಯಾರು ಒಳಗೆ ಬಂದಿರ್ತಾರಲ್ವ ಸರೌಂಡಿಂಗ್ ಅಲ್ಲಿ ಎಲ್ಲರಿಗೂ ಆ ಬುದ್ಧನ ಸ್ಥಿತಿಯಲ್ಲೇ ಇರ್ತಿದ್ರಂತೆ. ಹುಲಿ ಸಿಂಹಗಳಿಗೆ ಅವೆಲ್ಲ ಬರ್ತಿದ್ವಂತೆ. ಅವನು ಕಾಡಲ್ಲಿ ಹೋಗ್ತಾ ಇದ್ರೆ ಕಾಡಲ್ಲಿ ಇಡೀ 8 ಕಿಲೋಮೀಟರ್ ದೂರದಲ್ಲಿ ಅವನ ಆರ ವಿಸ್ತಾರ ಆಗಿರ್ತಿತ್ತಲ್ವ, ಅದ್ರೊಳಗೆ ಎಲ್ಲ ಏನು ಪ್ರಾಣಿಗಳೆಲ್ಲ ಇರ್ತಾ ಇದ್ವು. ಹುಲಿ ಸಿಂಹಕ್ಕೆ ಕೊಲ್ಲುವ ಬುದ್ಧಿ ಇರ್ಲಿಲ್ಲಂತೆ. ಹುಲಿಗೆ ಕೊಲ್ಲುವ ಬುದ್ಧಿ ಇರ್ತಿರ್ಲಿಲ್ಲಂತೆ. ಹೌದು, ಅವು ಬುದ್ಧನಿಗೆ ಒಂದು ನಾಲಿಗೆ ಹಚ್ಚಿ ನೆಕ್ತಾ ಇದ್ವಂತೆ, ಪ್ರೀತಿ ಮಾಡ್ತಾ ಇದ್ವಂತೆ ಹುಲಿ ಸಿಂಹಗಳು. ಯಾಕೆ? ಅವನು ಪರಮಾತ್ಮ ಸ್ಥಿತಿಯಲ್ಲಿದ್ದ, ನಿರ್ಗುಣ ಸ್ಥಿತಿ. ಅವನು ರಾಮ ಇದ್ದಲ್ವಾ? ರಾಮ ಇದ್ದ, ಕೃಷ್ಣನಿದ್ನಲ್ವಾ? ಆ ಸ್ಥಿತಿಯಲ್ಲಿದ್ದ ಬುದ್ಧ. ಹಾಗಂತ ಹೇಳಿ ಎಲ್ಲರಿಗೂ ಸಾಧ್ಯ ಇದೆ, ಅದು ಎಲ್ಲರಿಗೂ ಸಾಧ್ಯ ಇದೆ. ಪ್ರತಿಯೊಬ್ಬರೂ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ? ಶ್ವಾಸದ ಮೇಲೆ ಗಮನ. ಮತ್ತೆ ಅದಕ್ಕೆ ಹೆಸರು ಕೊಡಬೇಡಿ ಮೌನ ಧ್ಯಾನ ಅಂತ. ಮೌನ ಧ್ಯಾನ ಅನ್ನೋದು ಕೂಡ ಇಲ್ಲ, ಅದು ಕೂಡ ಮೂರ್ಖತನ. ಇರುವುದು ಒಂದೇ ಧ್ಯಾನ. ಯಾವುದೋ? ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ. ಅದು ಕೂಡ ಏನೋ ಪಬ್ಲಿಸಿಟಿ, ಅದು ಒಂದ್ ರೀತಿ ಪ್ರತಿಷ್ಠೆ ಪ್ರಶ್ನೆ ಆಗ್ತದೆ. ಯಾವುದು? ಮೌನ ಧ್ಯಾನ ಅದೇನದು ಮೌನ ಧ್ಯಾನ? ಇರುವುದು ಒಂದೇ. ಯಾವುದೋ? ಶ್ವಾಸದ ಮೇಲೆ ಗಮನ. ಯಾಕೆ? ಅದೇ ಸತ್ಯ ಮಾರ್ಗ. ಹಾಗಾಗಿ ನಾವು ಮಂಡಲ ಧ್ಯಾನ ಶುರು ಮಾಡ್ತಾ ಇದ್ವಿ. ಏನ ಹೇಳ್ತಾ ಇದ್ನಲ್ಲ, ನೋಡೋಣ ಅಂತ. ಮೊದಲು ಮೊನ್ನೆ ದಿವಸ ರಾತ್ರಿ ಪೂರ್ತಿ ನಾವು ಸೈಲೆಂಟ್ ಮೆಡಿಟೇಷನ್. ಬೆಳಗ್ಗೆನೆ ಒಬ್ಬ ದೊಡ್ಡ ಮಾಸ್ಟರ್ ಇಂದ ಫೋನ್ ಬಂತು. ಬೆಳಿಗ್ಗೆ ಕ್ಲಾಸ್ ಮುಗಿಸಿದೀನಿ, ನಾನಿನ್ನೂ ವರ್ಕೌಟಿಗೆ ಹೋಗಿಲ್ಲ, ಅಷ್ಟರೊಳಗನೆ ಒಂದು ಫೋನ್ ಬಂತು. ಏನು? ಒಂದು ಪುಸ್ತಕ ಪ್ರಿಂಟಿಂಗ್ ಹೊರಟಿದೆ, ಒಂದು ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕಾಗಿದೆ. ಫಸ್ಟ್ ಟೈಮ್ ಪಬ್ಲಿಕೇಶನ್ ಆಗ್ತಾ ಇದೆ ಅದು. ಆದ್ರೆ ಅಲ್ಲಿ ನೋಡಿ ಯೂನಿವರ್ಸ್ ಹೇಗೆ ನನ್ನನ್ನು ತಯಾರು ಮಾಡ್ತಾ ಇದೆ ಅಂತ.
ಅದನ್ನ ಫಸ್ಟ್ ಟೈಮ್ ಅದು ಪಬ್ಲಿಷೇಷನ್ ಆಗ್ತಾ ಇದೆ, ಆದ್ರೆ ದುಡ್ಡಿಲ್ಲ. ಅದಕ್ಕೆ ಸ್ವಲ್ಪ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಸುಮಾರು ಎಷ್ಟೋ 75,000 ಎಷ್ಟೋ ಶಾರ್ಟೇಜ್ ಇದೆ. ಆದ್ರೆ ಅದನ್ನ ಪಬ್ಲಿಷ್ ಮಾಡಿಸ್ಬೇಕಾಗಿದೆ, ಅದಕ್ಕೆ ದುಡ್ಡು ಇಲ್ಲ. ಅದಕ್ಕೆ ಏನ್ ಮಾಡಬೇಕು? ಅಡ್ವಾನ್ಸ್ ಪೇ ಮಾಡಬೇಕು. ಯಾರಾದ್ರೂ ಪೇ ಮಾಡೋರಿದ್ದಾರಾ? ನೀವು ಮಾಡ್ತೀರಾ ಸರ್ ಅಂತ ಫೋನ್ ಬಂತು. ಆಯ್ತು, ನನಗೊಂದು 50 ಕಾಪೀಸ್ ಬೇಕು, ನನಗೆ ಅಡ್ವಾನ್ಸ್ ಬುಕಿಂಗ್. ಯಾವ ಪುಸ್ತಕ ಗೊತ್ತು? ಧ್ಯಾನ ಮಹಾವಿಜ್ಞಾನ. ಸಾರಿ, ಏನು? ತಡೀರಿ ಒಂದು ನಿಮಿಷ. ಅದು ನನಗೆ ಶಾಕ್ ಆಗಿತ್ತು. ಅದೇನು ಪ್ರಿಂಟೇ ಆಗಿಲ್ಲ ಪುಸ್ತಕ. ಆ ಪುಸ್ತಕ ಪ್ರಿಂಟ್ ಆಗ್ಲಿಕ್ಕೆ ನಾನು ಅಡ್ವಾನ್ಸ್ ಪೇ ಮಾಡ್ತಾ ಇದ್ದೆ. ಹ್ಮ್ ಮೌನ ಮಹಾವಿಜ್ಞಾನ ಅನ್ನೋ ಪುಸ್ತಕ, ಅದು ಕನ್ನಡದಲ್ಲಿ ಬರ್ತಾ ಇದೆ ಮೊದಲ ಬಾರಿಗೆ. ಮೌನ ಮಹಾವಿಜ್ಞಾನ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ? ಇಷ್ಟೊತ್ತವರೆಗೂ ನಾನು ಹೇಳಿದ್ನಲ್ವಾ, ಅದನ್ನ ಪುಸ್ತಕ ತೆಗೆದು ನೋಡಿದ್ದೆ ನಾನು. ಆದ್ರೆ ಆ ಪುಸ್ತಕ ಏನ್ ಹೇಳಿ ಹೊರಟಿದೆ ಅಂದ್ರೆ, ಇಷ್ಟೊತ್ತವರೆಗೂ ನಾನು ಏನ್ ಹೇಳಿದ್ನೋ ಅದನ್ನೇ ಆ ಪುಸ್ತಕ ಹೇಳಿ ಹೊರಟಿದೆ ಅದು. ಹಾ, ಅದು ಬರ್ತಾ ಇದೆ. ಅಂದ್ಮೇಲೆ ನಾವು ಇನ್ನು ಮುಂದೆ ಏನ್ ಮಾಡ್ಬೇಕು? ಸತ್ಯವನ್ನ ಆಶ್ರಯಿಸಬೇಕು. ಪ್ರತಿಯೊಬ್ಬರು ಆತ್ಮವನ್ನು ಸೇರ್ಬೇಕು, ಸತ್ಯವನ್ನ ಆಶ್ರಯಿಸಬೇಕು. ಯಾವಾಗ ಆತ್ಮದ ಜೊತೆಗೆ ನಿರಂತರವಾಗಿ ದಿನನಿತ್ಯ ನಿತ್ಯ 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 ಯಾರು ಇರ್ಲಿಕ್ಕೆ ಶುರು ಮಾಡಿದ್ರು, ಅವನಲ್ಲಿ ಅತೀಂದ್ರಿಯ ಶಕ್ತಿಗಳು ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಅತೀಂದ್ರಿಯ ಶಕ್ತಿಗಳು. ಹಾಗಾದ್ರೆ ರಾತ್ರಿ ಎಲ್ಲ ಏನ್ ಮಾಡೋಣ ನಾವು? ಕುತ್ಕೊಳ್ಬೇಕು ನೇರವಾಗಿ, ಬೆಳತಕ ನಿದ್ದೆ ಹೊಡೆಯೋದಲ್ಲ. ಯೋಗ ನಿದ್ರೆ ಹೆಸರು ಹೇಳ್ಕೊಂಡು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಶ್ವಾಸದ ಮೇಲೆ ಗಮನ. ಇಷ್ಟಲ್ಲೇ ಇಲ್ಲಿಗೆ ಬಂದು ನಿಲ್ಲಿಸ್ಬೇಕದನ್ನ. ಶ್ವಾಸ ಕೂಡ ಪರ್ಮನೆಂಟ್ ಅಲ್ಲ. ಶ್ವಾಸದ ಮೇಲೆ ಧ್ಯಾನ ಅನ್ನೋದು ಕೂಡ ಪರ್ಮನೆಂಟ್ ಅಲ್ಲ. ಕೊನೆಯವರೆಗೂ ಅದನ್ನೇ ಮಾಡೋದಲ್ಲ. ಎಲ್ಲಿವರೆಗೆ ಶ್ವಾಸದ ಮೇಲೆ ಗಮನ? ಮನಸ್ಸು ಮಾಯ ಆಗುವವರೆಗೆ, ಶೂನ್ಯ ಆಗುವವರೆಗೆ, ಚಿತ್ತವೃತ್ತಿ ನಿರೋಧ ಆಗುವವರೆಗೆ. ಎಷ್ಟು ದಿವಸದಲ್ಲಿ ಚಿತ್ತವೃತ್ತಿ ನಿರೋಧ ಆಗ್ತದೆ? 48 ದಿವಸದಲ್ಲಿ. ಪ್ರತಿಯೊಬ್ಬರಿಗೂ ಆಗ್ತದೆ. ಯಾವಾಗ ಆಗ್ತದೆ? ಕೇವಲ ಆನಾಪಾನಸತಿ ಧ್ಯಾನ ಮಾಡಿದರೆ ಮಾತ್ರ ಆಗ್ತದೆ. ನೀವು ಮ್ಯೂಸಿಕ್ ಕೇಳಿದ್ರೆ ಕೆಲಸ ಶುರುವಾಯ್ತು ಅಂದೆ. ಕೆಲಸ ಕೆಡ್ತು. ನೀವು ಗೈಡೆಡ್ ಕೇಳ್ತಾ ಇದ್ದೀರಿ ಅಂದ್ರೆ ಕೆಲಸ ಕೆಡ್ತು. ಯಾವತ್ತು ಹೋಗಿ ಆ ಮನಸ್ಸನ್ನ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಯುವವರೆಗೂ ಮನಸ್ಸಿನಲ್ಲೇ ನಿಂತು ಮನಸ್ಸಿನಲ್ಲೇ ಹೋಗ್ಬೇಕಾಗ್ತದೆ. ಹಾಗಾಗಿ ಇನ್ನು ಮುಂದೆ ಎಲ್ಲರೂ ಏನ್ ಮಾಡೋಣ? ಆನಾಪಾನಸತಿ ಧ್ಯಾನ ಮಾಡೋಣ. ಬುದ್ಧ ಹೇಳಿದ ಧ್ಯಾನ ಮಾಡೋಣ, ಕೃಷ್ಣ ಹೇಳಿದ ಧ್ಯಾನ ಮಾಡೋಣ, ಪತ್ರಿಜಿ ಗುರುಗಳು ಹೇಳಿದ ಧ್ಯಾನ ಮಾಡೋಣ, ಮಹಾವತಾರ ಬಾಬಾಜಿಯವರು ಹೇಳಿದ ಧ್ಯಾನ ಮಾಡೋಣ. ಮತ್ತೆ ಉಳಿದವರೆಲ್ಲ ಮಾಡಿಸ್ತಾ ಇದ್ದಾರಲ್ವಾ, ಅದು ನನಗೆ ಗೊತ್ತಿಲ್ಲ. ನಾನು ಮಾಡಿಸಿದ್ದೀನಿ ಇಷ್ಟು ದಿವಸ. ಉಳಿದವರ ಬಗ್ಗೆ ಯಾಕೆ ಹೇಳಿದ? ಆದ್ರೆ ನನಗೆ ಸತ್ಯ ದರ್ಶನ ಆಗಿದೆ, ನನಗೆ ಸತ್ಯದ ಅರಿವಾಗಿದೆ. ಯಾಕೆ ಅದನ್ನು ಮಾಡಬಾರದು, ಯಾಕೆ ಇದನ್ನು ಮಾಡಬೇಕು ಅನ್ನುವುದರ ಸತ್ಯದ ಅರಿವಾಗಿದೆ. ಹಾಗಾಗಿ ನಾನು ಧೈರ್ಯವಾಗಿ ಗಟ್ಟಿಯಾಗಿ ಜಗತ್ತಿಗೆ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ನಾವು ಸತ್ಯವನ್ನ ಆಶ್ರಯಿಸೋಣ ಅಂತ. ಸತ್ಯ ಮಾರ್ಗದಲ್ಲಿ ನಡೆಯೋಣ. ಆ ಸತ್ಯ ಮಾರ್ಗದಲ್ಲಿ ಹೋದಾಗ ಪ್ರತಿಯೊಬ್ಬರು ಪರಮಾತ್ಮರಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ. 16 ವರ್ಷ ಧ್ಯಾನ ಮಾಡಿ ಅಲ್ಲ, ಅತಿ ಶೀಘ್ರದಲ್ಲಿ ಎಲ್ಲರೂ ರಾಮನ ನಿರ್ಗುಣ ಸ್ಥಿತಿಯನ್ನು ತಲುಪಬಹುದು. ರಾಮನ ನಿರ್ಗುಣ ಸ್ಥಿತಿ. ಗುಣಗಳು ಬದಲಾವಣೆ ಆಗ್ತದೆ. ಮನಸ್ಸು ಮಾಯ ಆದ್ರೆ ಮುಗೀತು, ನಿರ್ಗುಣನೇ. ಆತ್ಮದ ಜೊತೆಗೆ ಇರೋದು. ಆತ್ಮ ಯಾರು? ಆತ್ಮಾರಾಮ. ಆತ್ಮಾರಾಮ. ರಾಮನ ಜೊತೆಗೆ ನಾವು ನಿರಂತರವಾಗಿ ಇರ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಗುಣಗಳೇ ಇಲ್ಲ. ನಿರ್ಗುಣದಲ್ಲಿ ಯಾರು ನಿತ್ಯವಾಗಿ ದೀರ್ಘವಾಗಿ ಬಹಳ ಹೊತ್ತು ತೀವ್ರವಾಗಿ ಬಹಳ ಹೊತ್ತು ಯಾರು ಇರ್ತಾ ಇದ್ದ ಇರ್ಲಿಕ್ಕೆ ಶುರು ಮಾಡಿದ, ಅವನು ದಿನದಿಂದ ದಿನಕ್ಕೆ ಅತೀಂದ್ರಿಯ ಶಕ್ತಿಗಳು ಅವನಲ್ಲಿ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಅವನಲ್ಲಿ ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗ್ಲಿಕ್ಕೆ ಶುರುವಾಯ್ತು, ಅವನನ್ನೇ ನಾವು ಏನಂತ ಕರಿತೀವಿ? ದೇವರು, ಪರಮಾತ್ಮ ಅಂತ ಕರಿತೀವಿ ಅಲ್ವಾ? ಹಾ. ಹಾಗಾಗಿ ಮುಂದೆ ನಾವು ಕೇವಲ ಆನಾಪಾನಸತಿ ಧ್ಯಾನವನ್ನು ಮಾತ್ರ ಮಾಡೋಣ. ಬೇರೆ ಯಾವ ಧ್ಯಾನವು, ಯಾರಿಗೆ ಸತ್ಯ ಬೇಕಾಗಿದೆ, ಯಾರಿಗೆ ಪರಮಾತ್ಮ ಬೇಕಾಗಿದ್ದಾನೆ, ಯಾರಿಗೆ ಆತ್ಮ ಬೇಕಾಗಿದೆ, ಯಾರಿಗೆ ಅಸತ್ಯ ಬೇಕಾಗಿಲ್ಲ, ಅವರೆಲ್ಲರೂ ನಾವು ಏನ್ ಮಾಡೋಣ? ಆನಾಪಾನಸತಿ ಧ್ಯಾನವನ್ನು ಮಾಡೋಣ. ಬುದ್ಧ ಹೇಳಿದ, ಕೃಷ್ಣ ಹೇಳಿದ, ಮಹಾವತಾರ ಬಾಬಾಜಿಯವರು ಹೇಳಿದ, ಪತ್ರಿಜಿಯವರು ಹೇಳಿದ ಆನಾಪಾನಸತಿ ಧ್ಯಾನ. ಓಕೆ, ಥ್ಯಾಂಕ್ ಯು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವತಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.
ಯಾಕೆ ಮೌನ ಧ್ಯಾನ ಅಂತ ಹೆಸರಿಡೋದು ಬೇಡ? ಯಾಕೆ ಗೊತ್ತು? ನಾವು ಪ್ರಕೃತಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಪಶು ಪಕ್ಷಿಗಳು ಕಿರ್ಚೋದು ಬೇಡ ಹಾಗಾದ್ರೆ? ಆ ಹೆಸರು ಕೂಡ ಯಾಕೆ ಬೇಕು? ಆನಾಪಾನಸತಿ ಧ್ಯಾನ ಅಷ್ಟೇ. ನೀವು ಒಂದು ರೂಮಲ್ಲಿ ಕೂಡ ಹಾಕಿ ಏನೋ ಸೈಲೆಂಟ್ ಸೈಲೆಂಟ್ ಅಂತೀವಿ, ಪ್ರಕೃತಿಯಲ್ಲಿ ಕುತ್ಕೊಂಡ್ರೆ ಗಾಳಿ ಬೀಸ್ತಾ ಇರ್ತದೆ, ಗುಡುಗು ಬೀಸ್ತಾ ಇರ್ತದೆ, ಎಲ್ಲ ಎಲ್ಲ ಅದು ಸೌಂಡ್ ಅಲ್ವಾ ಅದು? ಹಾ, ಅದು ಕೂಡ ಮೂರ್ಖತನ. ಕೇವಲ ಆನಾಪಾನಸತಿ ಧ್ಯಾನವೇ ನಿಜವಾದ ಸತ್ಯ ಮಾರ್ಗ, ನಿಜವಾದ ಸತ್ಯ ಮಾರ್ಗ. ಹಾಗಾದ್ರೆ ಹಾಗೆ ಹೇಳಿದ್ರೆ ಮತ್ತೆ ಪ್ರಕೃತಿಯಲ್ಲಿ ಕುತ್ಕೊಂಡು ಸೌಂಡ್ ಬರ್ತಾ ಇರ್ತದಲ್ವ? ಇಲ್ಲಿ ನಾನು ಬರೀ ನೀವು ಇಲ್ಲಿ ನೋಡ್ಬೇಕಿಲ್ಲ, ನಾನು ಇಲ್ಲಿ ಸುತ್ತಲೂ ಏನಾದ್ರೂ ಪಾಪ ಜಿರಳೆಗಳು ಕೂಗ್ತಾ ಇರ್ತದೆ, ಆ ಹಕ್ಕಿ ಪಕ್ಷಿಗಳು ಕೂಗ್ತಾ ಇರ್ತದೆ, ಚಿಲಿಪಿಲಿ ಆಗ್ತಾ ಇರ್ತದೆ, ಮತ್ತೆ ಅದ್ ಹೆಂಗ್ ಮೌನ ಧ್ಯಾನ ಆಗ್ತದೆ? ಮೌನ ಧ್ಯಾನ ಅನ್ನೋದು ಕೂಡ ತಪ್ಪು ಕಲ್ಪನೆ. ಇರುವುದು ಒಂದು ಧ್ಯಾನ, ಆನಾಪಾನಸತಿ ಧ್ಯಾನ. ಶ್ವಾಸದ ಮೇಲೆ ಗಮನ ಅಷ್ಟೇ, ಬೇರೆ ಯಾವುದರ ಮೇಲೂ ಗಮನ ಅಲ್ಲ. ಪ್ರಕೃತಿಯಲ್ಲಿ ಕೂತ್ರು ಕೂಡ ಶ್ವಾಸದ ಮೇಲೆ ಮಾತ್ರ ಗಮನ ಇರಬೇಕು, ಹಕ್ಕಿ ಪಕ್ಷಿಗಳ ಕಿರ್ಚಾಟದ ಮೇಲಲ್ಲ. ಅರ್ಥ ಆಯ್ತಲ್ಲ? ಹಾ, ವೆರಿ ಗುಡ್, ಥ್ಯಾಂಕ್ ಯು. ಈಗ ನೋಡಿ. ಹಾ, ದೀಪಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹಲೋ ಹಲೋ ಸರ್. ಮೇಡಮ್ ನಮಸ್ತೆ. ಹೇಳಿ. ಸರ್ ಅದು ಪಿರಾಮಿಡ್ ಸರ್, ನೀವು ಹೇಳಿದ್ರಲ್ಲ ಸರ್, ಅಲ್ಲಿ ಜಾಗ ರೆಡಿ ಆಗಿದೆ ಸರ್. ನಮ್ಮ ಫ್ರೆಂಡ್ ರಮಿತಾ ಅಂತಿದ್ದಾರೆ, ಅವರು 2.5 ಎಕರೆ ಅಲ್ಲಿ ಇದ್ರಲ್ಲಿ ಇಲ್ಲಿ ರಾಯಚೂರ್ ಹತ್ರ ಇದೆ ಸರ್. ಅವರು ಹ್ಞೂ ಅಂದಿದ್ದಾರೆ. ಅವತ್ತನೇ ನಾವು ರೆಡಿ ಮಾಡಿದ್ವಿ, ಅವ್ರ ಪರ್ಮಿಷನ್ ಕೇಳ್ದೆ, ಇವತ್ತು ಹ್ಞೂ ಅಂತ ಅಂದಿದ್ದಾರೆ. ಅವ್ರಿಗೂನು ಅಲ್ಲಿ ಇದು ಬಂದಿದೆ ಅಂತ, ವಿಷನ್ ಬಂದಿದೆ ಅಂತೆ, ನೀವು ಅಲ್ಲಿ ಬರ್ಬೇಕು ಅಂತ. ಮತ್ತೆ ಅಲ್ಲಿ ಮಾಸ್ಟರ್ಸ್ ಗೆಲ್ಲ ನವಿಲು ಕಂಡಿದೆ ಅಂತೆ ಸರ್ ಅಲ್ಲಿ ಜಾಗದಲ್ಲಿ. ಏನ್ ಪಿರಮಿಡ್ ಅರ್ಥ ಆಗ್ಲಿಲ್ಲ, ಯಾರು ನೀವು ಮಾಡಿಸ್ತಾ ಇದೀರಾ? ಅಲ್ಲಿ ರಮಿತಾ ಅಂತ ಅವ್ರ ಇದು ಜಾಗ ಇದೆ ಸರ್, ಅಲ್ಲಿ ಲ್ಯಾಂಡ್ ಇದೆ ಅವ್ರದ್ದು ರಾಯಚೂರ್ ಹತ್ರ. ಅಲ್ಲಿ ಪಿರಾಮಿಡ್ ಕಟ್ಟಬೇಕು ಅಂತ ಇದೆ. ಆಯ್ತು, ಕಟ್ಟಿ ಕಟ್ಟಿ, ಅದಕ್ಕೇನಂತೆ. ಅದು ನೀವು ನಿಮ್ಮಿಂದಾನೇ ಅದು ಆಗ್ಬೇಕು ಅಂತ. ನನ್ನಿಂದ ಏನ್ರಿ ಮೇಡಮ್, ಇದು ಹಿಂಗ್ ಬರ್ತಾ ಇದೆ ವಿಚಾರ? ಹೌದು ಸರ್, ಅವಳು ಇವಾಗ ಆನ್ಲೈನ್ ಇದ್ದಾಳೆ, ಅವಳು ಮಾತಾಡ್ತಾಳೆ ನೋಡಿ ಸರ್, ಅವಳಿಗೆ ಕೊಡ್ತೀನಿ. ಎಂಕರೇಜ್ ಮಾಡಿ. ರಮಿತಾ ಮೇಡಮ್, ರಮಿತಾ. ನಾವು ಹೆಸರು ಇಟ್ಟಿದೀವಿ ಸರ್, ಪರಿಮಳ ಅಂತ. ಅಲ್ಲಿ ಕಾಸ್ಮಿಕ ವನ ಪರಿಮಳ ಅಂತ. ನಾನು ಎಸ್ ಮೇಡಮ್, ಮಾತಾಡಿ. ರಮಿತಾ. ನಮಸ್ತೆ ಸರ್. ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕವಾದ ವಂದನೆಗಳು. ಹ್ಮ್. ಸರ್, ಇದು 2 ವರ್ಷದ ಕೆಳಗೆ ಅಲ್ಲಿದು ಬಂದಂತ ವಿಸಿನ್ ಸರ್, ಅಲ್ಲಿ ನಮ್ಮ ಹೊಲದಲ್ಲಿ. ಅಲ್ಲಿ ಇದು ನಾವು ಇಲ್ಲಿ ಅಲ್ಲ, ಅಲ್ಲಿ ಜಗನ್ನಾಥ ಘಟ್ಟ ಅಂತ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಹೋದಾಗ ಧ್ಯಾನ ಕುಂತಾಗ ಬಂದಿತ್ತು. ನಾನು ಇದು ಎಲ್ಲಿದು ಅಂತ ನನಗೆ ತೋರಿಸ್ತು. ಒಟ್ಟು ಅದು ಎಲ್ಲೇನದು ನನಗೆ ಆ ಟೈಮಲ್ಲಿ ಬಿಸಿನ್ ಅಂತ ಬಂತು. ಎಲ್ಲಿದು ಪ್ಲೇಸ್ ಎಲ್ಲೇನದು ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಮೊನ್ನೆ ನಾನು ಇಲ್ಲಿ ಕಾಸ್ಮಿಕ್ ವ್ಯಾಲಿ ಅಂತ ಹೋಗಿದ್ದೆ, ಇಲ್ಲಿ ಖಮ್ಮಮ್ಮ. ಅಲ್ಲಿ ಏನಂದ್ರೆ ನಿಮ್ಮ ಹೊಲದಲ್ಲೇ ಇದು ಅಂತ ನನಗೆ 2 ವರ್ಷದ ಕೆಳಗಿದ್ದು ಹೋದ ವರ್ಷ ತೋರಿಸಿದ್ದು. ಮೊನ್ನೆ ಹೋದಾಗ ಇದು ನಿಮ್ಮ ಹೊಲದಲ್ಲಿ, ಅಲ್ಲಿ ನೀನು ಜಗನ್ನಾಥ ಘಟ್ಟದಲ್ಲಿ ವಿಸಿನ್ ಏನು ಧ್ಯಾನದಲ್ಲಿ ನೋಡಿದೆಯಲ್ಲ, ಇದು ನಿಮ್ಮ ಹೊಲದಲ್ಲಿ ಆಗಿರೋ ಅಂತ ನನಗ್ ಬಂತು. ಮತ್ತೆ ಅಲ್ಲಿ ಕ್ಲಿಯರ್ ಆಗಿ ನಿಮ್ಮ ಹೊಲದಲ್ಲೇ ಆಗ್ತಾ ಇರೋದು ನೋಡ ಅಂತ. ಅಲ್ಲಿ 1 ವರ್ಷದ ಕೆಳಗೆ ವಿಸಿನ್ ನನಗೆ ಮೊನ್ನೆ ತೋರಿಸ್ತು. ಅಂದ್ರೆ ಅಲ್ಲಿ ಪಿರಮಿಡ್ ಆಗಿ ಕಾಸ್ಮಿಕ್ ವನ ಅಂತ ಹೆಸರು ಬಂತು ಸರ್. ಅಂದ್ರೆ ಅದು ಅಂದ್ರೆ ಈಗ ಜೀತವನಮು ಹಂಗ ಅಂತ ಆಂಧ್ರದಲ್ಲಿ ಹೇಗೆ, ಇಲ್ಲಿ ಕಾಸ್ಮಿಕ್ ವನ ಕನ್ನಡದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದ ಒಂದು ಇದ್ರಲ್ಲಿ. ಯಾಕಂದ್ರೆ ಹೊಲದಲ್ಲಿ ಅಂದ್ರೆ ಪ್ರಕೃತಿ ಮಧ್ಯೆ ಕಾಸ್ಮಿಕ್ ವನ ಅಂತ ಬಂತು ಸರ್ ವಿಸಿನ್. ಇನ್ನೊಂದ್ ಏನಂದ್ರೆ ಪಿರಮಿಡ್ ಹೆಸರು ಪರಿಮಳಾಚಾರ್ಯ ಪತ್ರ ಸರ್ದಿಂದ ಹಿಡಿದು ರಾಘವೇಂದ್ರ ಸ್ವಾಮಿ ಎಲ್ಲ ಮಾಸ್ಟರ್ಸ್ದು, ಅಲ್ಲೆಲ್ಲ ಮಾಸ್ಟರ್ಸೇ ಅದು ಎಲ್ಲ ನಡ್ಸ್ಕೊಂಡು ಹೋಗ್ತಾರ ಅಂತ ಬಂತು. ಫಸ್ಟ್ ಟೈಮ್ ಸರ್ ಅಲ್ಲಿ ನಾವು ಧ್ಯಾನದೊಂದು ಅಲ್ಲಿ ಪಿರಮಿಡ್ ಬರುತ್ತಂತ, ಧ್ಯಾನಕ್ಕಂತ ಧ್ಯಾನ ಯಜ್ಞ ತರ ಮಾಡ್ಬೇಕಂದ್ರೆ ಅಲ್ಲಿ ಮೊದ್ಲು ಸರ್ ಎಲ್ಲ ಮಾಸ್ಟರ್ಸ್ ಅಲ್ಲಿ ನಾವು ಹೋಗುವಾಗ, ಅಂದ್ರೆ ನಾನು ಹಿಂದಿನ ವ್ಯಾನದಲ್ಲಿದ್ದೆ, ಹೋಗುವಾಗ ಮಾಸ್ಟರ್ಸ್ ಹೋಗುವಾಗ ನವಲಿಗಳು ಸ್ವಾಗತ ಮಾಡುದು ಅಂತ ಅಲ್ಲಿ ಮಾಸ್ಟರ್ಸ್ ಹೇಳಿಸಿದ್ರು. ಅಲ್ಲಿ ಮಾಸ್ಟರ್ಸ್ ಧ್ಯಾನ ಮಾಸ್ಟರ್ಸ್ ಹೇಳ್ದಂತ
ಮಾತೇನಂದ್ರೆ ಇಲ್ಲಿ ಎಲ್ಲ ಕೃಷ್ಣಂದೇ. ಯಾಕಂದ್ರೆ ನವಿಲುಗಳು ನಮ್ಗೆ ಮೇಡಮ್ ನವಿಲುಗಳು ಸ್ವಾಗತ ಮಾಡುದು ನಮ್ಮನ್ನ. ಅಂದ್ರೆ ಕೃಷ್ಣಂದೇ ಒಂದು ಎಲ್ಲ ಇಲ್ಲಿ ಇದೊಂದು ಬೃಂದಾವನ ಕಾಸ್ಮಿಕ್ ವನ ಅಂತ ಇದು ಬಂದಂತ ಹೇಳಿದ್ರು ಸರ್ ಅವತ್ತು. ಮೊನ್ನೆ ಕೂಡ ನಾವು ಬರ್ತಡೇ ದಿವಸ ಕೂಡ ಸಂಗೀತನಾದ ಧ್ಯಾನ ಯಜ್ಞ ಅಂತ ಮಾಡಿದ್ವಿ. ಅಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ಅಂದ್ರೆ ಮಾಸ್ಟರ್ಸ್ ಎಲ್ಲಾರು ಸೇರಿಸಿ ಮಾಡ್ಕೊಂತಾರ. ಅಂದ್ರೆ ಇವ್ರು ದೊಡ್ಡ ಇವ್ರು ಮಾವುತರ್ ಬಾಬಾಜಿ ಅವರೆಲ್ಲರೂ ಬಂದ ಅಲ್ಲಿ ಅವರೇ ನಡ್ಸ್ಕೊಂಡು ಹೋಗೋ ಅಂತ ಒಂದು ಸತ್ಯದ ಮಾರ್ಗದಿಂದ ನಡೆಯುವಂತ ಒಂದು ದೊಡ್ಡದೊಂದು ಆಗುತ್ತಂತ ಬಂದೈತಿ ಸರ್. ಹಂಗಾಗಿ ಮಾಡಿ, ಒಳ್ಳೇದೇ. ಏನಂದ್ರೆ ಅದು ನಿಮ್ಮ ಹೊಲದಲ್ಲೇ ಮಾಡೋದು ಅಂದ್ರೆ ಅದಕ್ಕೆ ಎಸ್ ಸರ್. ಸೈಜ್ ಗೀಜು ಈ ತರ ಏನಾದ್ರು ಗೊತ್ತಾಗಿದ್ಯಾ? ಇಲ್ಲ, ಒಟ್ನಲ್ಲಿ ಸರ್ ಎಷ್ಟು ದೊಡ್ಡದು ಈ ತರ ಅದ್ರದ್ದು ಸಂಖ್ಯೆ ಏನಾದ್ರು ಗೊತ್ತಾಗಿದ್ಯಾ? ಸಂಖ್ಯೆ 60 ಬಂದೈತ್ ನೋಡಿ ಸರ್. ಅದು ಏನ್ ಸಂಖ್ಯೆ ಅನ್ನೋದು ಅದ್ರದ್ದು ಅನ್ನೋದು ಗೊತ್ತಿಲ್ಲ. ಎಷ್ಟು ಬಟ್ ಅಡಿ, ಸಂಖ್ಯೆ ನನಗೆ ಎಷ್ಟು ಅಡಿ ಅಂತ ಹ್ಮ್ ಅಂದ್ರೆ ದೊಡ್ಡ ಪಿರಮಿಡ್ 60 ಬಂದೈತೆ. 60 ಸಂಖ್ಯೆ ಬಂದೈತೆ. ಏನ್ ಅನ್ನೋದು ಗೊತ್ತಿಲ್ಲ. ಬಟ್ ಮುಂದೆ ಮತ್ತೆ ಮಾಸ್ಟರ್ಸ್ ಮಾಡಿ ಹೆಂಗ್ ಮೇಡಮ್, ಮಾಡಿ. ನಡ್ಸ್ಕೊಂಡು ಮತ್ತೆ ಎಲ್ಲ ಬಿಡಿ ಸರ್. ಅದೆಲ್ಲ. ಮತ್ತೆ ನೀವು ಕೂಡ ಬಂದಲ್ಲಿ ಒಂದ್ಸಲ ಧ್ಯಾನದ್ದು ಒಂದು ಮಾಡಿದ್ರೆ ನಿಮಗೆ ಎಲ್ಲಾ ರೀತಿ ವ್ಯವಸ್ಥೆ ನಾವು ಕೊಡಕ ಇದು ಮಾಡ್ತಿದ್ದೀವಿ ಆಯ್ತು, ಆ ಧ್ಯಾನ ಪ್ಲೇಸ್ ಅಲ್ಲಿ. ಮಾಡೋಣ ಸರ್ ಮೇಡಮ್, ಮಾಡೋಣ. ಯಾವ ಊರು? ಎಸ್ ರಾಯಚೂರ? ಸರ್. ರಾಯಚೂರು ಸರ್, ರಾಯಚೂರು. ರಾಯಚೂರು ಅಂದ್ರೆ ಎಲ್ಲಿ ಬರ್ತದೆ? ಮಂತ್ರಾಲಯದಿಂದನ? ಮಂತ್ರಾಲಯಕ್ಕೆ ಕೇವಲ ಒಂದು ಆ ಮುಕ್ಕಾಲ್ ತಾಸು ಆಗತ್ತೆ ಅಷ್ಟೇ ಸರ್. ಕೇವಲ ಹಾಫ್ ಆಯ್ತು, ಅನ್ ಅವರ್. ಎಸ್ ಸರ್. ಅದೇ ಸಂಕಲ್ಪ ಇಟ್ಕೊಂಡು ಇಲ್ಲೊಂದು ದೊಡ್ಡ ಪಿರಮಿಡ್ ಸಂಕಲ್ಪ ಇಟ್ಕೊಂಡೆ ಒಂದು ಧ್ಯಾನ ಮಹಾಯಜ್ಞ ಮಾಡೋಣ. ಎಸ್ ಸರ್. ನೀವು ಅಲ್ಲಿ ಒಂದ್ಸಲ ಹಂಗ್ ಮಾಡಿದ್ರೆ ಅಂದ್ರೆ ಅದು ಆಗಕ್ಕೆ ಸಾಧ್ಯ ಆಗುತ್ತ ಅಂತ ಸರ್. ನೀವು ಪ್ಲಾನ್ ಮಾಡಿ, ಅದಕ್ಕೆ ಬೇಕಾದ ಗೈಡ್ ನಾನು ಹೇಳ್ತೀನಿ. ಆ ಕೃಷ್ಣನ್ ಒಂದು ನಿಮ್ಮ ಒಂದು ಬಂದೈತಿ ಸರ್. ಹಂಗಾಗಿ ಆ ನಮ್ದೇ ಕೃಷ್ಣ ನೀವೇ ಆ ಕೃಷ್ಣ ನೀವೇ ಅಂತ ಮಾಡ್ಬೇಕನ್ನೋದು ಫಸ್ಟ್ ಪ್ರಥಮವಾಗಿ ಅಲ್ಲಿ ಮಾಡೋಣ ಮೇಡಮ್, ಅದಕ್ಕೇನಂತ. ನಮಗೆ ಒಂದು ಸೇವಾ ಭಾಗ್ಯ, ನಿಮ್ ಸರ್. ಎಲ್ಲರಿಗೂ ಒಂದು ಸೇವಾ ಭಾಗ್ಯ ಅಷ್ಟೇ. ನಮ್ಗೆ ಆ ಸೇವೆ ಮಾಡುವ ಭಾಗ್ಯ ಸಿಕ್ಕಿದೆ ಅಂದ್ರೆ ಖಂಡಿತ ಬಂದಲ್ಲಿ ಸೇವೆ ಮಾಡೋಣ. ಎಸ್ ಸರ್. ನಿಮ್ಮ ಅನುಮತಿಗಾಗಿ ನಾವು ಕಾಯ್ತಾ ಇರ್ತೀವಿ. ಎಂದಂತ ಡೇಟ್ ಅಂತ ನೀವು ಹೇಳಿದ್ರೆ ಆ ಡೇಟಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಮಾಡೋಣ, ಮಾರ್ಚಲ್ಲಿ ಮಾಡೋಣ. ಎಸ್ ಸರ್. ನೀವ್ ಹೆಂಗಂದ್ರೆ ಹಂಗ ಸರ್. ಸದ್ಯಕ್ಕೆ ಒಂದ್ರ ಮೇಲೆ ತುಂಬಾ ಇದಾವೆ. ನೆಕ್ಸ್ಟ್ ಸರ್ ಎಸ್ ಇದೆ, ಆಮೇಲೆ ಧರ್ಮಸ್ಥಳದಲ್ಲಿ ಒಂದಿದೆ, ಆಮೇಲೆ ಎಸ್ ಸರ್. ನೋಡೋಣ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ. ಎಸ್ ಸರ್. ನೀವು ನಿಮ್ ಮಾತಿನ ಮೇಲೆ ಸರ್ ಹೆಂಗಂದ್ರೆ ಹಂಗ. ಥ್ಯಾಂಕ್ ಯು. ನಮಸ್ತೆ ಸರ್. ವಿಶಾಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ. ಸರ್, ಇವತ್ತು ನೀವು ತುಂಬಾನೇ ದೊಡ್ಡ ವ್ಯಕ್ತಿ ಆದ್ರಿ ಸರ್. ಯಾಕೆ ಅಂತ ಹೇಳ್ತೀನಿ, ರೀಸನ್ ಹೇಳ್ತೀನಿ. ನಾನು ಗದಗ್ ಧ್ಯಾನ ಯಜ್ಞಕ್ ಬಂದಾಗ ನಾನು ಅಲ್ಲೊಂದು ಬುಕ್ ತಗೊಂಡ್ಬಂದಿದ್ದೆ, 2-3 ಬುಕ್ ತಗೊಂಡ್ಬಂದಿದ್ದೆ. ಸೊ ಆ ಬುಕ್ ತಗೊಂಡ್ಬಂದಾಗ ಸ್ವಲ್ಪ ದಿನ ಸಣ್ಣದಿತ್ತು. ಒಂದೆರಡು ಮುಟ್ಟೆ ಇರ್ಲಿಲ್ಲ. ರೀಸೆಂಟ್ ಆಗಿ ಆಗ್ಲೇ ಸ್ವಲ್ಪ ದಿನ ಆಯ್ತು. ಅದನ್ನ ಓದೆ, ಗೈಡಿಂಗ್ ಏಕೆ ಧ್ಯಾನವಲ್ಲ ಅಂತ ಹೇಳಿ ಓದಿ ನಂಗೆ ತುಂಬಾ ಶಾಕ್ ಆಯ್ತು. ನಾವ್ ಮಾಡ್ತಾ ಇರೋದೇನು ಗೈಡಿಂಗ್ ಮೆಡಿಟೇಷನ್ ಅಲ್ವಾ? ಸೊ ನಂಗೂ ಸುತ್ತಮುತ್ತನು ಹೇಳ್ತಾ ಬಂದ್ರು. ನಾನು ಯಾವತ್ತ ಆ ಬುಕ್ ಓದಿದ್ನೋ ಆ ಬುಕ್ ಬರ್ದಿರೋದೇ ಸುಳ್ಳ ಅಥವಾ ನಾವ್ ಮಾಡ್ತಾ ಇರೋದೇ ಸುಳ್ಳ ಅಂತ ಒಂದ್ ಪ್ರಶ್ನೆ ನನಗೆ ಕಾಡ್ಲಿಕ್ಕೆ ಶುರುವಾಯ್ತು. ಸೊ ನನಗೆ ಅದು ಹೆಂಗೆ ಎಷ್ಟು ಡೀಪ್ ಆಗಿ ಹೋಯ್ತು ಅಂತ ಹೇಳಿದ್ರೆ, ಆದ್ರೆ ಸುತ್ತಮುತ್ತ ಎಲ್ಲಾ ನೋಡಿದ್ರು ಎಲ್ಲರೂ ಗೈಡಿಂಗ್ ಮೆಡಿಟೇಷನ್ನೇ ಮಾಡಿಸ್ತಾ ಇದಾರೆ. ಸೊ ಯಾರು ಸಹ ಬಂದು ಇಲ್ಲಿ ನೀನ್ ಬರೀ ಶ್ವಾಸದ ಮೇಲೆ ಗಮನ ಇಟ್ಕೊಂಡ್ ಮಾಡು ಅಂತ ಯಾರು ಹೇಳಿಲ್ಲ. ಆದ್ರೆ ನಾನು ಏನು ಸತ್ಯ? ನಾನ್ ಭಗವದ್ಗೀತೆ ಬುಕ್ ತಗೊಂಡಾಗ ಅಲ್ಲೂ ಸಹ
ಏನು ಒಂದು ಶ್ಲೋಕ ಬರುತ್ತೆ, ಯೋಗಕ್ಷೇಮ ಮಹಾಮ್ಯಹಂ ಅಂತ ಹೇಳಿ. ಅಂದ್ರೆ ಯೋಗಕ್ಷೇಮ, ನಾನು ನನ್ನ ಆತ್ಮಕ್ಕೆ ಒತ್ತು ಕೊಟ್ಟಾಗ, ಆತ್ಮದ ಸ್ಥಿತಿಯಲ್ಲಿ ಇದ್ದಾಗ ನನ್ನ ಯೋಗಕ್ಷೇಮವನ್ನ ಆ ಪುಣ್ಯಾತ್ಮ ನೋಡ್ಕೊಳ್ತಾನೆ, ಇಲ್ಲ ಅಂತ ಹೇಳಿದ್ರೆ ಶ್ರೀ ಕೃಷ್ಣ ತಗೋತಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ನಾವ್ ಮಾಡ್ತಾ ಇರೋದು ಏನು ಅನ್ನೋ ಒಂದು ತುಂಬಾ ಕಾಡ್ತಾ ಇತ್ತು ಈ ಪ್ರಶ್ನೆ. ಮತ್ತೆ ನಾನು 2 ಗಂಟೆ ಮೌನ ಧ್ಯಾನ ಮಾಡ್ಬಿಟ್ಟು ನಾನು ಇಡೀ ನೈಟ್, ಯಾವಾಗ ಗದಗಿಂದ ಬಂದು ನಾನು ಇಡೀ ಗುಡಾಕೇಶ ಮಾಡಿಲ್ಲ, ಬೆಳಿಗ್ಗೆ ತನಕ ಮಾಡ್ತಿರ್ಲಿಲ್ಲ. 2 ಗಂಟೆ ಮಾಡಿ ನಾನು ಮಲ್ಕೊಂಡ್ಬಿಡ್ತಿದ್ದೆ ಸರ್. ಸೊ ಇವತ್ತು ಈ ಸತ್ಯ ಒಪ್ಕೊಳಕ್ಕೂ ಸಹ ಒಂದು ಗಟ್ಸ್ ಇರ್ಬೇಕು ಸರ್. ಇವತ್ತು ನಿಜವಾಗ್ಲೂ ನೀವು ಹೇಳ್ತಾ ಇದ್ರೆ ನನಗೆ ಯಾರೋ ಪರಮಾತ್ಮನೇ ಬಂದ್ ಹೇಳ್ತಾ ಇದ್ದಾನೆ ಅನ್ನೋ ತರ ಫೀಲ್ ಆಯ್ತು. ಆ ತುಂಬಾ ಸತ್ಯದ ದರ್ಶನ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಸುತ್ತಮುತ್ತ ನಮ್ಮ ಯಾರೇ ನೋಡಿದ್ರು ಗೈಡಿಂಗ್ಗೆ ಮಾಡಿಸ್ತಾ ಇದ್ದಾರೆ. ಸೊ ಗೈಡಿಂಗ್ ಯಾಕೆ ಅಲ್ಲ ಅಂತ ಅದು ಗೈಡಿಂಗ್ ಏಕೆ ಅಲ್ಲ ಅಂತ ಹೇಳ ಸ್ಟಾರ್ಟಿಂಗ್ ಅಲ್ಲಿ ಬೇಕು. ನನಗೆ ನಿನ್ನೆ ಒಬ್ರು ಧ್ಯಾನಿ ಫೋನ್ ಮಾಡಿದ್ರು, ಮೇಡಮ್ ಗೈಡಿಂಗ್ ಮೆಡಿಟೇಷನ್ ಮಾಡ್ಬೇಕಾ ಅಥವಾ ಶ್ವಾಸದ ಮೇಲೆ ಗಮನ ಕೊಡ್ಬೇಕಾ? ನಾ ಎರಡರದ್ದು ಹೇಳ್ತೀನಿ, ಅದನ್ನ ಎರಡರನ್ನು ಕೇಳ್ಕೊಳ್ಳಿ, ಆಮೇಲೆ ನಿಮಗೆ ಏನ್ ಮಾಡ್ಬೇಕು ಅಂತಂದೇಳಿ ಅದನ್ನ ಮಾಡಿ ಅಂತ ಹೇಳ್ದೆ. ಸೊ ಗೈಡಿಂಗ್ ಏಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಈಗ ಬೇಸಿಕ್ ಮೆಡಿಟೇಟರ್ಸ್ ಬರ್ತಾರೆ, ಸೊ ಅವರಿಗೆ ಗೈಡಿಂಗ್ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಅವರಿಗೆ ತಟಸ್ಥವಾಗಿ ಆ ಆಲೋಚನೆಗಳನ್ನ ನಿಲ್ಲಿಸ್ಬೇಕಾಗಿರುತ್ತೆ. ಸೊ ಆಗ ಗೈಡಿಂಗ್ ಬೇಕು. ಸೊ ಅದು ಬೇಸಿಕ್ ಹಂತದಲ್ಲಿ ಮಾತ್ರ. ಸೊ ಯಾವಾಗ ನಾವು ಒಂದು ಹಂತವನ್ನ ತಲುಪಿ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತೀವೋ, ಸೊ ಅದು ಬೇಕಾಗೋದಿಲ್ಲ. ಸೊ ಈಗ ನೀವು ಇದನ್ನ ಹೇಳಿ ನನಗೆ ನೀವು ತುಂಬಾ ದೊಡ್ಡ ವ್ಯಕ್ತಿ ಆದ್ರಿ. ಯಾಕೆಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಯಾರು ನೋಡಿದ್ರು ಬರೀ ಗೈಡಿಂಗ್ ಮೆಡಿಟೇಷನ್ ಮಾಡಿಸ್ತಾ ಇದ್ದಾರೆ. ಸತ್ಯದ ದರ್ಶನ ಮಾಡಿಸಿದ್ರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗೈಡಿಂಗ್ ಮೊದಲು ಬಂದವರಿಗೂ ಕೂಡ ಗೈಡಿಂಗ್ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಗೈಡಿಂಗ್ ಮಾಡ್ತಾ ಇದ್ದಾರೆ, ನಾವು ಇಷ್ಟು ದಿವಸ ಮಾಡಿದ್ವಿ, ಈಗೂ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಜಸ್ಟ್ ಫಾರ್ ಅಟ್ರಾಕ್ಷನ್, ಕೇವಲ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಮಾತ್ರ, ಅಥವಾ ಆಸೆ ತೋರಿಸ್ಲಿಕ್ಕೆ ಮಾತ್ರವೇ ಹೊರತು ಅದು ನಿಜವಾಗಲೂ ಅವರಲ್ಲಿ ಪರಿವರ್ತನೆ ತರಲಿಕ್ಕೆ ಇರುವ ಮಾರ್ಗ ಅದು. ನೀವು ಹೇಳಿದ್ರಲ್ವಾ, ಅವರಲ್ಲಿ ಮನಸ್ಸು ಚಂಚಲ ಆಗ್ತಾ ಇರ್ತದೆ, ಆಲೋಚನೆಗಳು ಬರ್ತಾ ಇದೆ. ಆಲೋಚನೆಗಳು ಬರ್ತಾ ಇಲ್ಲ, ಆಲೋಚನೆಗಳು ಹೋಗ್ತಾ ಇದೆ. ಶ್ವಾಸದ ಮೇಲೆ ಗಮನ ಇಟ್ಟಾಗ ಆಗೋದೇ ಆಲೋಚನೆಗಳು ಹೋಗ್ತಾ ಇರ್ತದೆ. ಅದು ಹೋಗೋದು ನಮಗೆ ನೆನಪಿಗೆ ಬರ್ತಾ ಇರ್ತದೆ. ಮೊದಲಿಗೆ ಫಸ್ಟ್ ಯಾರು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವನಲ್ಲಿ 50, 60, 70 ಅವನಲ್ಲಿ ಎಷ್ಟು ಇರ್ತದೋ ಅಷ್ಟು 1 ನಿಮಿಷಕ್ಕೆ ಆಲೋಚನೆಗಳು ಬರ್ತಾ ಇರ್ತದೆ. ಸುಮ್ಮನೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಹೀಗೆ 1 ವಾರ ಆಗ್ತದೆ, ನೆಕ್ಸ್ಟ್ ವಾರ ಸ್ವಲ್ಪ ಅದ್ರ ಸಂಖ್ಯೆ ಕಡಿಮೆ ಆಗ್ತದೆ, 40ರಿಂದ 30ಕ್ಕೆ ಬರ್ತದೆ. ಮತ್ತೆ 15 ದಿವಸ ಆಯ್ತು, 15 ದಿವಸದ ನಂತರದ ವಾರದಲ್ಲಿ ಆ 30 ಆಲೋಚನೆಗಳಿದ್ದು 20ಕ್ಕೆ ಬರ್ತದೆ. ನಂತರದ ವಾರದಲ್ಲಿ 20 ಇದ್ದಿದ್ದು 10ಕ್ಕೆ ಬರ್ತದೆ. ಅದರ ನಂತರದ ವಾರದಲ್ಲಿ ಅದು 48 ದಿನ ಕಂಪ್ಲೀಟ್ ಆಗೋದ್ರೊಳಗೆ ಅವನಿಗೆ 0 ಥಾಟಿಗೆ ಹೋಗ್ತಾನೆ. ಯಾವಾಗ ಕೇವಲ ಶ್ವಾಸದ ಮೇಲೆ ಗಮನ ಇಟ್ಟಾಗ. ಮತ್ ನಾವ್ ಯಾಕೆ ಇಷ್ಟು ದಿವಸ ಮಾಡಿದ್ರೂ ಆಗಿಲ್ಲ? ನಾವು ಶ್ವಾಸದ ಮೇಲೆ ಗಮನ ಇಟ್ಟಿಲ್ಲ, ಮ್ಯೂಸಿಕ್ ಮೇಲೆ ಗಮನ ಇಟ್ಟಿದ್ದೀವಿ, ಗೈಡಿಂಗ್ ಮೇಲೆ ಗಮನ ಇಟ್ಟಿದ್ದೀವಿ. ಹಾಗಾಗಿ ಒಂದು ಕ್ಷಣ ಆ ಕೆಲಸ ಮಾಡಿದ್ರು ಮನಸ್ಸಿನಲ್ಲಿ ಮತ್ತೆ ಕ್ರಿಯೇಟ್ ಮಾಡ್ತಾ ಇದೀವಿ ಮತ್ತೆ. ಈಗ ನೀವು ಹೇಳಿದ್ರಲ್ಲ, ಆರಂಭದಲ್ಲಿ ಬಂದವರಿಗೆ ಅವರಲ್ಲಿ ಶ್ವಾಸದ ಮೇಲೆ ಗಮನ ಇಡ್ಲಿಲ್ಲ, ಅವರು ಗೈಡಿಂಗ್ ಮೇಲೆ ಗಮನ ಇಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ, ಅಗೇನ್ ಕ್ರಿಯೇಟ್ ಆಗ್ತಾ ಇದ್ದಾವೆ. 1% ಖಾಲಿ ಆಗ್ತಾ ಇಲ್ಲ, ಆಲೋಚನೆಗಳು ಹೋಗ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಆಲೋಚನೆಗಳು ಬರ್ತಾ ಇದ್ದಾವೆ ಅಂತಿದ್ವಿ, ಅದೇ ತಪ್ಪು, ಸೆಂಟೆನ್ಸೇ ರಾಂಗ್ ಇದೆ. ಆಲೋಚನೆಗಳು ಬರ್ತಾ ಇಲ್ಲ, ಆಲೋಚನೆಗಳು ಹೋಗ್ತಾ ಇದೆ. ಹೋಗ್ತಾ ಇರೋದಕ್ಕೆ ಅದು ಪಾಸ್ ಆಗ್ತಾ ಇದೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಆಲೋಚನೆಗಳು ಎಷ್ಟೋ 10 ವರ್ಷದ ಹಿಂದಿಂದೆಲ್ಲ ತಲೆಯಲ್ಲಿ ಬರ್ತಾ ಇರ್ತದೆ, ನಾವು ಯೋಚನೆಯನ್ನ ಮಾಡಿರಲ್ಲ ಅದ್ರ ಬಗ್ಗೆ. ಆದ್ರೂ ಯಾವತ್ತೋ ಎಲ್ಲೆಲ್ಲೋ ಏನೇನೋ ನಡೆದ ಘಟನೆಗಳು, ಅದರ ಅರ್ಥ ಅದು ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿದೆ, ಅದು ಹೋಗ್ತಾ ಇದೆ, ವಾಪಸ್ ಹೋಗ್ತಾ ಇದೆ. ಹಾಗಾಗಿ ನಾವು ಸತ್ಯವನ್ನೇ ಎಲ್ಲರಿಗೂ ಪ್ರಚಾರ ಮಾಡಬೇಕು, ಸತ್ಯವನ್ನೇ ಬೋಧನೆ ಮಾಡಬೇಕು. ಯಾವುದು ಸತ್ಯ? ಬುದ್ಧ ಹೇಳಿದ ಸತ್ಯ, ಕೃಷ್ಣ ಹೇಳಿದ ಸತ್ಯ, ಮಹಾವತಾರ್ ಬಾಬಾಜಿಯವರು ಹೇಳಿದ ಸತ್ಯ, ಪತ್ರಿಜಿ ಗುರುಗಳು ಹೇಳಿದ ಸತ್ಯ ಯಾವುದು? ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ. ಎಲ್ಲಿವರೆಗೆ ಶ್ವಾಸದ ಮೇಲೆ ಗಮನ? ಮನಸ್ಸು ಮಾಯ ಆಗುವವರೆಗೆ. ಮನಸ್ಸು ಮಾಯ ಆದ್ಮೇಲೆ ನಾನಾಯ್ತು, ನನ್ನ ಆತ್ಮ ಆಯ್ತು, ಆತ್ಮದೊಂದಿಗೆ ಪಯಣ ನಿರಂತರವಾಗಿ, ತೀವ್ರವಾಗಿ, ಗಂಟೆಗಟ್ಟಲೆ ಯಾರು ಆತ್ಮದೊಂದಿಗೆ ಇರ್ತಾನೆ, ಅವನು ನಿರಂತರವಾಗಿ, ಅವನಲ್ಲಿ ಅತೀಂದ್ರಿಯ ಶಕ್ತಿಗಳು ಜಾಗೃತವಾಗ್ತಾ, ಅವನು ದಿನದಿಂದ ದಿನಕ್ಕೆ ಪರಮಾತ್ಮ ಸ್ಥಿತಿಗೆ ಹೋಗ್ತಾ
ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳು, ವರ್ಷಗಳಲ್ಲಿ ಅವನು ಪರಮಾತ್ಮನೇ ಆಗ್ತಾನೆ. ಯಾರಿಗೆ ನಾವು ಪರಮಾತ್ಮ ಅಂತೀವಿ? ಮನುಷ್ಯನಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲದ ಗುಣಗಳು, ಶಕ್ತಿಗಳು ಯಾರಲ್ಲಿ ಜಾಗೃತವಾಗಿರ್ತದೆ ಅವನನ್ನು ದೇವರು ಅಂತೀವಿ ನಾವು. ಅದು ಹೇಗೆ ಸಾಧ್ಯ ಆಗ್ತದೆ? ತುಂಬಾ ಕಸರತ್ ಮಾಡ್ಬೇಕಾಗಿಲ್ಲ. ಮಾಡಬಾರದನ್ನ ಮಾಡಿ ಅತಿ ಬುದ್ಧಿವಂತಿಕೆಯನ್ನು ಮಾಡಿ ನಾವು ಎಲ್ಲಿದ್ದೇವೋ ಅಲ್ಲೇ ಕೂತಿದ್ದೇವೆ. ಏನನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡಕ್ಕೆ ಹೋಗಿದ್ದೇವೆ. ಹಾಗಂತ ಅದು ನಮ್ಮ ತಪ್ಪೂ ಅಲ್ಲ. ಯಾಕೆಂದ್ರೆ ನಮ್ಮ ಸುತ್ತಲಿನ ವಾತಾವರಣವೇ ಆಗಿದೆ. ಹಾಗಾಗಿ ನಾನು ಇನ್ನು ಮುಂದೆ ಸತ್ಯವನ್ನು ಮಾತ್ರ ಆಶ್ರಯಿಸಿದ್ದೇನೆ. ನಮ್ಮ ಆನ್ಲೈನ್ ತರಗತಿ ಇರ್ಬೋದು ಅಥವಾ ನಮ್ಮ ಮುಂದಿನ ಯಾವುದೇ ಯಜ್ಞಗಳಿರ್ಬೋದು, ಎಲ್ಲೂ ಕೂಡ ಇನ್ನು ಮುಂದೆ ಕೇವಲ ನಾವು ಆಶ್ರಯಿಸುವುದು ಯಾವುದನ್ನ? ಸತ್ಯವನ್ನು ಮಾತ್ರ. ಸತ್ಯಮೇವ ಜಯತೆ. ಅಂದ್ರೆ ಅಲ್ಲಿ ಗೈಡಿಂಗ್ ಇರಲ್ಲ, ಮ್ಯೂಸಿಕ್ ಇರಲ್ಲ, ಸೌಂಡ್ ಹೀಲಿಂಗ್ ಇರಲ್ಲ, ಏನೂ ಇರಲ್ಲ. ಕೇವಲ ಆನಾಪಾನಸತಿ ಧ್ಯಾನ. ಕೇವಲ ಆನಾಪಾನಸತಿ ಧ್ಯಾನ. ಓಕೆನಾ ಮೇಡಮ್? ಹೌದು 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 ಸರ್, ಸತ್ಯ ಸರ್. ಇವತ್ತು 100% ಸತ್ಯ. ಪತ್ರಿಜಿಯವರು ಎಲ್ಲೂ ಸಹ ಹೇಳಿಲ್ಲ, ಆದ್ರೆ ಅವರ ಅನುಯಾಯಿಗಳು ಏನ್ ಮಾಡ್ತಾ ಹೋದ್ರು. ಸೊ ಎಲ್ಲರಿಗೂ ಏನ್ ಸರ್ ನೀವ್ ಹೇಳ್ತಾ ಇದ್ರಿ, ಅಟ್ರಾಕ್ಷನ್ ಮಾಡ್ಬೇಕು. ಸೊ ಮನುಷ್ಯ ಈಗ ಏನೋ ಒಂದ್ ಯಾರ ಕಷ್ಟ ಇದ್ದವರೇ ಬರೋದು ಇಲ್ಲಿ. ಸೊ ನಾನೇನೋ ಒಂದು ಹೆಲ್ತ್ ಬಗ್ಗೆ ಮಾಡಿಸ್ತೀನಿ, ಸೊ ಅವ್ರಿಗೆ ಹೆಲ್ತ್ ಸರಿ ಆಗ್ಬೇಕು, ಏನೋ ದುಡ್ಡು ಬರ್ಬೇಕಾಗಿರುತ್ತೆ. ಸೊ ದುಡ್ಡು ದುಡ್ಡು ಅಂದ್ರೆ ದುಡ್ಡು ಬಂದೇ ಬರುತ್ತೆ. ಸೊ ಅಂದ್ರೆ ಅದು ನಿಜವಾದ್ದಲ್ಲ. ತಾತ್ಕಾಲಿಕವಾಗಿ ಎಲ್ಲಾನು ಸಿಗುತ್ತೆ, ಟೆಂಪ್ರವರಿ ನಮಗೆ. ಸೊ ನಮಗೆ ಬೇಕಾಗಿರೋದು ಪರ್ಮನೆಂಟ್ ಆಗಬೇಕಾಗಿರೋದು. ಸೊ ಇವತ್ತು ನೀವು ಪರ್ಮನೆಂಟ್ ಸೊಲ್ಯೂಷನ್ ಹೇಳಿದ್ರಿ. ಸೊ ಥ್ಯಾಂಕ್ ಯು. ನಾವು ಮಾಧವನಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾನವರಾಗಿದ್ದೇವೆ. ಮಾಧವನಾಗ್ಲಿಕ್ಕೆ ನಮಗೆ ದುಡ್ಡಿಗಾಗಿ ನಾವು ಪ್ರಯತ್ನ ಮಾಡಬಾರ್ದು, ಆಸ್ತಿಗಾಗಿ ಪ್ರಯತ್ನ ಮಾಡಬಾರ್ದು, ಹಣಕ್ಕಾಗಿ ಪ್ರಯತ್ನ ಮಾಡಬಾರ್ದು, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡಬಾರ್ದು. ಮಾಧವನಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾಧವ ಅಂದ್ರೆ ಯಾರು? ನಾರಾಯಣ. ನಾರಾಯಣ ಆದ್ರೆ ಲಕ್ಷ್ಮಿ. ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮಿ ಬಂದೇ ಬರ್ತಾರೆ. ನಾವು ಲಕ್ಷ್ಮಿ ಹಿಂದೆ ಹೋಗ್ತಾ ಇದ್ದೀವಿ, ಲಕ್ಷ್ಮಿ ಹಿಂದೆ ಹೋಗ್ತಾ ಇದ್ದೀವಿ, ಲಕ್ಷ್ಮಿ ಹಿಂದೆ ಹೋಗ್ತಾ ಇದ್ದೀವಿ. ಯಾವತ್ತೂ ನಾರಾಯಣ ಆಗ್ಲಿಲ್ಲ. ಲಕ್ಷ್ಮಿ ಕೈಗೆ ಸಿಗೋಳಲ್ಲ. ಲಕ್ಷ್ಮಿ ಚಂಚಲೆ, ಓಡ್ತಾನೆ ಇದ್ದಾಳೆ, ಓಡ್ತಾನೆ ಇದ್ದಾಳೆ, ಓಡ್ತಾನೆ ಇದ್ದಾಳೆ. ನಾವು ಲಕ್ಷ್ಮಿ ಹಿಂದೆ ಓಡುವುದನ್ನು ಬಿಟ್ಟು ನಾವು ನಾರಾಯಣ ಆಗಬೇಕು. ನರನಿಂದ ನಾರಾಯಣ ಆಗಬೇಕು, ಮಾನವನಿಂದ ಮಾಧವನಾಗಬೇಕು. ಇವಾಗ ನಾವು ಮಾಧವನಾಗ್ಲಿಕ್ಕೆ ಶುರು ಮಾಡಿದ್ವಿ, ಲಕ್ಷ್ಮಿ ಬರ್ತಾಳೆ, ಹತ್ರನೇ ಬರ್ತಾಳೆ. ನಾರಾಯಣ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ. ಲಕ್ಷ್ಮಿ ವಾಸಸ್ಥಳ ಯಾವುದು? ನಾರಾಯಣ ಹೃದಯಾಲಯ. ನಾರಾಯಣ ಹೃದಯಾಲಯ ಅದೇ ಲಕ್ಷ್ಮಿ ವಾಸಸ್ಥಳ. ಹಾಗಾಗಿ ಇನ್ನು ಮುಂದೆ ಲಕ್ಷ್ಮಿ ಹಿಂದೆ ಓಡೋದು ಬೇಡ, ನಾರಾಯಣನ ಹಿಂದೆ, ನಾರಾಯಣನಾಗ್ಲಿಕ್ಕೆ ಹೋಗ್ಬೇಕು. ಖಂಡಿತ ಲಕ್ಷ್ಮಿ ತಾನಾಗೇ ಬರ್ತಾಳೆ ಅಲ್ವಾ? ಬರೋದಿಲ್ವಾ? ಹಾ, ಖಂಡಿತ. ಥ್ಯಾಂಕ್ ಯು. ಹಾ, ಶ್ವೇತಾ ಮಾಸ್ಟರ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್ ಇವತ್ತು ಕ್ಲಾಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಸರ್. ಸತ್ಯ ಅಂದ್ರೆ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಸತ್ಯ ಅಂದ್ರೇನೆ ಆತ್ಮ, ಆತ್ಮ ಅಂದ್ರೇನೆ ಭಗವಂತ. ಅವನನ್ನ ಆಶ್ರಯಿಸ್ಬೇಕಂದ್ರೆ ದೇಹ ಮನಸ್ಸನ್ನ ದಾಟಬೇಕು. ಅಲ್ಲಿನೇ ನಾವು ಆತ್ಮ ಅಂದ್ರೆ ಭಗವಂತನನ್ನೇ ಆಶ್ರಯಿಸ್ತೀವಿ, ಅವನ ಹತ್ರನೇ ಇರ್ತೀವಿ. ಅವಾಗ ಮಾತ್ರ ನಮ್ಮ ಗುಣಗಳಲ್ಲಿ ಪರಿವರ್ತನೆ ಆಗತ್ತೆ. ನೀವು ಆನಾಪಾನಸತಿ ಧ್ಯಾನವೇ ಸರಿಯಾದ ಧ್ಯಾನ ಅಂತ ಹೇಳಿದ್ವಿ ಸರ್. ನಿಜವಾಗ್ಲೂ 100% ಹೌದು ಸರ್. ಆನಾಪಾನಸತಿ ಧ್ಯಾನವೇ ಸರಿಯಾದ ಧ್ಯಾನ. ನಾವು ಆ ಅದೇ ಹೇಳಿದ್ರಿ ಸರ್, ನೀವು ಕೈಯನ್ನ ಲಾಕ್ ಮಾಡಿ ಕಾಲನ್ನ ಕ್ರಾಸ್ ಮಾಡ್ಕೊಂಡು ಕಣ್ಣನ್ನ ಮುಚ್ಚಿದ್ವಿ ಅಂದ್ರೆ ದೇಹ ಮಾಯ ಆಗತ್ತೆ. ಹಾಗೆ ಆಲೋಚನೆಗಳನ್ನ ಕಟ್ ಮಾಡಿ ಉಸಿರಿನ ಮೇಲೆ ಗಮನ ಇಟ್ಟಾಗ ಮನಸ್ಸು ಮಾಯ ಆಗತ್ತೆ. ಅಲ್ಲಿ ಉಳಿಯೋದು ಆತ್ಮ. ಅದೇ ಸತ್ಯ, ಅದೇ ಭಗವಂತ. ಆ ಭಗವಂತನ ಜೊತೆ ಯಾರು ಇರ್ತಾರೋ ಕರ್ಮ ಪ್ರಕ್ಷಾಳನೆನೂ ಆಗತ್ತೆ, ಚಕ್ರ ಆಕ್ಟಿವೇಶನ್ ಆಗತ್ತೆ, ಅತೀಂದ್ರಿಯ ಶಕ್ತಿಗಳೂ ಬರತ್ತೆ. ಎಲ್ಲವೂ ನಮಗಲ್ಲೇ ಸಿಗತ್ತೆ. ಅಲ್ಲಿ ನರನಿಂದ ನಾರಾಯಣ ಆಗ್ತಾನೆ, ಮಾನವನಿಂದ ಮಾಧವ ಆಗ್ತಾನೆ, ಸಾಮಾನ್ಯನಿಂದ ಅಸಾಮಾನ್ಯನಾಗ್ತಾನೆ. ಹಾಗಾಗಿ ಎಲ್ಲವೂ ನಮಗಲ್ಲೇ ಸಿಗತ್ತೆ ಸರ್. ಶೂನ್ಯದಲ್ಲೇ ಸೈಲೆನ್ಸ್ ನಲ್ಲೇ ನಾದ ಹುಟ್ಟತ್ತಂತೆ. ಹಾಗಾಗಿ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿ ತಿಳಿಸಿದ್ರಿ ಸರ್. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಒಳ್ಳೆ ಜ್ಞಾನನ ಪಡ್ಕೊಂಡ್ವಿ ಸರ್. ಆಮೇಲೆ ಕೋರಿಕೆಗಳು, ಯಾವ್ದೋ ಒಂದು ಕಷ್ಟ ಬಾಧೆಯಿಂದ ಬಂದಿರೋರು, ಅಂದ್ರೆ ಆಸೆಯಿಂದ ಬಂದಿರೋರು ರಾವಣನ ಗುಣ ಅಂತ ಹೇಳಿದ್ರು ಸರ್. ನಿಜ ಹೌದದು. ಅದು ಗೈಡಿಂಗು ಮ್ಯೂಸಿಕ್ ಅದರಲ್ಲಿ ಅಂದ್ರೆ ಗೈಡಿಂಗ್ ಅಂದ್ರೆ ನಂಗೆ ಇದು ಬೇಕು ಅದು ಬೇಕು ಅನ್ನೋ ಆಸೆಯಿಂದನೇ ಬರ್ತೀವಿ. ಆದ್ರೆ ಧ್ಯಾನ ಅಂದ್ರೆ ಕೇವಲ ಧ್ಯಾನಕ್ಕಾಗಿ ಮಾತ್ರ ಮಾಡ್ಬೇಕು. ಧ್ಯಾನ ಅಂದ್ರೆ ಧ್ಯಾನಕ್ಕಾಗಿನೇ ಮಾಡ್ಬೇಕು, ಏನೋ ಬೇಕು ಅಂತ ಮಾಡೋದಲ್ಲ. ಧ್ಯಾನ ಧ್ಯಾನಕ್ಕಾಗಿ ಇರ್ಬೇಕು ಅಂತ ತಿಳಿಸಿದ್ರಿ ಸರ್. ಆಮೇಲೆ ಧ್ಯಾನ ಅಂದ್ರೆ ಏನು, ಏನೋ ಮಾಡೋದಲ್ಲ. ಧ್ಯಾನ ಅಂದ್ರೆ ಏನು ಮಾಡದೇ ಇರೋದು ಧ್ಯಾನ.
ಮನಸ್ಸು ಕೆಲಸ ಮಾಡದ ಸ್ಥಿತಿಯೇ ಧ್ಯಾನ ಅಂತ ಹೇಳಿದ್ರಿ ಸರ್. ನಿಜವಾಗ್ಲೂ ಆ ಇವತ್ ಹೇಳಿದ್ರಿ ಸರ್ ನೀವು. ಇವತ್ ಸತ್ಯನ ಹೇಳ್ತೀನಿ. ಇವತ್ತಿಂದ ಸತ್ಯ ಅಂತ ನಿಜವಾಗ್ಲೂ ಸರ್. ಇದು ಪೂರ್ತಿ ಅಷ್ಟೇ ಸತ್ಯ ಇತ್ತು ಸರ್. ಮನಸ್ಸಿಗೆ ಮುಟ್ಟೋ ಹಾಗಿತ್ತು. ಆಮೇಲೆ ನಾವು ಎಲ್ರು ವಿಗ್ರಹಾರಾಧನೆ ಅಂದ್ರೆ ಪ್ರತಿರೂಪವನ್ನ ನೋಡ್ತಾ ಇದೀವಿ, ರೂಪನ ಹಿಡ್ಕೊಂಡಿಲ್ಲ. ರೂಪ ಅಂದ್ರೆ ಆತ್ಮ, ಭಗವಂತ. ಪ್ರತಿರೂಪ ಅಂದ್ರೆ ವಿಗ್ರಹ, ಅವನ ಪ್ರತಿರೂಪ. ಅದು ನಾವು ಪ್ರತಿರೂಪಕ್ಕೆ ಬೆಲೆ ಕೊಡ್ತಾ ಇದ್ವಿ, ರೂಪಕ್ಕೆ ಕೊಡ್ತಾ ಇರ್ಲಿಲ್ಲ. ನೀವಿವತ್ತು ವಿಗ್ರಹಾರಾಧನೆ ಅಲ್ಲ, ಆತ್ಮಾರಾಧನೆ ಮಾಡಿ ಸ್ವಯಂ ಭಗವಂತನನ್ನೇ ಆಶ್ರಯಿಸಿ, ಸತ್ಯವನ್ನ ಆಶ್ರಯಿಸಿ ಅಂತ ಹೇಳಿದ್ರಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಕೋಟಿ ಕೋಟಿ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಅವರು ಶ್ವೇತಾ ಮಾಸ್ಟರ್ ಅವರಿಗೆ ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗ್ತಾ ಇದ್ದಾವೆ. ಅವರು ಯಾರ್ದಾದ್ರ ಬಗ್ಗೆ ವಿಷಯ ಬೇಕು ಅಂತ ಅವ್ರು ಧ್ಯಾನಕ್ಕೆ ಹೋದ್ರೆ ಅವರ ಪೂರ್ತಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಾಗ್ತದೆ, ಹಿಸ್ಟ್ರಿನೇ ಗೊತ್ತಾಗುತ್ತೆ ಅವರಿಗೆ. ಅವರಲ್ಲಿ ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗಿದ್ದಾವೆ. ಹಾಗಾಗಿ ಅವ್ರ ಹತ್ರ ಮಾತನಾಡುವಾಗ ಓಕೆ ಮೇಡಮ್, ಥ್ಯಾಂಕ್ ಯು. ಮ್ಯೂಟ್ ಆಗ್ಬಿಡುತ್ತೆ. ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಂದು ಆರಾಧ್ಯ ಮಾಸ್ಟರ್ ಮಾತಾಡಿ. ಚಂದು ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಮಾಡಿ. ಯಾರಪ್ಪ ಚಂದು ಮಾಸ್ಟರ್ ಎನ್ರೈಸ್ ಮಾಡಿದಿರಿ? ಮಾಸ್ಟರ್ಸ್ ಯಾರಾದ್ರೂ ಬೇರೆಯವ್ರು ಮಾತಾಡ್ತೀರಾ? ಮಾತಾಡೋರಿದ್ರೆ ಮಾತಾಡಿ, ಅಂದ್ರೆ ನಾವು ಅದೇ ಇನ್ ಮುಂದೆ ರಾತ್ರಿ ಎಲ್ಲ ಮೌನ ಧ್ಯಾನವೇ ಇರ್ತದೆ. ಆಯ್ತಾ? ಎಲ್ಲರೂ ಈ ಸತ್ಯವನ್ನ ನಾವು ಒಪ್ಕೊಳ್ಳೋಣ. ನಾವು ದುರಾಸೆಗೆ ಬೀಳೋದು ಬೇಡ, ಆಸೆಗಳಿಗೆ ಕಟ್ಟು ಬೀಳೋದು ಬೇಡ. ಆಯ್ತಾ? ಅದು ಕಷ್ಟನೂ ಆಗಲ್ಲ. ಹೆಚ್ಚು ಸಮಯ ಅನ್ಮ್ಯೂಟ್ ಆಗ್ತಿಲ್ಲ ಅಂದ್ರೆ ನಿಮ್ದೇನೋ ಸೆಟ್ಟಿಂಗ್ಸ್ ರಾಂಗ್ ಇರ್ಬೋದೇನು. ಸೆಟ್ಟಿಂಗ್ಸ್ ರಾಂಗ್ ಇರ್ಬೋದು. ಒಂದ್ಸರಿ ನೀವು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ರಿ, ಇಲ್ಲ ಅಪ್ಡೇಟ್ ಕೊಡ್ರಿ. ಆಯ್ತಾ? ಅದೇ ಇದಾಗ್ತದೆ. ಅದೇ ನೆಕ್ಸ್ಟ್ ವಾರದಿಂದ ಮಂಡಲ ಧ್ಯಾನ ಶುರು ಆಗ್ತಾ ಇದೆ. ಇದೇ ಉದ್ದೇಶದಿಂದಲೇ ಮಂಡಲ ಧ್ಯಾನ ಅನ್ನುವ ಕಾನ್ಸೆಪ್ಟ್ ಅನ್ನ ಮತ್ತೆ ಪುನಃ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ 48 ದಿವಸ ಹೇಗೆ ಬುದ್ಧ 48 ದಿನದಲ್ಲಿ ತಾನು ಬುದ್ಧತ್ವವನ್ನು ಪಡೆದನೋ, ಪ್ರತಿಯೊಬ್ಬರೂ ಬುದ್ಧತ್ವವನ್ನು ಪಡೆದಿದೆ ಇನ್ನು 48 ದಿವಸದಲ್ಲಿ. ಬೇರೆ ಯಾರು ಕಾರಣ ಹೇಳಂಗಿಲ್ಲ. ನೀವು ನನಗೆ ನಿದ್ದೆ ಬಂತು ಅದು ಬಂತು. ಯಾಕೆ ಗೊತ್ತು? ಬುದ್ಧ ಹಗಲು ರಾತ್ರಿ 48 ದಿವಸ ಧ್ಯಾನ ಮಾಡಿದ್ದ. ಹಗಲು ರಾತ್ರಿ ಊಟ ಇಲ್ಲದೆ, ನಿದ್ದೆ ಇಲ್ಲದೆ ಅವನು ಶಪಥ ಮಾಡಿ ಕುಳಿತ, ನನ್ನಲ್ಲಿ ಆ ಜ್ಞಾನೋದಯ ಆಗದ ಹೊರತು ನಾನು ಈ ಬೋಧಿ ವೃಕ್ಷದಿಂದ ಎದ್ದೇಳೋದಿಲ್ಲ. ಇಲ್ಲಿವರೆಗೆ 8 ವರ್ಷ ಅವನು ಸುತ್ತಿದ. ಅವನು ಮಾಡಿದ ಎಲ್ಲ ಧ್ಯಾನ, ಆ ಸ್ವಾಮಿಗಳು ಹೇಳಿದ್ರು, ಈ ಗುರುಗಳು ಹೇಳಿದ್ರು, ಎಲ್ಲ ಓದೋದಲ್ಲಿ ಎಲ್ಲ ಸುತ್ತಿ 8 ವರ್ಷ ಸಾಧನೆ ಮಾಡಿದ. ದೇಹದಂಡನೆ ಮಾಡಿದ, ಉಪವಾಸ ಮಾಡಿದ. ಏನು ಮಾಡಿದ್ರು ಜ್ಞಾನೋದಯ ಆಗ್ಲಿಲ್ಲ. ಮನಸ್ಸಿನಲ್ಲಿ ಧ್ಯಾನಕ್ಕೆ ಕೂತರೆ ಥಾಟ್ಲೆಸ್ ಸ್ಟೇಟಿಗೆ ಹೋಗ್ಲಿಲ್ಲ. ಚಂದು ಮಾಸ್ಟರ್ ಮಾತಾಡಿ. ಸರ್, ಇದು ಧ್ಯಾನ ಯಾತ್ರೆ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ, ಫೋನ್ ರಿಸೀವ್ ಮಾಡಿಲ್ಲ ನೀವು. ಯಾವ ತರ ರಿಜಿಸ್ಟರ್ ಆಗ್ಬೇಕು ಸರ್? ಯಾವ ಧ್ಯಾನ ಯಜ್ಞದ ಬಗ್ಗೆ ಹೇಳ್ತಾ ಇದೀರಿ? ಅದೇ ಇದು ಸಾಗರದಲ್ಲಿ ಧ್ಯಾನ ಯಾತ್ರೆ ಇದೆ ಅಂತ ಹೇಳಿದ್ರಲ್ಲ. ಅದೇನಿಲ್ಲ, ಅಲ್ಲಿ ನಂಬರ್ಸ್ ಇದೆ ಅಲ್ವಾ, ಆ ನಂಬರಿಗೆ ಫೋನ್ ಮಾಡಿ ನೀವು ಎಷ್ಟು ಜನ ಬರ್ತಾ ಇದೀರಿ ಅಂತ ನೀವು ಅದು ಒಂದು ಹೆಸರು ಕೊಡಿ ಅಷ್ಟೇ. ಫೋನ್ ಮಾಡಿದ್ದೆ ಬೆಳಿಗ್ಗೆ, ರಿಸೀವ್ ಮಾಡಿಲ್ಲ. ಅದೇ ಇದ್ರಲ್ಲಿ ಹಾಕಿದಿರಲ್ಲ ಸರ್, ಅದೇ ನಂಬರು. ಅದೇ ಅದೇ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ಆಲ್ಟರ್ನೇಟಿವ್ ನಂಬರ್ ಇದೆ ನೋಡಿ, ಟ್ರೈ ಮಾಡಿ. ಅದಕ್ಕೆ ಆ ಫ್ಲೈಯರ್ಸ್ ಅಲ್ಲಿ ಹಾಕಿದೀವಿ ನೋಡಿ. ಓಕೆ. ಯಾರ್ಯಾರ ನಂಬರ್ ಹಾಕಿದ್ದೀನಿ ಗೊತ್ತಿಲ್ಲ ನಿಮಗೆ. ಶೈಲಜಾ ಮಾಸ್ಟರ್, ಅದೇ ನಮ್ಮ ವಾಲಂಟಿಯರ್ಸ್ ನಂಬರ್ಸ್ ಎಲ್ಲ ಹಾಕಿದೀವಿ ಅದರಲ್ಲಿ. ದಿವ್ಯಾ ಮೇಡಮ್, ಹರಿಪ್ರಿಯಾ ಮೇಡಮ್, ಮತ್ತೆ ಶೈಲಜಾ ಮೇಡಮ್, ಮತ್ತೆ ಯಾರು, ಈ 3 ನಂಬರ್ಸ್ ಇರುತ್ತೆ. ಅದೇ ಯಾರಾದ್ರೂ ಫೋನ್ ಮಾಡಿದ್ರೆ ನೀವು ಎಷ್ಟು ಜನ ಬರ್ತಾ ಇದಾರೆ ಅಂತ ನೀವು ಒಂದು ಡೀಟೇಲ್ಸ್ ತಗೊಂಡ್ಬಿಡಿ ಅಷ್ಟೇ. ಅಷ್ಟೇ. ಮತ್ತೆ ಯಾಕೆ ಅಂದ್ರೆ ನಾವಿಲ್ಲಿ ಬಸ್ ವ್ಯವಸ್ಥೆ ಮಾಡ್ಲಿಕ್ಕೆ ಅಷ್ಟೇ. ನಮಗೆ ಎಷ್ಟು ಜನ ಬರ್ತಾ ಇದಾರೆ ಅನ್ನೋ ಒಂದು ಅಂದಾಜು ಗೊತ್ತಾಗ್ಬೇಕಲ್ವಾ, ಅಟೆಂಡ್ ಮಾಡ್ತಾರೆ. ಅದೇ ಅಷ್ಟೇ. ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನೋ ಹೇಳ್ತಾ ಇದ್ದೆ ನಾನು.
ಅದೇ 48 ದಿವಸ ಬುದ್ಧ ನಾನು ಶಪಥ ಮಾಡಿ ಕುಳಿತ, ಇನ್ನು ನನಗೆ ಜ್ಞಾನೋದಯ ಆಗದ ಹೊರತು ಈ ಈ ಬೋಧಿ ವೃಕ್ಷದಿಂದ ನಾನು ಎದ್ದೇಳೋದಿಲ್ಲ ಅಂತ ಹೇಳಿ ಏನ್ ಮಾಡಿದ ಅವನು, ಉಸಿರಾಟದ ಮೇಲೆ ಗಮನ ಕೊಟ್ಟು ಸುಮ್ಮನೆ ಕೂತ್ಕೊಂಡ. ಕೂತ ಹೀಗೆ ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲ, ಎದ್ದು ಹೋಗ್ಲಿಲ್ಲ, ಊಟ ಮಾಡಲಿಲ್ಲ, ಸುಮ್ಮನೆ 48 ದಿನ ಕೂತಿದ್ದಾನೆ ಪುಣ್ಯಾತ್ಮ. 48 ದಿನಕ್ಕೆ ಏನಾಯ್ತು ಅವನಿಗೆ, ಅಷ್ಟೂ ದಿವಸ ಅವನಲ್ಲಿದ್ದಂತಹ ಇಷ್ಟು ದಿವಸ ಮಾಡಿದ್ನಲ್ವಾ, ಏನೆಲ್ಲ ಮಾಡಬಾರ್ದು ಎಲ್ಲ ಮಾಡ್ತಾ ಇದ್ದ, ಸಾಧನೆ ಮಾಡ್ಲಿಲ್ಲ ಅವನು, ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದ, ಅದನ್ನ ಮಾಡಕ್ ಹೋಗಿ ಅದನ್ನು ಮಾಡಿದ್ವಿ. ಅವರೊಂದು ನೀವು ಒಂದು ರೌಂಡ್ ಹೊಡ್ಕೊಂಡು ಬನ್ನಿ, ಸಾಧಕರು ಅವರು ಪ್ರತಿಯೊಬ್ರು ಅವರವರದೇ ಥಿಯರಿ ಹೇಳ್ತಾರಲ್ವ. ಎಷ್ಟೊಂದು ಧ್ಯಾನಗಳಿದ್ದಾವೆ ಇವತ್ತು, ಬೇಕಾದಷ್ಟು ಧ್ಯಾನ ಇದ್ದಾವೆ, ಬೇಕಾದಷ್ಟು ಧ್ಯಾನ ಕ್ಲಾಸ್ ಇದಾವಲ್ವ. ಹಾಗೆ ಅಲ್ಲೂ ಇರ್ತಿದ್ರು ಕೆಲವೊಂದಿಷ್ಟು ಜನ, ಕುಟೀರಗಳು ಅವು ಇವು ಅಂತ ಹೇಳಿ ಅವನು ಎಲ್ಲಾ ಕಡೆ ಹೋಗ್ತಿದ್ದ, ಆ ಧ್ಯಾನ ಮಾಡ್ತಿದ್ದ, ಸ್ವಲ್ಪ ದಿವಸ ಅದು ಆಗಲಿಲ್ಲ, ಇದು ಹೀಗೆ ಸುತ್ತಾನೆ ಇದ್ದ. ಅವನಲ್ಲಿ ಚಿತ್ತವೃತ್ತಿ ನಿರೋಧ ಬರಲೇ ಇಲ್ಲ. ಯಾವಾಗ ತಾನು ಕೇವಲ ಶ್ವಾಸದ ಮೇಲೆ ಗಮನ ಹಿಡಿದು ದೃಢವಾಗಿ ಕೂತ, ಆಗ ಅವನಲ್ಲಿ ಚಿತ್ತವೃತ್ತ ನಿರೋಧಿ ಶುರುವಾಯಿತು. ಇನ್ನೆಲ್ಲ ಆಲೋಚನಾ ರಹಿತ ಸ್ಥಿತಿ, ಶುದ್ಧ, ಅವನಲ್ಲಿದ್ದಂತಹ ಎಲ್ಲ ಗುಣಗಳನ್ನ ದಾಟಿ ನಿರ್ಗುಣ ಸ್ಥಿತಿಗೆ ಹೋದ, ಪರಮಾತ್ಮ ಸ್ಥಿತಿಗೆ ಹೋದ. ಆಗ ಅವನು 48ನೇ ದಿನಕ್ಕೆ ಅವನು ಎಲ್ಲ ತನ್ನ 500 ಜನ್ಮ ನೋಡ್ಕೊಂಡೋದು ಅದೇ 48 ದಿವಸದಲ್ಲಿ. ತನ್ನೆಲ್ಲ ಹಿಂದಿನ ಜನ್ಮಗಳನ್ನ ನೋಡ್ಕೊಂಡ, ತನ್ನೆಲ್ಲ ಅತೀಂದ್ರಿಯ ಶಕ್ತಿಗಳು ಅವನಲ್ಲಿ ಜಾಗೃತ ಆದವು. ಎಲ್ಲಿಗೆ ಹೋದ ಅಂದ್ರೆ, ರಾಮ ಹೇಗೆ ನಿರ್ಗುಣನಾಗಿದ್ನೋ ಆ ನಿರ್ಗುಣ ಸ್ಥಿತಿಯನ್ನು ಹೋಗಿ ತಲುಪಿದ. ಹಾಗೆ ನಾವು ನಮ್ಮ ಎಲ್ಲ ವಿಚಾರಗಳನ್ನ, ನಮ್ಮ ಎಲ್ಲ ಕೆಲಸದ ಒತ್ತಡಗಳನ್ನ, ಏನೇ ಇರಲಿ ಎಲ್ಲವನ್ನ ನಾವು ಸೈಡಿಗಿಟ್ಟು ಈ 48 ದಿವಸ ನಾವು ಬುದ್ಧನ ಹಾಗೆ ಬುದ್ಧರಾಗ್ಲಿಕ್ಕೆ ಹೋಗೋಣ. ಮಾನವನಿಂದ, ಇನ್ನು ನಾವು ಮಾನವರಾಗೇ ಇದ್ದೇವೆ, ಮಾಧವನಾಗ್ಲಿಕ್ಕೆ ಹೋಗೋಣ. ಮಾನವನಿಂದ ಮಾಧವನಿಗೆ ನಿರಂತರವಾಗಿ ಒಳ್ಳೆಯ ಸರಿಯಾದ ಸತ್ಯವಾದ ಆತ್ಮಜ್ಞಾನವನ್ನು ತಿಳಿದುಕೊಳ್ತಾ, ಸತ್ಯವಾದ ಧ್ಯಾನವನ್ನು ಮಾಡ್ತಾ, ಯಾವುದು ಸತ್ಯವಾದ ಮಾರ್ಗ, ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ ರಾತ್ರಿ ಪೂರ್ತಿ ಮಾಡಬೇಕಾದದ್ದು ಇಷ್ಟೇ, ಏನಿಲ್ಲ. ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಅವೇರ್ನೆಸ್ ಅಲ್ಲಿ ಇರಬೇಕು. ಅಂತಂದ್ರೆ ಏನ್ ಮಾಡ್ಬೇಕು, ಬೆನ್ನು ಹೊರಗಬಾರ್ದು. ಬೆನ್ನು ಹೊರಗಡೆ ಇದ್ರೆ ಅವೇರ್ನೆಸ್ ಇರ್ತದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟೊತ್ತು ಬೆನ್ನು ಹೊರಗಡೆ ಕೂರುವುದನ್ನ ಅಭ್ಯಾಸ ಮಾಡಿ, ಅವೇರ್ನೆಸ್ ಇರ್ತದೆ. ಅವೇರ್ನೆಸ್ ಅಲ್ಲಿ ಏನ್ ಮಾಡಿ, ಬರೀ ಧ್ಯಾನ, ಉಸಿರಿನ ಮೇಲೆ ಗಮನ, ಉಸಿರಿನ ಮೇಲೆ ಪ್ರಯತ್ನ ಪೂರ್ವಕವಾಗಿ ಮಾಡ್ಬೇಕು. ಬರೀ ಉಸಿರಿನ ಮೇಲೆ ಗಮನ, ಮತ್ತೆ ಆ ಕಡೆ ಈ ಕಡೆ ಹೋಯ್ತಾ ಮನಸ್ಸು ಮತ್ತೆ ತರಬೇಕು. ಉಸಿರಿನ ಮೇಲೆ ಗಮನ, ಉಸಿರಿನ ಮೇಲೆ ಇಷ್ಟರಲ್ಲೇ ಇರಬೇಕು. ಅದು ಇಷ್ಟೇ, 2 ಇಂಚ್ ಇದೆಯಲ್ವಾ, ಇಷ್ಟರಲ್ಲೇ ಇರ್ಬೇಕು. ಈ ಭ್ರೂ ಮಧ್ಯ ಮತ್ತೆ ಈ ಮೂಗು ಇಷ್ಟರಲ್ಲೇ ಇದು ಹೋಗಿ, ಈ ಉಸಿರಾಟ ಹೋಗ್ತಾ ಹೀಗೆ ನಿಧಾನ ಸೈಲೆಂಟ್ ಆಗ್ತಾ ಇಲ್ಲಿ ಹೋಗಿ ಸುಮ್ಮನೆ ಐಕ್ಯ ಆಗ್ತದೆ ಅದು ಭ್ರೂ ಮಧ್ಯ. ಇಲ್ಲಿ ಮೊನ್ನೆ ನಾವು ಉತ್ತರ ಗೀತೆ ಹೇಳುವಾಗ ಹೇಳಿದ್ನಲ್ವಾ, ಭ್ರೂ ಮಧ್ಯದಲ್ಲಿ ಅದು ಶೂನ್ಯವಾಗ್ತದೆ, ಸ್ಥಿತವಾಗ್ತದೆ. ಕೊನೆಗೆ ಉಸಿರಾಟವು ಕೂಡ ನಿಮಗೆ ಗಮನಿಸ್ಲಿಕ್ಕೆ ಉಸಿರಾಟವೇ ಇರೋಲ್ಲ, ಉಸಿರಾಟ ಶೂನ್ಯ ಆಗ್ತದೆ. ನಮಗೆ ಗೊತ್ತಾಗೋದು ಹೇಗೆ, ನಮಗೆ ಚಿತ್ತವೃತ್ತಿ ನಿರೋಧ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತಂದ್ರೆ, ಒಂದು ಥಾಟ್ ಬರಲ್ಲ, ಎರಡನೇದಾಗಿ ಉಸಿರಾಟ ನಮಗೆ ಗೊತ್ತಾಗೋದಿಲ್ಲ, ಉಸಿರಾಟ ಶೂನ್ಯ ಆಗಿರ್ತದೆ. ಇವಾಗ ನಾವು ಸುಮ್ಮನೆ ಕುಂತ್ರೆ ನಮ್ಮ ಉಸಿರಾಟ ಗೊತ್ತಾಗ್ತದೆ. ಆ ಉಸಿರಾಟ ಹೋಗ್ತಾ ಇಲ್ಲಿ ಹೋಗಿ ನಿಲ್ತದೆ. ನಮಗೆ ಉಸಿರಾಟ ಆಗ್ತಾ ಇರೋದು ಕೂಡ ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಆಗ ಸುಮ್ಮನೆ ಕೂತ್ಕೊಳ್ಬೇಕು, ಆಲೋಚನೆಗಳು ಬರೋದಿಲ್ಲ, ಇಲ್ಲಿ ಗಮನಿಸ್ತಾ ಇರಬೇಕು. ಅಲ್ಲಿ ಮಾತ್ರ, ಯಾಕಂದ್ರೆ ಅದು ಸ್ಥಿತವಾಗಿರ್ತದೆ. ಸುಮ್ಮನೆ ಕೂತ್ಕೊಂಡು ಅಲ್ಲೇ ಮನಸ್ಸನ್ನು ಇಟ್ಟುಕೊಳ್ಳುತ್ತಾಗ ಕೆಲವೇ ನಿಮಿಷಗಳಲ್ಲಿ ಅವನು ಏನು ಫುಲ್ ಡೀಪ್ ಸ್ಥಿತಿಗೆ ಹೋಗ್ತಾನೆ, ಟ್ರಾನ್ಸ್ ಸ್ಥಿತಿಗೆ ಹೋಗ್ತಾನೆ. ಅಲ್ಲಿ ಆತ್ಮದೊಟ್ಟಿಗೆ ಇರ್ತೀನಿ, ಯಾಕೆಂದ್ರೆ ಮನಸ್ಸನ್ನು ದಾಟಿರ್ತಾನೆ. ನಿಮಗೆ ಈ ಮನಸ್ಸಂದ್ರೇನು, ಆತ್ಮ ಅಂದ್ರೇನು, ಅದು ಹೆಂಗೆ ದಾಟ್ತಾನೆ ಅಂತ ಅರ್ಥ ಆಗಬೇಕು ಅಂತಂದ್ರೆ, ಮನುಷ್ಯನಿಗೆ 7 ಶರೀರ ಇರ್ತದೆ. ಒಂದು ದೈಹಿಕ ಶರೀರ, 2ನೇದು ಎಥೆರಿಕ್ ಬಾಡಿ, 3ನೇದು ಆಸ್ಟ್ರಲ್ ಬಾಡಿ, 4ನೇದು ಕಾರಣ ಶರೀರ, 5ನೇದು ಮಹಾಕಾರಣ ಶರೀರ, 6ನೇದು ನಿರ್ವಾಣಿಕು, 7ನೇದು ಮಹಾನಿರ್ವಾಣಿಕ. ಈ ಮೊದಲ 3 ಶರೀರವನ್ನ ಮನಸ್ಸು ಕಂಟ್ರೋಲ್ ಮಾಡ್ತಾ ಇರ್ತದೆ. ನಮ್ಮ ಆಸ್ಟ್ರಲ್ ಬಾಡಿ ಏನಿದೆ ಅಲ್ಲಿ ಮನಸ್ಸು ನಿಂತಿರ್ತದೆ. 4ನೇ ಶರೀರವಾದಂತಹ ಕಾರಣ ಶರೀರದಲ್ಲಿ ಆತ್ಮ ಇರ್ತದೆ. ಈ 3 ಶರೀರವನ್ನ ಮನಸ್ಸು ನಿಯಂತ್ರಣ ಮಾಡ್ತಾ ಇರ್ತದೆ. ಎಲ್ಲಿಯವರೆಗೆ ಮನಸ್ಸು ನಿಯಂತ್ರಣ ಮಾಡ್ತದೆ ಅಂತಂದ್ರೆ, ಮನಸ್ಸು ಶೂನ್ಯ ಆಗುವವರೆಗೂ ಮನಸ್ಸು ಈ ನಮ್ಮ 3 ಶರೀರವನ್ನ ನಿಯಂತ್ರಣ ಮಾಡ್ತಾ ಇರ್ತದೆ. ಎಲ್ಲಿವರೆಗೆ ಆ ಮನಸ್ಸು ಅಡ್ಡ ನಿಂತಿರ್ತದೆ, ಯಾಕಂದ್ರೆ 3 ಶರೀರವನ್ನು ಅಡ್ಡ ಯಾವ್ದು ನಿಂತಿದೆ, ಮನಸ್ಸು ನಿಂತಿದೆ. ಆ ಮನಸ್ಸು ಶೂನ್ಯ ಆಗ್ಲಿಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಮುಂದೆ ಯಾವುದಿದೆ, ಕಾರಣ ಶರೀರದಲ್ಲಿ ಆತ್ಮ ಇದೆ.
ಆ ಆತ್ಮಕ್ಕೆ ಹೋಗಿ ನಾವು ರೀಚ್ ಆಗ್ಬೇಕು. ಅದು ರೀಚ್ ಆಗ್ಬೇಕಂದ್ರೆ ಮನಸ್ಸನ್ನ ಶೂನ್ಯ ಮಾಡಬೇಕು. ಮನಸ್ಸ ಶೂನ್ಯ ಮಾಡಕ್ಕಿರುವ ಮಾರ್ಗ, ಏಕೈಕ ಮಾರ್ಗ ಉಸಿರಿನ ಮೇಲೆ ಗಮನ. ಯಾವಾಗ ಮನಸ್ಸು ಶೂನ್ಯ ಆಯ್ತು, ನೇರವಾಗಿ ಏನಾಗ್ತದೆ, ಈ ಮೂರೂ ದೇಹ, ನೀವು ಕಣ್ಣು ಮುಚ್ಚಿ ಕೂತ ತಕ್ಷಣ ನಿಮ್ಮ ದೈಹಿಕ ಶರೀರ, ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಯಾವುದಕ್ಕೂ ಅಡೆತಡೆ ಇರೋಲ್ಲ. 4ನೇ ಬಾಡಿಗೆ ಹೋಗ್ಬಿಡ್ತದೆ ಒಂದೇ ಕೂಡಲೇ. ಯಾವುದು 4ನೇ ಬಾಡಿ? ಕಾರಣ ಶರೀರ. ಕಾರಣ ಶರೀರದಲ್ಲಿ ಆತ್ಮ ಇದೆ. ನೇರವಾಗಿ ಕಣ್ಣು ಮುಚ್ಚಿ ಕೂತ ತಕ್ಷಣ ಆತ್ಮನೇ ಬರ್ತದೆ. ಈಗ ನಾವು ಕಣ್ಣು ಮುಚ್ಚಿ ಕುಂತ ತಕ್ಷಣ ಮನಸ್ಸು ಬರ್ತದೆ. ಮನಸ್ಸಿನಲ್ಲಿಯ ಆಲೋಚನೆಗಳು ಬರ್ತದೆ. ಯಾರಿಗೆ ಶೂನ್ಯ ಆಗಿರ್ತದಲ್ವಾ, ಅವರು ಕಣ್ಮುಚ್ಚಿ ಕೂತ ತಕ್ಷಣ ಆತ್ಮಕ್ಕೆ ಹೋಗ್ತಾರೆ. ಆತ್ಮಕ್ಕೆ ಹೋದಾಗ ನಿರಂತರವಾಗಿ ಆತ್ಮದ ಜೊತೆಗೆ ಆತ್ಮ ತೀವ್ರವಾದ ಗಂಟೆಗಟ್ಟಲೆ ಯಾವಾಗ ಸಮಯ ಕಲಿತಾನೆ, ನಿರಂತರವಾಗಿ ಅವನಲ್ಲಿ ಆತ್ಮನಿಂದ ಪರಮಾತ್ಮನಾಗ್ಲಿಕ್ಕೆ ಶುರುವಾಗ್ತಾನೆ. ಅವನಲ್ಲಿ ದೈವೀ ಗುಣಗಳು ಶುರುವಾಗ್ತವೆ. ಇದು ಎಲ್ಲರಿಗೂ ಸಾಧ್ಯ ಇದೆ, ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ? ಸತ್ಯವನ್ನು ಆಶ್ರಯಿಸಿದರೆ ಮಾತ್ರ ಸಾಧ್ಯ ಇದೆ. ಈ 48 ದಿವಸ ನಾವು ಸತ್ಯ ಮಾರ್ಗದಲ್ಲಿರೋಣ. ಯಾರ ವಿಷಯಗಳು, 3ನೇ ವ್ಯಕ್ತಿಯ ವಿಷಯವನ್ನ, ಇವತ್ತು ಒಂದು ದೊಡ್ಡ ಇದು ಶುರುವಾಗಿದೆ, ಟ್ರೆಂಡ್. ಫೋನ್ ಮಾಡಿ ಮಾತಾಡೋದು. ಯಾರ ಬಗ್ಗೆ ಮಾತಾಡೋದು? ಎಲ್ಲರ ಬಗ್ಗೆ ಮಾತಾಡೋದು. ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನೀವು ಎಲ್ಲಿದ್ದೀರಿ ಅಂತ ಯೋಚನೆ ಮಾಡಿ. ನಾನು ತಪ್ಪು ಮಾಡಿರ್ಬೋದು, ನಾನು ತಪ್ಪು ಮಾಡಿದ್ದೇನೆ, ನಾನು ಇಷ್ಟು ದಿವಸ ಮಾಯೆಯಲ್ಲಿದ್ದೆ. ಆದರೆ ಈಗ ನಾನು ಸತ್ಯವನ್ನು ಆಶ್ರಯಿಸಿದ್ದೀನಿ. ನನ್ನ ಸಾವಿನ ಅಂತ್ಯಕ್ಷಣದವರೆಗೂ ನಾನು ಸತ್ಯದಲ್ಲೇ ಇರ್ತೇನೆ. ಯಾರು ನನ್ನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಹಂಕಾರದಿಂದ ಹೇಳ್ತಾ ಇಲ್ಲ, ಧೈರ್ಯದಿಂದ ಹೇಳ್ತಾ ಇದ್ದೇನೆ. ನೀವು ಇನ್ನು ಮುಂದೆ ಸತ್ಯವನ್ನು ಆಶ್ರಯಿಸಿರಿ, ಸತ್ಯದಲ್ಲಿ ಬದುಕುವುದನ್ನು ಕಲಿಯಿರಿ. ಮಾನವ ಸ್ಥಿತಿಯಿಂದ ಮಾಧವ ಸ್ಥಿತಿಗೆ ಹೋಗ್ಲಿಕ್ಕೆ ಆಗ್ತದೆ. ಮಾಧವರಾಗ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರನ್ನ ಯಾಕೆ ಜಡ್ಜ್ ಮಾಡ್ತಾ ಇದ್ದೀರಿ? ಅಲ್ವಾ? ಸತ್ಯವನ್ನು ಆಶ್ರಯಿಸಿದ ಇನ್ನು ಮುಂದೆ ಸತ್ಯ ಮಾರ್ಗ. ಈ ಅಜ್ಞಾನದಿಂದ ನಾವು ಹೊರಗೆ ಬರೋಣ. ಅಜ್ಞಾನ ಬೇಡ. ಯಾರು ಗೆದ್ದಿಲ್ಲ ಅಜ್ಞಾನದಲ್ಲಿ. ಜ್ಞಾನವನ್ನು ಆಶ್ರಯಿಸೋಣ. ಎಲ್ಲರೂ ತಿಳ್ಕೊಂಡಿರ್ಬೋದು, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ. ಪ್ರತಿಯೊಂದು ನನಗೆ ಗೊತ್ತಾಗ್ತದೆ. ಯಾರ್ಯಾರ ಹತ್ರ ಎಲ್ಲೆಲ್ಲಿ ಏನೇನು ಹೇಳ್ತಾ ಇದ್ದೀರಿ, ಪ್ರತಿಯೊಂದು ನನಗೆ ಗೊತ್ತಾಗ್ತಾ ಇದೆ. ಆದರೆ ನಾನು ಎಲ್ಲೋ ತೋರಿಸ್ಕೊಳ್ತೇನೆ. ಯಾಕೆ ಗೊತ್ತು? ನನ್ನ ಕೆಲಸ ಅದಲ್ಲ. ನಾನು ಸತ್ಯ ಬೋಧನೆ ಮಾಡಲಿಕ್ಕೆ ಬಂದವನು. ನಾನು ಸತ್ಯವನ್ನು ಆಶ್ರಯಿಸಿ ಹೊರಟವನು. ನಾನು ನೋ ರಿಯಾಕ್ಷನ್. ನಾನು ರಿಯಾಕ್ಷನ್ ಮಾಡೋದು ನನ್ನ ಸ್ವಭಾವ ಅಲ್ಲ. ನನಗೆ ಏನು ಮಾಸ್ಟರ್ಸ್ ಕೆಲಸ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ನಾನು ಮಾಡ್ತೇನೆ. ಇದನ್ನು ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಅಜ್ಞಾನದಿಂದ ಹೇಳ್ತಾ ಇಲ್ಲ, ಅಥವಾ ನನ್ನಲ್ಲಿ ಏನೋ ಬಹಳ ಆ ಶಕ್ತಿ ಇದೆ, ಈ ಶಕ್ತಿ ಇದೆ, ನನ್ನನ್ನು ಯಾರು ತಡೆಯೋರಿಲ್ಲ ಹಾಗಂತ ಹೇಳ್ತಾ ಇಲ್ಲ. ನನ್ನ ಸುತ್ತಲೂ ಮಾಸ್ಟರ್ಸ್ ಇದ್ದಾರೆ. ನನ್ನ ಸುತ್ತಲೂ ನಾನು ಒಂದು ವೇಳೆ ದಾರಿ ತಪ್ಪಿದರೂ ನನ್ನನ್ನು ಸರಿ ದಾರಿಗೆ ತರಲಿಕ್ಕೆ ನನ್ನ ಸುತ್ತಲೂ ಮಾಸ್ಟರ್ಸ್ ಇದ್ದಾರೆ. ಯಾರಾದರೂ ನನಗೆ ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅವರಿಂದ ನನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ನನ್ನ ಸುತ್ತಲೂ ಮಾಸ್ಟರ್ಸ್ ಇದ್ದಾರೆ. ಆ ಪರಿಜ್ಞಾನ ಇರಲಿ. ಅಷ್ಟಿಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇಲ್ಲ. ಅಷ್ಟಿಲ್ಲದೆ ಇಷ್ಟು ಜನ ಜ್ಞಾನಿಗಳು ಬಂದು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಿಲ್ಲದೆ ಇಷ್ಟು ದೊಡ್ಡ ದೊಡ್ಡ ಧ್ಯಾನ ಯಜ್ಞಗಳು, ರ್ಯಾಲಿಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅರುಣ್ ಕುಮಾರ್ ಒಬ್ಬನಿಂದ ನಡೀತಾ ಇದೆ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನ. ಇಲ್ಲಿ ಎಷ್ಟೋ ಸಾವಿರ ಲಕ್ಷಗಟ್ಟಲೆ ಆಸ್ಟ್ರಲ್ ಮಾಸ್ಟರ್ಸ್ ಇದ್ದಾರೆ ಜೊತೆಗೆ. ಇದು ಒಂದು ಲೋಕ ಕಲ್ಯಾಣದ ಕಾರ್ಯ. ಇದು ಈ ಪರಮಾತ್ಮನ ಇಡೀ ಇದು ಭಗವಂತನ ಜೊತೆಗೆ ಈ ಒಂದು ಕಾರ್ಯದ ಜೊತೆಗೆ ನಿಂತಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಅಜ್ಞಾನವನ್ನ ಬಿಟ್ಟು, ಗಾಸಿಪ್ಪನ್ನ ಬಿಟ್ಟು, 3ನೇ ವ್ಯಕ್ತಿಗಳ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ನಾವೆಲ್ಲಿದ್ದೀವಿ? ನಾವು ಮಾನವ ಸ್ಥಿತಿಯಲ್ಲಿದ್ದೇವೆ, ನರಸ್ಥಿತಿಯಲ್ಲಿದ್ದೇವೆ. ನಾರಾಯಣರಾಗೋಣ. ಮಾನವನಿಂದ ಬುದ್ಧತ್ವದ ಕಡೆಗೆ ಹೋಗೋಣ. ಕೇವಲ ಅದು ಮಾತ್ರ ನಮ್ಮ ತಲೆಯಲ್ಲಿರಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನಾವು ಕೆಸರಿನ ಬಗ್ಗೆ ಮಾತಾಡ್ತಾ ಇದ್ರೆ ಏನಾಗ್ತದೆ, ನಾವು ಕೆಸರಲ್ಲೇ ಬಿದ್ದು ಒಳ್ಳಾಡಬೇಕಾಗ್ತದೆ. ಹಂದಿಗೂ ನಮಗೂ ವ್ಯತ್ಯಾಸ ಇಲ್ಲ. ಕೆಸರಲ್ಲೇ ಬಿದ್ದು ಒದ್ದಾಡ್ತಾ ಇದೀವಿ ಅಂದ್ರೆ ಹಂದಿಗೂ ನಮಗೂ ವ್ಯತ್ಯಾಸ ಇಲ್ಲ. ಎಲ್ಲರೂ ಏನಾಗ್ಬೇಕು? ನಾರಾಯಣರಾಗ್ಬೇಕು, ಬುದ್ಧರಾಗ್ಬೇಕು. ಏನಾಗ್ಬೇಕಲ್ಲ? ನಾರಾಯಣರಾಗ್ಬೇಕು.
ಬುದ್ಧರಾಗಿ. ಯಾರು ನಾರಾಯಣರಾಗ್ತಾರೆ, ಲಕ್ಷ್ಮಿ ತಾನಾಗೆ ಬರ್ತಾಳೆ. ಆಯ್ತಾ? ವೆರಿ ಗುಡ್. ಇದು ನನ್ನ ಮೆಸೇಜ್ ಅಲ್ಲ, ಎಲ್ಲರಿಗೆ ಪತ್ರಿಜಿ ಗುರುಗಳು ಎಲ್ಲ ಮಾಸ್ಟರ್ಸ್ ಕೊಡ್ತಾ ಇರೋ ಎಚ್ಚರಿಕೆ. ಜಾಗೃತರಾಗಿ ಎಚ್ಚೆತ್ಕೊಳ್ಳಿ. ಸತ್ಯ ಯುಗ ಶುರುವಾಗಿದೆ, ಸತ್ಯ ಮಾರ್ಗ ಶುರುವಾಗಿದೆ. ಇವತ್ತಿನಿಂದ ಅಸತ್ಯದಲ್ಲಿ ಇದ್ದವರಿಗೆ ಉಳಿಗಾಲ ಇಲ್ಲ. ಎಲ್ಲ ಕಳಚಿ ಬೀಳುತ್ತದೆ. ಇನ್ನು ಮುಂದೆ ಎಲ್ಲ ಕಳಚಿ ಬೀಳುತ್ತದೆ. ಕೇವಲ ಸತ್ಯ ಮಾತ್ರ ಇರ್ತದೆ ಇನ್ನು ಮುಂದೆ. ಯಾರು ಸತ್ಯವನ್ನು ಆಶ್ರಯಿಸಿದ್ದಾರೆ, ಯಾರು ಸತ್ಯ ಮಾರ್ಗಕ್ಕೆ ಬಂದಿದ್ದಾರೆ, ಯಾರು ಸತ್ಯದಲ್ಲಿದ್ದಾರೆ, ಯಾರು ಅವರ ತಪ್ಪುಗಳನ್ನ ತಿದ್ದಿಕೊಂಡು ಇನ್ನು ಮುಂದೆ ಸತ್ಯವನ್ನು ಆಶ್ರಯಿಸ್ತಾರೆ, ಅವರು ಮಾತ್ರ ಇನ್ನು ಮುಂದೆ ಉಳಿಲಿಕ್ಕೆ ಯೋಗ್ಯರು. ಎಲ್ಲರೂ ಏನಾಗ್ತಾರೆ ಮಾಧವನ ಕಡೆಗೆ ಹೋಗಲ್ಲ, ಎಲ್ಲರೂ ಮನುಷ್ಯನ ಕಡೆಗೆ ಹೋಗ್ತಾರೆ. ಆಯ್ತಾ? ವೆರಿ ಗುಡ್, ಥ್ಯಾಂಕ್ ಯು. ಇದನ್ನ ನೀವು ಎಚ್ಚರಿಕೆ ಅನ್ಕೊಂತಿರೋ, ಗದರಿಕೆ ಅಂತಿರೋ, ಏನಂತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮೆಲ್ಲರ ಒಬ್ಬ ಹಿತೈಷಿಯಾಗಿ, ನಿಮ್ಮೆಲ್ಲರ ಒಳಿತಿಗಾಗಿ ನನ್ನಿಂದ ಒಳಗಿಂದ ಪ್ರೇರಣೆ ಬಂದು ಹೇಳಿದ ಮಾತು. ಆಯ್ತಾ? ಥ್ಯಾಂಕ್ ಯು.